ಇಬ್ರು ಅದೇ ದೇವರ ಆತ್ಮನೇ ಇವತ್ತು ಕೂಡ ಮಾತಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಪ್ರೈಸ್ ಲಾರ್ಡ್. ಸರಿ, ಇನ್ನೊಂದ್ಸಾರಿ ಆ ವಾಕ್ಯ ಓದ್ಕೊಳ್ರಿ. ನನ್ನ ವಿಷಯದಲ್ಲಿ ಸಂಶಯ ಪಡೆದವನೇ ಧನ್ಯನು ಎಂದು ಧನ್ಯನು ಎಂದು ಹೇಳಿದನು. ಧನ್ಯನು ಎಂದು ಹೇಳ್ತಾ ಇರೋದು ಸೇವಕರಲ್ಲ, ಅಪೊಸ್ತಲರಲ್ಲ. ನನ್ನ ವಿಷಯದಲ್ಲಿ ಸಂಶಯ ಪಡೆದವನು ಧನ್ಯನು ಎಂಬುದಾಗಿ ಹೇಳ್ತಾ ಇರುವಂಥದ್ದು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಸ್ನಾನಿಕನಾದಂಥ ಯೋಹಾನನು ದೊಡ್ಡ ಪ್ರವಾದಿಯಾಗಿದ್ದ, ದೊಡ್ಡ ಅಭಿಷಕ್ತನಾಗಿದ್ದ, ದೇವರಿಂದ ಕರೆಯಲ್ಪಟ್ಟು, ದೇವರಿಂದ ಆರಿಸಲ್ಪಟ್ಟು, ದೇವರಿಂದ ತಾಯಿ ಗರ್ಭದಲ್ಲೇ ಅಭಿಷೇಕಿಸಲ್ಪಟ್ಟು, ದೇವರ ನಾಮದ ಮಹಿಮೆಗಾಗಿ ಶಕ್ತವಾಗಿ ನಡೆಸಲ್ಪಡ್ತದಂತ ಈ ಸ್ನಾನಿಕನಾದ ಯೋಹಾನ. ನಾನು ಹೇಳಿದೆ, ಅಡವಿಯಲ್ಲಿ ಕೂಗುವವನ ಶಬ್ದವದೇ ಎಂಬುದಾಗಿ ಹೇಳುವಂತಹ ಒಂದು ಶಬ್ದ ಬೇರೆ ಯಾರೂ ಅಲ್ಲ, ಅದು ಸ್ನಾನಿಕನಾದಂಥ ಯೋಹಾನ. ಈ ಯೋಹಾನನ ದೇವರು ತನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಅತ್ಯುನ್ನತನಾಗಿರುವಂಥ ದೇವರ ಅಭಿಷೇಕದಲ್ಲಿ ಆ ಗರ್ಭದಲ್ಲಿ ಅವನನ್ನು ಅಭಿಷೇಕ ಮಾಡಿದರು. ಅದಕ್ಕೆ ಸ್ತ್ರೀಯರಲ್ಲಿ ಹುಟ್ಟಿದಂಥ ಎಲ್ಲ ಮನುಷ್ಯನಿಗಿಂತಲೂ ಅವನು ದೊಡ್ಡ ಮನುಷ್ಯನಾಗಿದ್ದ, ಅವನು ಮಹಾಪುರುಷನಾಗಿದ್ದ ದೇವರ ವಾಕ್ಯ ಹೇಳ್ತದೆ. ಯಾಕೆ ಅವನು ಮಹಾಪುರುಷನಾಗಿದ್ದ ಅಂದ್ರೆ, ತನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಸ್ವರ್ಗದಿಂದ ಅಭಿಷೇಕ ಅವನ ಮೇಲೆ ಇಳಿದು ಬಂದಿತ್ತು. ನಾನು ಹೇಳ್ತೀನಿ, ಯಾವಾಗಲೂ ನನ್ನೊಟ್ಟಿಗೆ ಬರಬೇಕು, ದೇವರ ಆತ್ಮನೊಟ್ಟಿಗೆ ಬರಬೇಕು. ದೇವರ ಆತ್ಮ ಮಾತಾಡ್ತಾನೆ. ಸಂಶಯ ಕುರಿತು ಇವತ್ತು ದೇವರು ಮಾತಾಡ್ತಾರೆ. ಹಲ್ಲೆಲೂಯಾ. ನನ್ನ ವಿಷಯದಲ್ಲಿ ಸಂಶಯ ಪಡೆದವನು ಧನ್ಯನು, ಇದು ದೇವರು ಮಾತಾಡ್ತಾರೆ. ಹಲ್ಲೆಲೂಯಾ. ಈ ತಾಯಿಯ ಗರ್ಭದಲ್ಲಿರುವಾಗಲೇ ಯಾರು ಅಭಿಷೇಕಿಸಲ್ಪಟ್ಟಿರಲಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳಿ ಮೆನ್ಷನ್ ಮಾಡ್ತದೆ, ಮನುಷ್ಯರಲ್ಲಿ ಅವನು ಮಹಾಪುರುಷನಾಗಿದ್ದ, ಮನುಷ್ಯರಲ್ಲಿ ಮಹಾಪುರುಷನಾಗಿದ್ದ. ಯಾಕೆ ಅಂದ್ರೆ ಅವನು ತಾಯಿಯ ಗರ್ಭದಲ್ಲಿರುವಾಗಲೇ ಸ್ವರ್ಗ ಅವನ ಮೇಲೆ ಕಣ್ಣಿಟ್ಟು ಆಲೋಚನೆ ಹೇಳಿ ಅವನ ಮೇಲೆ ಸ್ವರ್ಗ ಅಭಿಷೇಕ ಮಾಡಿತು. ಅವನ ತಾಯಿಯ ಗರ್ಭದಲ್ಲಿರುವಾಗಲೇ ದೇವರನ್ನ ಅಭಿಷೇಕದಲ್ಲಿ ಆರಾಧನೆ ಮಾಡಿದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಈ ಸ್ನಾನಿಕನಾದ ಯೋಹಾನ ತನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ದೇವರನ್ನ ಅಭಿಷೇಕದಲ್ಲಿ ಆರಾಧನೆ ಮಾಡಿದಂತ ಜಿಗದಾಡಿ. ಯಾವಾಗ ಗೊತ್ತಾ? ಮರಿಯಳು ಎಲಿಸಬೆತ್ ಗರ್ಭವನ್ನು ಧರಿಸಿದಾಳೆ, ಅವಳು ಪ್ರೆಗ್ನೆಂಟ್ ಅಂತೇಳಿ ತಿಳಿದಾಗ, ಈ ಮರಿಯಳು ಕೂಡ ಪ್ರೆಗ್ನೆಂಟ್ ಆಗಿದ್ಲು. ಸರಿ, ಈ ನನ್ನ ಸಹೋದರಿಯನ್ನ ನಾನು ಹೋಗಿ ಯೋಗಕ್ಷೇಮ ಕೇಳಿಕೊಂಡು ವಿಚಾರಿಸ್ಕೊಂಡು ಬರ್ತೇನೆ ಅಂತ ಹೇಳಿಕೆ ಬರ್ತಾಳೆ. ಈ ಎಲಿಸಬೆತ್ ಎಂಬುದಾಗಿ ಹೇಳುವಂತಹ ಈ ಒಂದು ಸ್ತ್ರೀ ಒಳಗಡೆ ಸ್ನಾನಿಕನಾದ ಯೋಹಾನ ಇದ್ದಾನೆ. ಇವನು ಯಾರು? ದೇವರಿಂದ ಗರ್ಭದಲ್ಲೇ ಮಗುವಾಗಿರುವಾಗಲೇ ಅಭಿಷೇಕಿಸಲ್ಪಟ್ಟವನು. ಈಗ ಈ ಮಗುವನ್ನು, ಈ ಎಲಿಸಬೆತ್ ಗರ್ಭಿಣಿಯನ್ನು ನೋಡ್ಲಿಕ್ಕೂ ಯೋಗಕ್ಷೇಮ ಕೇಳಲಿಕ್ಕೂ ಮರಿಯಳು ಬರ್ತಾ ಇದ್ದಾಳೆ. ಈ ಮರಿಯಳು ಯಾರು? ಯೇಸು ಸ್ವಾಮಿಯ ತಾಯಿ. ಈಗ ಎಲಿಸಬೆತ್ತಿನ ಹೊಟ್ಟೆ ಒಳಗಡೆ ಕೂಡ ಮಗು ಇದೆ, ಅದು ಅಭಿಷಕ್ತವುಳ್ಳ ಮಗು. ಈಗ ಮರಿಯಳು ಬರ್ತಾ ಇದ್ದಾಳೆ. ಇವಳು ಸಾಧಾರಣವಾದವಳಲ್ಲ, ಇವಳು ಧನ್ಯಳು, ದೇವರ ದಯೆ ಹೊಂದಿದವಳು, ದೇವರ ಕೃಪೆ ಹೊಂದಿದವಳು. ದೇವದೂತರು ನೇರವಾಗಿ ಬಂದು ಮಾತಾಡಲ್ಪಟ್ಟಂತ ಒಂದು ವಿಶೇಷವಾಗಿರುವಂತ ಸ್ತ್ರೀ. ಈ ಸ್ತ್ರೀ ಒಳಗಡೆ ಕೂಡ ಒಬ್ಬ ಅಭಿಷಕ್ತನಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳೆದ ವಾರದಲ್ಲಿ ದೇವರ ಅಭಿಷೇಕದ ಕುರಿತು ಮಾತಾಡಿದ್ದು, ಬಟ್ ಸಂಶಯ ಕುರಿತು ದೇವರು ತೆಗೆದ್ರು, ಬಟ್ ದೇವರಾತ್ಮ ಅಭಿಷೇಕದ ಕುರಿತು ಮಾತಾಡಿದ್ರು. ಇಲ್ಲಿ ಇರುವಂತದ್ದು ಎಲಿಸಬೆತ್ತಿನ ಹೊಟ್ಟೆ ಒಳಗಿರುವಂತ ಮಗು ಕೂಡ ಅಭಿಷೇಕದ ಮಗುನೇ. ಈ ಮರಿಯಳ ಒಳಗಡೆ ಇರುವಂತ ಯೇಸು ಕೂಡ ಅಭಿಷಕ್ತನೇ. ಈ ಅಭಿಷಕ್ತವುಳ್ಳ ಮಗುವನ್ನ, ಈ ಲೋಕದ ರಕ್ಷಕನಾಗಿರೋ ಮಗುವನ್ನ, ಇಡೀ ಪ್ರಪಂಚಕ್ಕೆ ರಕ್ಷಣೆ ಕೊಡುವಂತ ಈ ಮಗುವನ್ನ ಹೊತ್ತುಕೊಂಡು ಮರಿಯಳು ಬರ್ತಾ ಇದ್ದಾಳೆ. ಎಲ್ಲಿ? ಎಲಿಸಬೆತ್ತಿನ ಮನೆ ಹತ್ರ. ಎಲಿಸಬೆತ್ ಮನೆ ಹತ್ರ ಬರ್ತಾ ಇರುವಾಗಲೇ ಅಭಿಷೇಕ ಅಲ್ಲಿ ಚಲಿಸ್ಲಿಕ್ಕೆ ಪ್ರಾರಂಭವಾಯಿತು. ಅಭಿಷೇಕ ಅಲ್ಲಿ ಚಲಿಸಲಿಕ್ಕೆ ಪ್ರಾರಂಭವಾಯಿತು. ದೇವರ ವಾಕ್ಯ ಹೇಳ್ತದೆ,
ಮರಿಯಳು ಎಲ್ಸಬೇತಿನ ಏನಮ್ಮ ಹೇಗಿದ್ಯಾ ಅಂತ ಹೇಳಿ ಕೇಳುವಾಗ, ಎಲ್ಸಬೇತಳು ಮರಿಯಲ್ ನೋಡಿ ನೀನೇನಮ್ಮ ಹೇಗಿದ್ಯಾ ಅಂತ ಕೇಳುವಾಗ ವಾಕ್ಯ ಬೀಳ್ತದೆ, ಈ ಎಲ್ಸಬೇತಿನ ಹೊಟ್ಟೆ ಒಳಗಿರುವಂತಹ ಮಗು ಅಭಿಷೇಕದಲ್ಲಿ ಜಿಗಿದಾಡ್ತು, ದೇವರನ್ನ ಆರಾಧನೆ ಮಾಡ್ತು. ಹಲ್ಲೆಲೂಯಾ. ಅಭಿಷೇಕ ಸೇರುವಾಗ ಸುಮ್ಮನೆ ಇರಲ್ಲ. ಅಭಿಷೇಕ ಒಂದಾಗುವಾಗ, ಅಭಿಷೇಕ ಮುಖಾಮುಖಿ ಆಗುವಾಗ ಅರ್ಥ ಏನು ಗೊತ್ತಾ? ದೇವರ ಮಹಿಮೆಯು ನಮ್ಮ ಮೇಲೆ ಇಳಿದು ನಾವು ಪರಿಶುದ್ಧರಾಗಿದ್ದು ನಾವು ಅನುಭವಿಸುವಂತ ಅಭಿಷೇಕದ ಮಹಿಮೆಯು ಎರಡು ಒಂದಾಗುವಾಗ ಭಯಂಕರ ಕಾರ್ಯಗಳು ನಡೀತವೆ. ಒಂದನೇದಾಗಿ ಅವರ ಜೀವಿತಗಳಲ್ಲಿ ಭಯಂಕರ ಕಾರ್ಯಗಳು ನಡೆಯುತ್ತೆ. ಎರಡನೇದಾಗಿ ಅವರಿರುವಂತಹ ಪ್ರಾಂತದಲ್ಲಿ, ಪಟ್ಟಣದಲ್ಲಿ ಭಯಂಕರ ಕಾರ್ಯಗಳು ನಡೆಯುತ್ತೆ. ವಾಕ್ಯ ಬೀಳ್ತದೆ, ಈ ಯೇಸು ಬಂದ ಮೇಲೆ ಯೋರ್ದಾನಿಗೂ ಈ ಸೀಮೆಗೂ ದೊಡ್ಡ ಬೆಳಕುಂಟಾಯಿತು. ಸರಿನಾ? ಸರಿ, ಆಯ್ತು. ಈಗ ಈ ಯೋಹಾನನು ಜನಿಸ್ತಾನೆ, ಅಡವಿಲಿರ್ತಾನೆ, ಕೂಗುವನ ಶಬ್ದ, ದೇವರ ಸುವಾರ್ತೆ ಸಾರ್ತಾ ಇರ್ತಾನೆ. ಎಲ್ಲಾ ಜನರನ್ನ, ಜನರೇ ದೇವರ ರಾಜ್ಯ ಸಮೀಪ ಆಯ್ತು, ದೇವರ ಕೋಪ ನಿಮ್ಮ ಮೇಲೆ ಬರೋಕ್ಕಿಂತ ಮುಂಚೆ ನೀವೆಲ್ಲ ಪಾಪಗಳನ್ನು ಬಿಟ್ಟು ದೇವರ ಕಡೆಗೆ ಮನ ತಿರುಗಿ ಅಂತೇಳಿ ಮನ ತಿರುಗಿಸಿ, ಯಾರೆಲ್ಲ ದೇವರ ಕಡೆಗೆ ಮನ ತಿರುಗ್ತಾ ಇದ್ರು ಅವರಿಗೆ ತಂದೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಅಥವಾ ದೇವರ ಹೆಸರಿನಲ್ಲಿ ನೀರಿನಲ್ಲಿ ಮುಳುಗಿಸಿ ದೀಕ್ಷಾಸ್ಥಾನ ಕೊಡ್ತಾ ಇದ್ದನು. ಇಂಥ ಒಬ್ಬ ಪುರುಷ ಯಾರಾದ್ರೂ ಏನಾದ್ರು ತಪ್ಪು ಮಾಡ್ಕೊಂಡು ಬಂದ್ರೆ ಸರ್ಪ ಸಂತತಿ ಅಂತ ಹೇಳೋ ಒಂದು ಪ್ರವಾದಿ, ದೊಡ್ಡ ಪ್ರವಾದಿ. ಎರಡನೇದಾಗಿ ನಾನು ಹೇಳಿದೆ ಆ ರಾಜನ ಹೆಂಡತಿ ಇದ್ರು ಕೂಡ ತನ್ನ ಅಣ್ಣ ರಾಜನಾಗಿರುವಂತ ಅಣ್ಣನ ಹೆಂಡತಿಯನ್ನ ಇವನೇನು ಮಾಡಿದ್ದಾನೆ, ಅಣ್ಣನ ಹೆಂಡತಿಗೂ ಆ ತಮ್ಮನಿಗೆ ಏನ್ ಹೇಳ್ತಾರೆ ಸಂಬಂಧ, ಏನಂತಾರೆ ಏನದು ವರ್ಷ ಆ ತಾಯಿ, ಇನ್ನೊಂದು ಏನಾರ ಅತ್ತಿಗೆ ಅನ್ಕೊಂಡು ಅತ್ತಿಗೆಗೆ ಇಟ್ಟ ಬಾಂಬ್ ಡಮ್ ಅಂತ, ಅತ್ತಿಗೆಗೆ ಡಮ್ ಅಂತ ಬಾಂಬ್ ಇಟ್ಬಿಟ್ಟ. ಇದು ಯಾರು ಗೊತ್ತಾಯ್ತು? ಪ್ರವಾದಿ ಗೊತ್ತಾಯ್ತು, ಅಭಿಷೇಕ್ತನಿಗೆ ಗೊತ್ತಾಯ್ತು. ಈ ಮ್ಯಾಟ್ರ್ ಅನೇಕ ದಿವಸಗಳಿಂದ ನಡ್ಕೊಂಡು ಹೋಗ್ತಾ ಇದೆ. ಆದ್ರೆ ಈ ಮ್ಯಾಟ್ರ್ ಪ್ರವಾದಿ ಗೊತ್ತಾಗುವಾಗ ಎಲ್ಲರ ಮುಂದಗಡೆ ನೋಡುವಂತೆ ಗದರಿಸಿ, ನೀವು ಮಾಡ್ತಾರ ತಪ್ಪು, ಇದು ಸರಿಯಲ್ಲ, ಇದು ಪಾಪ, ಇದು ವ್ಯಭಿಚಾರ, ನೀನು ಇಟ್ಕೊಂಡಿದ್ಯಾವಲ್ಲ ಅಂತ ಹೇಳಿ ಗದರಿಸುವಾಗ ಈ ರಾಜನಿಗೆ ಭಯ ಬಂತು, ಅವಳಿಗೆ ಕೋಪ ಬಂತು. ರಾಜನಿಗೆ, ಅವಳಿಗೆ ಆಗ ಏನೋ ಮಾಡಿ ಹೆಂಗಾರು ಮಾಡಿ ಇವನಿದ್ರೆ ನಮ್ ತಡೆ ಅಂತೇಳಿ ಏನೋ ಒಂದು ಪ್ಲಾನ್ ಮಾಡಿ ಇವನು ಹೊಡಿಯೋದು ಬೇಡ, ಇವನು ಮುಟ್ಟೋದು ಬೇಡ, ಇವನು ಕೊಲ್ಲೋದು ಬೇಡ ಅಂತ ಹೇಳ್ಬಿಟ್ಟು ರಾಜ ಏನು ಮಾಡ್ತಾನೆ, ತೆಗೆದುಕೊಂಡು ಹೋಗ್ಬಿಟ್ಟು ಜೈಲಲ್ಲಿ ಬಿಡ್ತಾನೆ. ಯಾರನ್ನ? ಯೋಹಾನನ ಜೈಲಲ್ಲಿ ಹಾಕ್ಬಿಡ್ತಾರೆ. ಇವನಿದ್ರೆ ತಾನೇ ಇಲ್ಲಿ ನಮ್ಗೆ ಸಮಸ್ಯೆ. ಅಭಿಷೇಕ ಇದ್ರೆ ತಾನೆ, ಪ್ರವಾದಿ ಇದ್ರೆ ತಾನೆ ನಮ್ಗೆ ಸಮಸ್ಯೆ. ಇವನೇನು ಮಾಡೋಣ, ಜೈಲಲ್ಲಿ ಬಿಡೋಣ ಅಂತೇಳಿ ಜೈಲಲ್ಲಿ ಬಿಟ್ಟು. ಆಮೇಲೆ ಏನಾಗ್ತಾ ಇದೆ, ಅಲ್ಲಿ ಒಂದು ಬರ್ತ್ಡೇ ನಡೀತಾ ಇದೆ, ಯಾರ್ದು? ರಾಜಂದು. ಆ ಬರ್ತ್ಡೇಲಿ ತನ್ನ ಅತ್ತಿಗೆಯ ಮಗಳಾಗಿರುವಂತ, ಮಗಳೇ ಆಗ್ಬೇಕು ಇವಳು, ಚಿಕ್ಕಪ್ಪ, ಇವಳು ಬಂದ್ಬಿಟ್ಟು ಏನು ಮಾಡ್ತಾಳೆ, ಚಿಕ್ಕಪ್ಪನ ಬರ್ತ್ಡೇನಲ್ಲಿ ಡ್ಯಾನ್ಸ್ ಮಾಡ್ತಾಳೆ. ಈ ಡ್ಯಾನ್ಸ್ ರಾಜನಿಗೆ ಇಷ್ಟ ಆಗ್ಬಿಡುತ್ತೆ. ಅನೇಕ ದೇಶದ ರಾಜ್ಯರನ್ನ ಕರೆಸಿರ್ತಾರೆ, ಮಂತ್ರಿಗಳಿರ್ತಾರೆ, ಸಿಪಾಯಿಗಳಿರ್ತಾರೆ, ಎಲ್ಲರ ಮುಂದಗಡೆ ಇವನೇನು ಮಾಡ್ಬಿಡ್ತಾನೆ, ನನ್ನನ್ನು ಮೆಚ್ಚಿಸಿದ್ಯಾ, ನನ್ನ ಹೃದಯ ಹಾಗೇ ಆನಂದ ಆಗೋಯ್ತು, ನಿನ್ಗೆ ಏನು ಬೇಕು ಕೇಳಿ ನಾನು ಕೊಡ್ತೀನಿ, ನನ್ನ ರಾಜ್ಯ ಬೇಕಾ ಕೇಳಿ ನಾನು ಕೊಡ್ತೀನಿ, ನನ್ನ ರಾಜ್ಯವನ್ನೇ ನಿನಗೆ ಕೊಟ್ಬಿಡ್ತೀನಿ. ಈಗ ಇಲ್ಲಿ ಇವನು ಏನು ಹೇಳ್ತಾನೆ ಎಲ್ಲರ ಮುಂದೆ ಅದನ್ನ ಹಾಗೆ ಮಾಡ್ಬೇಕು ಅವನು, ಇಲ್ಲ ಅಂದ್ರೆ ಅವನು ರಾಜನಾಗ್ಲಿಕ್ಕೆ ಯೋಗ್ಯನಲ್ಲ, ಡೆಮ್ಮಿ ರಾಜ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಾ? ಈಗ ಈ ಹುಡುಗಿ ಏನು ಮಾಡಬೇಕು, ಕೇಳಬೇಕು. ಇವಳು ಏನು ಕೇಳಬೇಕು ಗೊತ್ತಿಲ್ಲ. ಇವಳು ಓಡೋಗ್ತಾಳೆ ಯಾರ ತಾಯಿ ಹತ್ರ, ಅಮ್ಮ ಈ ರೀತಿ ಕಾರ್ಯ ನಡೀತು, ಈಗ ರಾಜ ಹೇಳ್ತಾವನೆ ನಿನ್ಗೇನು ಬೇಕು ಕೇಳಿ ನಾನು ಕೊಡ್ತೀನಿ ಅಂತ ಹೇಳ್ತಾನೆ, ರಾಜ್ಯ ಬೇಕಾ, ರಾಜ್ಯವನ್ನೇ ಕೊಟ್ಬಿಡ್ತೀನಿ, ನಾನೇನೋ ಕೇಳಲಿ. ಆಗ ತಾಯಿ ಹೇಳ್ತಾಳೆ, ನೀನು ಹೋಗ್ಬಿಟ್ಟು ಕೇಳು, ಒಳಗಡೆ ಒಬ್ಬ ಇದಾನಲ್ಲ, ಒಳಗಡೆ ಒಬ್ಬ ಜೈಲಲ್ಲಿ ಇದ್ದಾನಲ್ಲ, ಅವ್ನು ತಲೆ ಬೇಕಂತ ಕೇಳು. ಇವಳೇನು ಮಾಡ್ತಾಳೆ, ಓಡ್ ಬರ್ತಾಳೆ ಎಲ್ಲರ ಮುಂದೆನೆ. ಯಾಕಂದ್ರೆ ಔತಣ ಕೂಟ ಅಂತ ಇವಾಗ ನಾವು ಬರ್ತಡೇ ಕೇಕ್ ಕಟ್ ಮಾಡ್ಕೊಂಡು ಹೋಗ್ಬಿಡ್ತೀವಲ್ಲ, ಹಂಗಲ್ಲ. ಇಲ್ಲ, ಬರ್ತಡೇ ಔತಣ ಕೂಟ ಅಂದ್ರೆ 7 ದಿನ ನಡೀತದೆ. ಒಂದು ಫಂಕ್ಷನ್ ರಾಜ ನಡೆಸ್ತಾ ಅಂದ್ರೆ ಒಂದು 7 ದಿನ ಹೋಗ್ಬೇಕು ಕಂಟಿನ್ಯೂ. ಈಗ ಹಾಗೆ ಮಾರದಿನ ಬಂದ್ಬಿಟ್ಟು ಎಲ್ಲರ ಮುಂದೆ ಹೇಳ್ತಾವಳೆ, ಸರಿ ನೀವು ಕೇಳಿದ್ರಿ ಅಲ್ವ ಸ್ವಾಮಿ ಏನ್ ಬೇಕು ಅಂತ, ಈಗ ನಾನು ಸಿದ್ಧತೆಯೊಂದಿಗೆ ಬಂದಿದ್ದೇನೆ, ತಯಾರಾಗಿ ಬಂದಿದ್ದೇನೆ. ನೀವು ಬಂಧಿಸಿರುವಂತ ಸ್ನಾನಿಕನಾದ ಯೋಹಾನ ಎಂಬುದಾಗಿ ಒಂದು ಪ್ರವಾದಿ ಸರಮನೆ ಒಳಗಡೆ ಇದ್ದಾನಲ್ಲ, ಅವನು ತಲೆ ಬೇಕು ಅಂತ ಹೇಳಿದ ತಕ್ಷಣ ಈ ರಾಜ ಏನ್ ಮಾಡ್ತಾವನೆ, ಭಯ ಪಟ್ಬಿಟ್ಟಂತೆ.
ಅಳ್ಳಾಡ್ಬಿಟ್ಟಂತೆ. ಯಾಕೆ? ಈ ಸ್ನಾನಿಕನಾದ ಯೋಹಾನನ ಬಿಟ್ಟು, ಈ ಅಭಿಷಕ್ತನನ್ನು ಬಿಟ್ಟು ಬೇರೆ ಯಾರದೇ ತಲೆ ಕೇಳಿದ್ರು ಒಂದಲ್ಲ 20 ತಲೆ ಕತ್ತರಿಸಿಕೊಡೋ ಶಕ್ತಿ ಅವನಿಗಿದೆ. ಅಂದ ಸ್ಪಾಟಲ್ಲೇ ಅಂತ ಹೇಳಿದ್ರೆ 20 ತಲೆ ಬಂದ್ಬಿಟ್ಟಿರೋದು. ಆದ್ರೆ ಈ ಸ್ಥಾನಿಕನಾದ ಯೋಹಾನ ತಲೆ ಬೇಕು ಅಂತ ಕೇಳಿದ ತಕ್ಷಣ ಭಯ ಪಡ್ತಾವನೆ. ಕಾರಣ ಯಾಕೆ ಗೊತ್ತಾ? ಈ ತಲೆ ಸಾಧಾರಣವಾದ ತಲೆ ಅಲ್ಲ, ಈ ತಲೆ ದೇವರ ಅಭಿಷೇಕದಿಂದ ತುಂಬಲ್ಪಟ್ಟ ತಲೆ. ದೇವರ ಅಭಿಷೇಕ ನಿನ್ನ ಮೇಲೆ ಇದ್ರೆ ಲೋಕ ನಡುಗುತ್ತೆ, ರಾಜರು ನಡುಗ್ತಾರೆ, ಅಧಿಕಾರಿಗಳು ನಡುಗ್ತಾರೆ. ಯಾರು ಬೇಕಾದ್ರೂ ಸುಲಭವಾಗಿ ಮುಟ್ಟಬಹುದು, ಯಾರ ಹತ್ರ ಬೇಕಾದ್ರೂ ಸುಲಭವಾಗಿ ಆಟ ಆಡಬಹುದು. ಬಟ್ ದೇವರಿಂದ ನಡೆಸಲ್ಪಡುವಂತ ವ್ಯಕ್ತಿ ಹತ್ರ, ದೇವರಿಂದ ಅಭಿಷೇಕಿಸಲ್ಪಟ್ಟಂತ ವ್ಯಕ್ತಿ ಹತ್ರ ಯಾರು ಆಟ ಆಡಕ್ಕಾಗಲ್ಲ. ಅವ್ರು ಭಯ ಪಡ್ತಾರೆ. ಕಾರಣ ಅಭಿಷೇಕಕ್ಕೆ ಅಷ್ಟೊಂದು ಮಹಿಮೆ, ಶಕ್ತಿ ಇದೆ ದೇವರ ಮಕ್ಕಳೇ. ಹಲ್ಲೆಲೂಯಾ. ಇದ್ರ ಕುರಿತು ಹೋದ ವಾರ ಮಾತಾಡಿದ್ರು ಅಲ್ವಾ? ಸಂಶಯ ಪಡದೆ ನಂಬಿದ್ರೆ ಅಭಿಷೇಕ ದೇವರು ಮಾತಾಡ್ತಾರ, ಅಭಿಷೇಕ ಇಳಿದು ಬಂದಿರ್ತದೆ. ಸರಿ, ಈಗ ಸಂಶಯದ ಕುರಿತು ಬಂದ್ಬಿಡೋಣ. ನಾವು ಬೇರೆ ಕಡೆಯಲ್ಲಿ ಹೋಗೋದು ಬೇಡ, ಮತ್ತೆಲ್ಲ ಹೋಗ್ಬಿಡೋದು ಟಾಪಿಕ್. ಹಲ್ಲೆಲೂಯಾ. ಸಂಶಯ ಇಲ್ಲಿ ಯಾರಿಗೆ ಯೇಸು ಸ್ವಾಮಿ ಹೇಳ್ತಾರ ಗೊತ್ತಾ? ಈ ಸ್ನಾನಿಕನಾದ ಯೋಹಾನ ಸರಮನೆ ಒಳಗಡೆ ಹೋಗಿದ ತಕ್ಷಣ ಯೋಹಾನನಿಗೆ ಒಂದು ನಂಬಿಕೆ. ಯೋಹಾನನಿಗೆ ನಂಬಿಕೆ ಏನಂತೇಳಿ? ಯೇಸು ಇದ್ದಾರೆ. ಯಾರಿದ್ದಾರೆ? ನನ್ನ ಸರಮನೆಗೆ ಹಾಕಿದ್ರೆ ಏನು, ನನ್ನ ಒಡೆಯನಿದ್ದಾನೆ, ನನ್ನ ರಕ್ಷಕನಿದ್ದಾನೆ, ಯೇಸು ಎಂಬುದಾಗಿ ಹೇಳುವಂತ ಮನುಷ್ಯನ್ ದೇವರಿದ್ದಾನೆ. ಅವನು ಬರ್ತಾನೆ, ಬಂದು ನನ್ನ ಬಿಡಿಸ್ಕೊಂಡು ಹೋಗ್ತಾನೆ, ಬಂದು ನನ್ನ ಈಚೆಗಡೆ ಕರ್ಕೊಂಡು ಹೋಗ್ತಾನೆ. ಈ ಒಂದು ನಂಬಿಕೆ ಸ್ನಾನಿಕನಾದ ಯೋಹಾನನ ಒಳಗಡೆ ಹಾಕಿ ಒಂದಿನ ಆಯಿತು. ನಂಬಿಕೆಯಲ್ಲಿ ನೋಡ್ತಾ ಇದ್ದಾನೆ, ಯೇಸು ಬಂದಿಲ್ಲ. ಎರಡನೇ ದಿನ ನೋಡ್ತಾ ಇದ್ದಾನೆ, ಯೇಸು ಬಂದಿಲ್ಲ. ಮೂರನೇ ದಿನ ನೋಡ್ತಾ ಇದ್ದಾನೆ, ಯೇಸು ಬಂದಿಲ್ಲ. ನಾವು ಹಂಗೆ ಅಲ್ವಾ? ಒಂದ್ಸಾರಿ ಒಂದಿನ ಉಪವಾಸ ಮಾಡ್ತೀವಿ, ಬಿಡುಗಡೆ ಆಗಿಲ್ಲ. ನೆಕ್ಸ್ಟ್ 3 ದಿನ ಉಪವಾಸ ಮಾಡ್ತೀವಿ, ಬಿಡುಗಡೆ ಆಗಿಲ್ಲ. 3ನೇ ಸಾರಿಗೆ 1 ವಾರ ಉಪವಾಸ ಮಾಡ್ತೀವಿ, ಬಿಡುಗಡೆ ಆಗಿಲ್ಲ. ಯೇಸು ಇಲ್ಲ. ಯೇಸುಗೆ ಈ ವಿಷಯಗಳ ಮೇಲೆ ಬಿಡುಗಡೆ ಮಾಡ್ಲಿಕ್ಕೆ ಆಗಲ್ಲ. ಹಂಗೆ ಹಿಂಗೆ ಅಂತ ಹೇಳ್ಬಿಡ್ತೀವಿ. ಸೇಮ್ ಸ್ನಾನಿಕನಾದ ಯೋಹಾನನು ಕೂಡ ಹಾಗೇನೆ. ಒಂದ್ಸಲ 2 ದಿನ 3 ದಿನ ನೋಡ್ದ, ಯೇಸು ಬಂದಿಲ್ಲ. ತನ್ನ ಶಿಷ್ಯರು ನೋಡಕ್ಕೆ ಹೋಗುವಾಗ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನಾನು ಜೈಲಲ್ಲಿದ್ದೀನಿ ಅಂತ. ಸ್ನಾನಿಕನಾದ ಯೋಹಾನನು ಜೈಲಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಯೇಸು ಹತ್ರ ಹೇಳ್ರಿ ಇನ್ನು ತಿಳ್ಕೊಂಡ. ಹೇಳಿದ ತಕ್ಷಣ ಯೇಸು ಬಂದ್ಬಿಡ್ತಾನೆ. ಜಸ್ಟು ಸ್ನಾನಿಕನಾದ ಯೋಹಾನನಾಗಿರುವ ನಾನು ಜೈಲಲ್ಲಿದ್ದೀನಿ, ಯೇಸು ಬಾ ಅಂತೇಳಿ ಕರಿ ಅಂತ ಕಳಿಸ್ಬಿಟ್ಟಿದ್ರೆ ಯೇಸು ಬಂದ್ಬಿಟ್ರು. ಯೇಸು ಪಟ್ಟಣ ಬಂದ್ಬಿಟ್ರು. ಬಟ್ ಇದೆಲ್ಲ ಹೇಳುವಾಗ ಅದರ ಮಧ್ಯದಲ್ಲಿ ಕೆಲವು ಮಾತುಗಳು ಹೇಳ್ತಾ ಇದ್ದಾನೆ. ಏನಂತ ಹೇಳಿ? ಬರ್ತಾನ ಇಲ್ವಾ ಕೇಳ್ರಿ. ನಾನು 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು. 3 ದಿನ ಆದರೂ ಯೇಸು ಬಂದಿಲ್ಲ. ಬರಬೇಕಾಗಿರೋ ಕ್ರಿಸ್ತನ ಅವನೇನ ಬೇರೆಯವ್ರು ಹುಡ್ಕೊಬೇಕಾ? ಬರಬೇಕಾದ ಕ್ರಿಸ್ತನು, ಬರಬೇಕಾದ ರಕ್ಷಕನು, ಬರಬೇಕಾದ ಯೇಸು ಇವನೇನಾಯ್ತು ಬೇರೆಯವ್ರನ್ನ ಹುಡ್ಕೊಬೇಕಾ ಅಂತ ಹೋಗಿ ಕೇಳು ಅಂತ ಸ್ನಾನಿಕನಾದ ಯೋಹಾನ ಹೇಳಿ ಕಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಇವರು ಹೋಗಿ ಅದೇ ಥರ ಹೇಳ್ತಾರೆ, ಬರಬೇಕಾದ ಕ್ರಿಸ್ತನು ನೀನು ಅದನ್ನು ಬೇರೆ ನೋಡ್ಕೊಬೇಕಾ? ಇವನು ಯಾರು? ತಾಯಿ ಗರ್ಭದಲ್ಲಿರುವಾಗಲೇ ಅಭಿಷೇಕಿಸಲ್ಪಟ್ಟವನು, ಮರಿಯಳ ಹೊಟ್ಟೆ ಯೇಸು ನೋಡಿದ ತಕ್ಷಣ ಡ್ಯಾನ್ಸ್ ಮಾಡಿದವನು, ಎಲ್ಲಿ? ಗರ್ಭದಲ್ಲೇ. ಎರಡನೇದಾಗಿ ಇದು, ನಾನು ನಿಮಗೆ ದೇವರ ಕಡೆಗೆ ತಿರುಗಿಕೊಳ್ಬೇಕೆಂಬುದಾಗಿ ಹೇಳಿ ನೀರಿನಲ್ಲಿ ಮುಳುಗಿ ದೀಕ್ಷಾನ ಕೊಡಿಸ್ತಾ ಇದ್ದೇನೆ. ಆದರೆ ನನ್ನಿಂದ ಬರಲಿಕ್ಕಿದ್ದಾನೆ, ನನಗಿಂತ ಶಕ್ತನು. ಅವನ ಪಾದಗಳ ಕೆರಗಳನ್ನು ಮುಟ್ಟುವುದಕ್ಕೂ ಬಿಚ್ಚುವುದಕ್ಕೂ ನಾನು ಯೋಗ್ಯನಲ್ಲ. ಅವನು ಬೆಂಕಿಯಲ್ಲಿಯೂ ಆತ್ಮದಲ್ಲಿಯೂ ನಿಮ್ಮನ್ನ ತುಂಬಿಸ್ತಾನೆ, ನೀರಲ್ಲಿ ಮುಳುಗಿಸ್ತಾನೆ, ಅಭಿಷೇಕ ಮಾಡ್ತಾನೆ ಎಂಬುದಾಗಿ ಹೇಳಿದಂತ ಸ್ನಾನಿಕನಾದ ಯೋಹಾನ. ಇದೋ ಯೇಸು ಬರ್ತಾ ಇದ್ದಾನೆ, ಯಜ್ಞಕ್ಕಾಗಿ ಬೇಕಾಗಿರೋದಂತ ಕುರಿ ಇವನೇ ಅಂತೇಳಿ ಎಲ್ಲಾ ಜನರಿಗೆ ತೋರಿಸ್ಕೊಟ್ಟು ನೀರಿನಲ್ಲಿ ಮುಳುಗಿಸಿ ದೀಕ್ಷಾಸ್ಥಾನ ಕೊಟ್ಟು ಇವನೇ ರಕ್ಷಕನು, ಇವನೇ ಯೇಸು ಎಂಬುದಾಗಿ ಹೇಳಿ, ಇವನಿಗೋಸ್ಕರವಾಗಿ ನಾನು ದಾರಿ ಸಿದ್ಧ ಮಾಡ್ಲಿಕ್ಕಾಗಿ ಬಂದವನು ಅಂತ ಹೇಳಿ ಎಲ್ಲ ಹೇಳ್ಬಿಟ್ಟು ಈಗ ಅದೇ ಮನುಷ್ಯ ಹೇಳ್ತಾ ಇದ್ದಾನೆ, ನೀನ ಬೇರೆಯವ್ರು ನೋಡ್ಕೊಬೇಕಾ? ಇದು ಹೇಳಿದ ತಕ್ಷಣ ಯೇಸುಗೆ ತುಂಬಾ ನೋವಾಯ್ತು. ಆಗ ಯೇಸು ಹೇಳ್ತಾ ಇದ್ದಾರೆ, ನನ್ನ ವಿಷಯದಲ್ಲಿ ಕ್ರಿಸ್ತನೇ ಬಂದಿದ್ದಾನ, ರಕ್ಷಕನು ಬಂದಿದ್ದಾನೆ, ಅವನಿಂದಲೇ ರಕ್ಷಣೆ.
ಇದು ನಂಬಿಕೆ ಇಲ್ಲದೆ ನನ್ನ ವಿಷಯದಲ್ಲಿ ಯಾರು ಸಂಶಯ ಪಡುವುದಿಲ್ವೋ ಅವನು ಧನ್ಯನೋ. ನನ್ನ ವಿಷಯದಲ್ಲಿ ಯಾರು ಸಂಶಯ ಪಡೋದಿಲ್ವೋ ಅವರು ಧನ್ಯರು. ಆದ್ರೆ ಸ್ನಾನಿಕನಾದ ಯೋಹಾನ ನನ್ನ ವಿಷಯದಲ್ಲಿ ಸಂಶಯ ಪಡ್ತಾನೆ. ಪ್ರಾರ್ಥನೆ ದೊಡ್ಡ ಮ್ಯಾಟರ್ ಅಲ್ಲ, ಅಭಿಷೇಕ ದೊಡ್ಡ ಮ್ಯಾಟರ್ ಅಲ್ಲ, ಆರಾಧನೆ ದೊಡ್ಡ ವಿಷಯ ಅಲ್ಲ. ಬಟ್ ಯೇಸುವನ ಕೈಗೊಂಡು ನಡೆಯುವಾಗ ನಾವು ಸಂಶಯ ಪಡದೆ ಪ್ರತಿದಿನ ಪ್ರತಿ ಕ್ಷಣ ನಾವು ಯೇಸುವನ ಕೈಗೊಂಡು ನಡಿಬೇಕು. ಹಲ್ಲೆಲೂಯ. ಸಂಶಯ ಪಡಬಾರದು. ಯೇಸು ಇದಾರಾ? ಇದ್ದಾರೆ. ಅವ್ರ ನಾಮ ಇದೆಯಾ? ಆ ನಾಮ ಇದೆ. ಆ ನಾಮದಲ್ಲಿ ಶಕ್ತಿ ಇದೆಯಾ? ಆ ಶಕ್ತಿ ಇದೆ, ಶಕ್ತಿ ಇದೆ. ಸಂಶಯನೇ ಪಡಬಾರ್ದು. ಆದ್ರೆ ಸ್ನಾನಿಕನಾದ ಯೋಹಾನ ಸಂಶಯ ಪಟ್ಬಿಟ್ಟ. ಅದಕ್ಕಿಂತ ಮುಂಚೆ ದೇವರ ವಾಕ್ಯ ಹೇಳ್ತದೆ, ಸ್ತ್ರೀಯರಲ್ಲಿ ಹುಟ್ಟಿದವರೆಲ್ಲರಿಗಿಂತಲೂ ಇವನು ಮಹಾ ಪುರುಷನು, ಮಹಾ ದೊಡ್ಡವನು ಅಂತ ದೇವರ ವಾಕ್ಯ ಹೇಳ್ತದೆ. ಆದ್ರೆ ಯಾವಾಗ ಅವನು ಯೇಸುವಿನಲ್ಲಿ ಸಂಶಯ ಪಟ್ನೋ, ಯಾವಾಗ ಅವನು ಯೇಸುವಿನಲ್ಲಿ ನಂಬಿಕೆ ಕಳ್ಕೊಂಡ್ನೋ, ಆಗ ಯೇಸು ಹೇಳ್ತಾ ಇದ್ದಾರೆ, ಪರಲೋಕದಲ್ಲಿ ಎಲ್ಲರಕ್ಕಿಂತಲೂ ಅವನು ದೊಡ್ಡವನಾಗಿದ್ದ. ಯಾರು? ಸ್ನಾನಿಕನಾದ ಯೋಹಾನ, ಅಭಿಷಕ್ತನು, ಅಭಿಷೇಕಿಸಲ್ಪಟ್ಟವನು, ಪ್ರವಾದಿ ಆಗಿರುವಂತ ಸ್ನಾನಿಕನಾದ ಯೋಹಾನ, ನನಗಾಗಿ ದಾರಿ ಸಿದ್ಧ ಮಾಡ್ಲಿಕ್ಕಾಗಿ ಬಂದಂತ ಸ್ನಾನಿಕನಾದ ಯೋಹಾನ ಪರಲೋಕದಲ್ಲಿ ಎಲ್ಲಾ ಮಾನವನ ಕುಲಗಳಿಗಿಂತಲೂ ಅವನೇ ಉತ್ತಮನು, ದೊಡ್ಡವನಾಗಿದ್ದ. ಆದ್ರೆ ಅವನಿಗೋಗಿ ಹೇಳ್ರಿ, ಸಂಶಯ ಪಟ್ಟ ನಿಮಿತ್ತವಾಗಿ, ನನ್ನ ಮೇಲೆ ನಂಬಿಕೆ ಅಲೆಗಳೆದ ನಿಮಿತ್ತವಾಗಿ, ನನ್ನ ಮೇಲೆ ನಂಬಿಕೆ ಕಡಿಮೆಯಾದ ನಿಮಿತ್ತವಾಗಿ ಬೇರೆ ಕ್ರಿಸ್ತನನ್ನು ನೋಡಿಕೊಳ್ಳಬೇಕೋ, ಬೇರೆ ದಾರಿ ಹುಡುಕಿಕೊಳ್ಳಬೇಕೋ, ಅವನಿಗೋಗಿ ಹೇಳ್ರಿ, ನಾನೇ ಸತ್ಯ, ನಾನೇ ಮಾರ್ಗ, ನಾನೇ ಜೀವ, ನನ್ನ ಹೊರತು ಪರಲೋಕಕ್ಕೆ ಬೇರೆ ಯಾರಿಂದಲೂ ದಾರಿ ಸಿದ್ಧವಿಲ್ಲ. ಪರಲೋಕ ರಾಜ್ಯಕ್ಕೆ ಹೋಗ್ಲಿಕ್ಕೆ ದಾರಿ ನಾನೇ, ನನ್ನ ಹೊರತು ನಿಮ್ಮನ್ನ ಪರಲೋಕಕ್ಕೆ ಯಾರು ಕರ್ಕೊಂಡು ಹೋಗಲಿಕ್ಕಾಗಲ್ಲ, ಅವನು ನಾನೇ ಅಂತ ಹೇಳುವಾಗ ಹೇಳ್ರಿ. ಅದು ಮಾತ್ರವಲ್ಲ, ಇನ್ನೊಂದು ಲೆಟರ್ ನಾನು ನಿಮಗೆ ಕೊಡ್ತೀನಿ, ನಾನು ನಿಮ್ಗೆ ಆಲೋಚನೆ ಕೊಡ್ತೀನಿ, ಹೋಗಿ ಹೇಳ್ರಿ. ಏನಪ್ಪ? ಅವನಿಗೋಗಿ ಹೇಳ್ರಿ, ಇದೋ ಪರಲೋಕದಲ್ಲಿ ಇದುವರೆಗೂ ಅವನಿಗೆ ದೊಡ್ಡವರು ಯಾರು ಇರಲಿಲ್ಲ ಮನುಷ್ಯರಲ್ಲಿ, ಎಲ್ಲರಿಗಿಂತಲೂ ಅವನು ದೊಡ್ಡವನಾಗಿದ್ದ ಪರಲೋಕದಲ್ಲಿ. ಯಾವಾಗ ಅವನು ದೇವರ ವಿಷಯದಲ್ಲಿ, ನನ್ನ ವಿಷಯದಲ್ಲಿ ಅವನು ಸಂಶಯ ಪಟ್ನೋ, ಎಲ್ಲ ಮನುಷ್ಯರಿಗಿಂತಲೂ ಅವನು ಚಿಕ್ಕವನಾಗಿ ಮಾರಪಟ್ಟಿದ್ದಾನೆ. ಅವನು ದೊಡ್ಡ ವ್ಯಭಿಚಾರ ಮಾಡಿಲ್ಲ, ದೊಡ್ಡ ಕಳ್ತನ ಮಾಡಿಲ್ಲ, ನರಹತ್ಯ ಮಾಡಿಲ್ಲ, ಮೇರೆ ಮತ್ತೊಂದು ಮಗದನ್ನು ಏನು ಮಾಡಿಲ್ಲ, ಮತ್ತೊಂದು ಕುಟುಂಬವನ್ನು ನಾಶ ಮಾಡಿಲ್ಲ, ಮತ್ತೊಂದು ಕುಟುಂಬ ಸಂಸಾರವನ್ನು ಹೊಡೆದಾಕಿಲ್ಲ, ಬೇರೆ ದೊಡ್ಡ ಯಾವ ಕಾರ್ಯಗಳು ಮಾಡಿಲ್ಲ. ಅವನು ಮಾಡಿದ ಒಂದೇ ಒಂದು ಸಂಶಯ. ಅದು ಯಾವ ಟೈಮಲ್ಲಿ ಸಂಶಯ ಬಂತು? ಅವನಿಗೊಂದು ಇಕ್ಕಟ್ಟು ಬಂತು, ಅವನಿಗೊಂದು ಹೋರಾಟ ಬಂತು, ಒಂದು ಸಮಸ್ಯೆ ಬಂತು, ಇನ್ನು ನಾನು ಹೊರಗಡೆ ಬರ್ಲಿಕ್ಕೆ ಆಗಲ್ಲ ಎಂಬ ಒಂದು ಅನುಭವ ಅವನಿಗೆ ಬಂತು. ಆ ಅನುಭವದಲ್ಲಿ ಅವನ ಆಲೋಚನೆ ಮಾಡಿಲ್ಲ, ಇವನೇ ನಿಜವಾದ ದೇವರು, ಇವನೇ ಎಲ್ಲ ಮುಂದಿನ ಕಾರ್ಯಗಳು ನಡೆಸ್ತಾನೆ, ನನ್ನ ಸಮಯ ಮುಗೀತು ಅಂತ ಆಲೋಚನೆ ಅವನಿಗೆ ಬಂದಿಲ್ಲ. ಆ ಕಷ್ಟಗಳಲ್ಲಿ, ಆ ಹೋರಾಟಗಳಲ್ಲಿ ಅವನು ಸಂಶಯ ಪಡ್ತಾ ಇದ್ದಾನೆ. ಇಲ್ಲ, ನಂಬಿರುವಂತ ಯೇಸು ಇವನಲ್ಲ. ಹಲ್ಲೆಲೂಯ. ಕೆಲ ಜನರಲ್ಲಿ ಇದ್ದೀರಿ, ಸುಖದಲ್ಲಿ ಹೋಗುವಾಗ ಯೇಸು ಬಿಟ್ಟರೆ ಬೇರೆ ದೇವರಿಲ್ಲ. ಅವರ ಮಹಿಮೆ ಎಂತ ಮಹಿಮೆ, ಅವ್ರ ನಾಮ ಎಂತ ಮಹಿಮೆ, ಅವ್ರು ನನ್ನ ಜೊತೆನಲ್ಲಿದ್ದಾರೆ, ನನ್ನ ಕೈ ಹಿಡಿದಿದ್ದಾರೆ, ನನ್ನ ನಡೆಸ್ತಾ ಇದ್ದಾರೆ, ಇದೆಲ್ಲ ಹೇಳ್ತೀವಿ. ಕೆಲವೊಮ್ಮೆ ಹೋರಾಟಗಳು ಬರುವಾಗ, ಎಷ್ಟು ಪ್ರಾರ್ಥನೆ ಮಾಡಿದ್ರು ಕೂಡ ಆ ವಿಷಯದ ಮೇಲೆ ಬಿಡುಗಡೆ ಆಗದೆ ಇರುವಾಗ, ನಿಜವಾಗ್ಲೂ ದೇವರು ನನ್ನ ಪ್ರಾರ್ಥನೆ ಕೇಳ್ತಾ ಇದ್ದಾರಾ, ಅವ್ರು ಇದ್ದಾರಾ, ಅವ್ರು ಬರ್ತಾರಾ, ಅವ್ರು ನನ್ನ ಕೂಗಿ ಕೇಳ್ತಾರಾ, ಅವ್ರನ್ನ ಬಿಡಿಸ್ತಾರಾ ಅಂತೇಳಿ ಅನೇಕ ಸಾರಿ ನೀವು ಮಾತಾಡಿಲ್ವಾ? ದೇವರು ಹೇಳ್ತಾ ಇದ್ದಾರೆ, ನಿನ್ನ ಪಕ್ಷ ಅವನಿರೋದು ನಿಶ್ಚಯ, ನಿನ್ನ ಜೊತೆಯಲ್ಲಿ ಅವನಿರೋದು ನಿಶ್ಚಯ. ದೇವರ ವಾಕ್ಯ ಹೇಳ್ತಾರೆ, ನಿನ್ನ ಎತ್ತ ತಾಯಿ ನಿನ್ನ ಮರೆತಾಳು, ನಾನು ನಿನ್ನ ಮರೆಯಲ್ಲ, ನಾನು ನಿನ್ನ ಜ್ಞಾಪಕದಲ್ಲೇ ಇಟ್ಟುಕೊಂಡಿರ್ತೇನೆ. ಅಂದ್ರೆ ಅವನು ನಿನ್ನ ಪರ, ನಿನಗಾಗಿ ಇರೋದು ನಿಶ್ಚಯ. ಕಷ್ಟ ಬರುವಾಗ, ಹೋರಾಟಗಳು ಬರುವಾಗ, ರೋಗಗಳು ಬರುವಾಗ, ಸಮಸ್ಯೆಗಳು ಬರುವಾಗ ಅವನು ನಿನ್ನ ಕೈ ಬಿಟ್ಟಿದ್ದಾನೆ ಅಂತ ಹೇಳಿ ಅಲ್ಲ, ಅವನು ನಿನಗಾಗಿ ಮುಂದಿನ ಕಾರ್ಯಗಳನ್ನು ಮಾಡ್ತಾನೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕೆಲವೊಮ್ಮೆ ದೇವರು ನಮ್ಮ ಮೂಲಕವಾಗಿ ಕಾರ್ಯ ಮಾಡಲಿಕ್ಕೆ ನಮಗೆ ಅನುಮತಿ ಕೊಡ್ತಾನೆ. ನಾವು ಕಟ್ಟಲೆ ಕೊಡುವಾಗ ಅದ್ಭುತಗಳು ನಡೆಯುತ್ತೆ. ಕೆಲವೊಮ್ಮೆ ಅವನು ಅದ್ಭುತ ಮಾಡ್ತಾನೆ. ಹಲ್ಲೆಲೂಯಾ.
ಈ ಲಾಸ್ಟ್ ಟೈಮ್ನಲ್ಲಿ ತಮಿಳ್ನಾಡಿಂದ ಈಗ ಹೋದ ವಾರದಲ್ಲಿ ಕೋಲಾರಿಂದ ಬಂದ ಮಾರನೇ ಬುಧವಾರ, ಅದಕ್ಕಿಂತ ಮುಂಚೆ ಸುಮಾರು ಸಾರಿ ಫೋನ್ ಮಾಡ್ರು, ಫೋನ್ ತೆಗೆದಿಲ್ಲ. ಬುಧವಾರ ಮನೆಗೆ ಬಂದಿದ್ದ ತಕ್ಷಣನೇ ಪಾಸ್ಟರ್ ಜ್ಞಾಪನೆ ಮಾಡೋರು ಸುಮಾರು ಸಾರಿ ಫೋನ್ ಮಾಡ್ತಾರೆ. 3-4 ದಿವಸದಿಂದ ಅವರು ವಾಟ್ಸಪ್ನಲ್ಲಿ ವಾಯ್ಸ್ ಮೆಸೇಜ್ ಎಲ್ಲ ಕಳಿಸಿದ್ರು, ದಯಮಾಡಿ ಫೋನ್ ತೆಗೀರಿ. ಫೋನ್ ಏನೋ ಅಂತ ಬಂದು ಮನೆಗೆ ಬಂದು ಫೋನ್ ಮಾಡಿದೆ. ಅವ್ರು ಹೇಳಿದ್ರು, ಪಾಸ್ಟರ್ ಲಾಸ್ಟ್ ಟೈಮ್ನಲ್ಲಿ ಈಗ ನಾನೊಂದು ಹಸು ಇದೆ ನನ್ನ ಹತ್ರ, ಆ ಹಸುನ ವ್ಯಾಪಾರಕ್ಕೆ ಇಟ್ಟಿದ್ದೀನಿ, ಏನೋ ಗೊತ್ತಿಲ್ಲ, ಬರ್ತಾರೆ, ಆ ಹಸುಗೆ ರೇಟ್ ಒಂದು 50,000 ರೂಪಾಯಿ ಮಿನಿಮಮ್, ಅದ್ರ ರೇಟ್ ಇರೋದು 50,000 ರೂಪಾಯಿ, ವ್ಯಾಪಾರಕ್ಕೆ ಇಟ್ಟಿದ್ದೀನಿ, ಇಟ್ಟು ಸುಮಾರು ದಿನ ಆಯಿತು, ಬರ್ತಾರೆ ನೋಡ್ತಾರೆ ಬೇಡ ಅಂತ ಹೋಗ್ಬಿಡ್ತಾರೆ, ಬರ್ತಾರೆ ನೋಡ್ತಾರೆ 27,000 ಕೊಡ್ತೀನಿ, 30,000 ಕೊಡ್ತೀನಿ, 32,000 ಫೈನಲ್ ಅಂತ ಹೇಳ್ತಾ ಇದ್ದಾರೆ. ವ್ಯಾಪಾರನೇ ಆಗ್ತಾ ಇಲ್ಲ. ಲಾಸ್ಟ್ ಟೈಮ್ನಲ್ಲಿ ಒಂದ್ಸರಿ ನೀವು ಪ್ರೇಯರ್ ಮಾಡಿದ್ರಿ, ಪ್ರೇಯರ್ ಮಾಡಿದ ತಕ್ಷಣ ಒಳ್ಳೆ ರೇಟಿಗೆ ಸೇಲ್ ಆಯಿತು. ಈಗ ಮತ್ತೆ ಪಟ್ಟದ ನೀವು ಜ್ಞಾಪನ ಬಂದಿದ್ದೀರಿ, ದಯಮಾಡಿ ಪಾಸ್ಟರ್ ನನಗೋಸ್ಕರ ಆ ವ್ಯಾಪಾರಕ್ಕೆ ಇಟ್ಟಿರುವಂಥ ಹಸುಗೋಸ್ಕರ ಪ್ರಾರ್ಥನೆ ಮಾಡಿ. ಸರಿ ಅಮ್ಮ, ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡ್ತೇನೆ ಅಂತೇಳಿ ನಾನು ಪ್ರಾರ್ಥನೆ ಮಾಡಿ ಅಲ್ಲ ದೇವದೂತನ ಕಟ್ಲೆ ಕೊಟ್ಟೆ. ನಾನು ಕಟ್ಲೆ ಕೊಡ್ತಾ ಇದ್ದೇನೆ. ನೆಕ್ಸ್ಟು ಇದನ್ನ ಯಾರು ನೋಡಕ್ ಬರ್ತಾರೋ ನೋಡಿದ ತಕ್ಷಣ ತಗೊಂಡೋಗ್ಬೇಕು. ಇರ್ರಿ ನೋಡಿದ ತಕ್ಷಣ ತಗೊಂಡೋಗ್ಬೇಕು, ಒಳ್ಳೆ ರೇಟಿಗೆ ಹೋಗ್ಬೇಕು, ಅತಿ ಶೀಘ್ರದಲ್ಲಿ ಇದು ಸೇಲ್ ಆಗ್ಬೇಕಂತೇಳಿ ನಾನು ಅಭಿಷಕ್ತನಾಗಿರೋ ನಾನು ಯೇಸುವಿನ ನಾಮದಲ್ಲಿ ಕಟ್ಲೆ ಕೊಡ್ತಾ ಇದ್ದೀನಿ. ಆಮೇಲೆ ಹಾಗೆ ನಡೀಲಿ ಅಂತ ಪ್ರಾರ್ಥನೆ ಮಾಡಿದೆ. ಸರಿ ಅಮ್ಮ, ಪ್ರಾರ್ಥನೆ ಮಾಡಿದ್ದೀನಿ, ದೇವ್ರ ಕಾರ್ಯ ಮಾಡಿದ್ರೆ ಇಟ್ಬಿಟ್ಟೆ ಫೋನ್. ನಿನ್ನೆ ಈ ಹೋದ ವಾರದಲ್ಲಿ ನಡೆದಿದ್ದು ಘಟನೆ ಇದು. ಬುಧವಾರ ಪ್ರಾರ್ಥನೆ ಮಾಡಿದ್ದೀನಿ, ಗುರುವಾರನೋ ಶುಕ್ರವಾರನೋ ಹಸು ಸೇಲ್ ಆಗ್ಬಿಟ್ಟಿದ್ದೀನಿ. ಹಲ್ಲೆಲೂಯ. ಬುಧವಾರ ಪ್ರೇಯರ್ ಮಾಡಿದ್ದು, ಗುರುವಾರ ಶುಕ್ರವಾರದ ಒಳಗಡೆ ಆ ಹಸು ಪಟ್ ಅಂತೇಳಿ ಸೇಲ್ ಆಗ್ಬಿಟ್ಟಿದೆ. ಆಯಮ್ಮ ಫೋನ್ ಮಾಡಿ ನನಗೆ ಭಯ ಆಯಿತು, ನಾನು ಪ್ರವಾದನೆ ಬೇರೆ ಹೇಳ್ಬಿಟ್ಟಿದ್ದೀನಿ, ಕಟ್ಲೆ ಬೇರೆ ಕೊಟ್ಬಿಟ್ಟಿದ್ದೀನಿ, ಏನೋ ನಾವು ಹಂಗೆ ಸಂಶಯ ಪಡೆದವನೇ ಧನ್ಯನು. ಹಲ್ಲೆಲೂಯ. ಫೋನ್ ಮಾಡಿದಷ್ಟು ನಾನು ಅಷ್ಟೇ, ನೀವು ಪ್ರಾರ್ಥನೆ ಮಾಡಿದ್ರಲ್ಲ ಅಷ್ಟು ಸೇಲ್ ಆಗೋಯ್ತು. ನನಗೆ ಕುತೂಹಲ, ಎಲ್ಲ ಬಂದಂಥವರೆಲ್ಲ 27,000 22,000 30,000 ಒಳಗಡೆ ಕೇಳ್ತಾ ಇದ್ದಲ್ಲ, ಎಷ್ಟು ಹೋಗಿದ್ದು ನಾನು ಕುತೂಹಲ, ನಾನು ಕೇಳಬೇಕಲ್ಲ, ಸಂತೋಷ ಪಡ್ಬೇಕಲ್ಲ. ನಾನು ಕೇಳಿದೆ, ಮತ್ತೆಲ್ಲ ಇರ್ಲಿ ಎಷ್ಟು ಹೋಯ್ತು ಅಂತ ಕೇಳಿದೆ. ಅಷ್ಟೇ 47,000 ರೂಪಾಯಿಗೆ ಹೋಯ್ತು. ಚಪ್ಪಾಳೆ ಬರಲ್ಲ, ಇದಕ್ಕೆಲ್ಲ ಚಪ್ಪಾಳೆ ಬರಲ್ಲ. ದೇವರಿಗೆ ಮಹಿಮೆ. ಹಲ್ಲೆಲೂಯ. ದೇವರಿಗೆ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ಕಲ್ಪಿಸಿ ಕಟ್ಟುಗಳು ಹೊಡೆದು ಪ್ರಾರ್ಥನೆ ಮಾಡುವಾಗ ಅದು ನಡೀತವೆ. ಅದು ಅಭಿಷಕ್ತರಿಗೆ ಇರುವಂಥ ಗತ್ತು. ಹಲ್ಲೆಲೂಯ. ಆಮೇಲೆ ಅವ್ರು ಹೇಳಿದ್ರು, ಪಾಸ್ಟ್ರೇ 47,000 ರೂಪಾಯಿಗೆ ಹೋಯ್ತು ಪಾಸ್ಟ್ರೇ, ಸಂತೋಷ ಪಾಸ್ಟ್ರೇ. ಹೌದ್ರಮ್ಮ, ಆಯ್ತಮ್ಮ, ಸರಿ ಪಾಸ್ಟ್ರೇ, ನನಗೇನೊಂದು ಚಿಕ್ಕ ಕಾಣಿಕೆ ಕೊಡಬೇಕು ಅನ್ನಿಸ್ತಾ ಇದೆ, ನಿಮ್ದು ಅಕೌಂಟ್ ನಂಬರ್ ಕಳಿಸ್ತೀರಾ? ಸರಿ ಅಮ್ಮ ಕಳಿಸ್ತೀನಮ್ಮ ಅಂತ ಇಟ್ಬಿಟ್ಟೆ. ಅಕೌಂಟ್ ಕಳಿಸ್ದೆ. ದೇವರ ಹತ್ರ ಎಷ್ಟು ಮಾತಾಡ್ರೆ ಅಷ್ಟು ಕಾಣಿಕೆ ಹಾಕಿದ್ರು. ದೇವರ ಆ ಕುಟುಂಬನ ಆಶೀರ್ವಾದ ಮಾಡಲಿ. ಈಗ ನಮ್ಮ ಸಭೆಯಲ್ಲಿ ಕೂಡ ಕೆಲವು ಜನರಿದ್ದಾರೆ ಸ್ಪೆಷಲ್ ಕಾಣಿಕೆ ಕೊಡೋರು. ಅದು ತುಂಬ ಯೂಸ್ಫುಲ್ ಆಗ್ತಾ ಇದೆ, ತುಂಬ ಯೂಸ್ಫುಲ್ ಆಗ್ತದೆ. ದೇವರು ಅವ್ರನ್ನು ಕೂಡ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ಈ ಥರ ಕಾರ್ಯ ಸಂಶಯ ಪಡಬಾರ್ದು. ಈಗ ಇದರ ಇಲ್ಲ, ಅವರಲ್ಲ, ಪ್ರೆಗ್ನೆಂಟ್ ಆಗಿರುವಂತ ಇಲ್ಲ, ಅವ್ರಿಲ್ಲ, ಅವ್ರ ಕಷ್ಟ ಬಂದಲ್ಲೇ ಬಂದು ಈ ಭಯ ಭಕ್ತರು ಕೂತ್ಕೊಳ್ಳೋದು. ಹಲ್ಲೆಲೂಯ. ಅವ್ರ ಮನೆ ಪ್ರೇಯರ್ ಮಾಡಿಸ್ಕೊಂಡ್ರು, ಮಾಮ ಪ್ರೇಯರ್ ಮಾಡಿದೆ. ನಾನು ಸಾಮಾನ್ಯವಾಗಿ ಗಂಡು ಮಗುನ ಹೆಣ್ಮಗುನ ಏನು ಯಾವುದು ಆಗದ ಹೇಳಲ್ಲ. ದೇವರಾತ್ಮ ಮಾತಾಡಿದ್ರೆ ಪಟ್ಟಂತ ಹೇಳ್ಬಿಡ್ತೀವಿ. ಪ್ರೇಯರ್ ಮಾಡಿದೆ. ಅಮ್ಮ ದೇವ್ರು ಹೇಳ್ತಾ ಇದ್ದಾರೆ, ಇನ್ನು ಗಂಡು ಮಗು ಆಗುತ್ತೆ. ನೆಕ್ಸ್ಟ್ ಗಂಡು ಮಗು ಆಗಿದ ತಕ್ಷಣ 25,000 ರೂಪಾಯಿ ತಗೊಂಡು ನೀವು ಬರ್ಬೇಕಂತ ಹೇಳಿದೆ. ಸರಿ ಮ್ಯಾಮ ಈಗ ಮಾತ್ರ ಸರಿ ಮ್ಯಾಮ ಊಟದ ಮೇಲೆ ತುಂಡೆ ಗಾಣ ದುಣಿಯ ಗಾಣ. ಆಮೇಲೆ ಅನು ಇಲ್ಲಿದ್ದೀನಿ ಮಾಮ. ಹಲ್ಲೆಲೂಯ. ಸುಮ್ಮನೆ ಹಂಗೆ ಹೇಳಿದೆ, 25,000 ರೂಪಾಯಿ ತಗೊಂಡ್ಬಿಡೋದು. ಹಲ್ಲೆಲೂಯ. ಊರಿ ಬೇರೆ ಕಡೆಲ್ಲ ಒಂದು ಬಿಡುಗಡೆಗೆ 2 kg ಬಾದಾಮಿ, 2 kg ಗೋಡಂಬಿ, ಒಂದು ಹೊಸ ಪಂಚೆ, ಒಂದು ಹೊಸ ಸೀರೆ, ಒಂದು ಹೊಸ ಎಲ್ಲ ತಗೊಂಡು
ಒಂದು ಬಿಡುಗಡೆಗೆ 25,000 ರೂಪಾಯಿ. ಚಿಕ್ಕ ದೇವ ಆದರೆ 25,000 ರೂಪಾಯಿ, ದೊಡ್ಡ ದೇವ ಆದರೆ 50,000 ರೂಪಾಯಿ. ಇನ್ನೊಂದು ದೇವ ಬರ್ತದೆ ಊರಿನ ಆಳ್ವಿಕೆ ಮಾಡೋ, ಈ ದೇವ ಬಂದ್ಬಿಟ್ರೆ 1,00,000 ರೂಪಾಯಿ. ಅಲ್ಲೇಲೂಯ. ನಾವೇನು ತಗೊಳ್ಳಲ್ಲ, ಪ್ರೇಯರ್ ಮಾಡೋದು ಬಿಡುಗಡೆ ಮಾಡಿ ಕಳಿಸೋದು, ಪ್ರೇಯರ್ ಮಾಡೋದು ಬಿಡುಗಡೆ ಮಾಡಿ ಕಳಿಸೋದು. ಯಾವಾಗೋ ಒಂದು ಸಾರಿ ಜಾಗಕ್ಕೆ ಕಾಸು ಕೊಡ್ರಿ ನಮ್ಗೆ, ಯಾವಾಗ ಒಂದು ಸಾರಿ ಜಾಗಕ್ಕೆ ಕಾಸು. ಬೋಂಡ ಬಜ್ಜಿ ಮೂಗು ಬೋಂಡ ಆಗ್ಬಿಡುತ್ತೆ. ಬಜ್ಜಿ ನೋಡಿದ್ರೆ ಉದ್ದ ಇರ್ತದೆ, ನಾವು ಕೇಳಿದ ತಕ್ಷಣ ಆ ಬಜ್ಜಿ ಏನಾಗುತ್ತೆ, ಊದ್ಕೊಂಡ್ಬಿಡ್ತದೆ, ಬೋಂಡ ಆಗ್ಬಿಡ್ತದೆ. ಹಲ್ಲೆಲೂಯಾ. ಈ ಒಡೇರಳ್ಳಿಲಿ ಒಂದು ಅಮ್ಮ ಇತ್ತು, ನಮ್ಮ ನವೀನ್ ಅವ್ರ ಫ್ರೆಂಡು. ಆಗಿನ್ನ ಅವ್ನು ಒಳ್ಳಿ ಚಿಕ್ಕ ಹುಡುಗ ಆಗ ಮಾದೇಶ್ ಬ್ರದರ್ ಅವ್ರ ಮನೆಗೆ ಆಲ್ರೆಡಿ ಯಾರನ್ನ ಕರ್ಕೊಂಡೋಗಿದ್ದಾರೆ, ಯಾರ್ಯಾರನ್ನೆಲ್ಲ ಕರ್ಕೊಂಡೋಗಿ ಪ್ರೇಯರ್ ಮಾಡಿಸಿದ್ರೆ ದುರಾತ್ಮ ಬಿಟ್ಟು ಹೋಗಿಲ್ಲ. ಆಮೇಲೆ ಏನೇನೋ ಗೊತ್ತಿಲ್ಲ, ಅವ್ರಿಗೆ ನನ್ನ ಕ್ಯಾಪ್ನ ಬಂತೇನೋ, ನಾವು ದೇವ್ರ ಚಿಕ್ಕಲ್ಲಿ ಸೇವೆ ಮಾಡ್ತಾ ಇದ್ದೆ. ಅವ್ರು ನನ್ನ ಬಂದು ಭಾಷೆ ಈ ಥರ ಒಬ್ರು ಇದ್ದಾರೆ, ಮನೆಗೆ ಹೋಗ್ಬೇಕು, ಪ್ರೇಯರ್ ಮಾಡಬೇಕು ಬನ್ನಿ ಅಂತೇಳಿ ಕರ್ಕೊಂಡು ಹೋದ್ರು. ಹೋದ್ವಿ. ನೋಡ್ರೆ ತಾಯಿ ಅವ್ರ ಮನೇಲಿ ಎಲ್ಲ ಡ್ರೈವರ್ಗಳು, ಗೌರ್ಮೆಂಟ್ ಕೆಲಸದವ್ರು. ನೋಡ್ದ ಸರಿಯಾಗಿ ಇತ್ತು ದೇವ. ಅವ್ರು ಹೇಳಿದ್ರು, ಮೊನ್ನೆ ತಾನು 50,000 ರೂಪಾಯಿ ಕಟ್ ಮಾಡಿ ಬಂದಿದ್ದು, ಈ ದೇವ ಬಿಟ್ಟು ಹೋಗಿಲ್ಲ. ಎಷ್ಟು? ನಾ ಪ್ರೇಯರ್ ಮಾಡ್ಬಿಟ್ಟು 1,000 ರೂಪಾಯಿ ಕೊಟ್ಟಿದ್ರೆ ನೋಡ್ದ, ಕೇಳಿಲ್ಲ ಇದುವರೆಗೆ, ಯಾರನ್ನು ಕೇಳೋದು ಇಲ್ಲ. ಅಲ್ಲೆಲ್ಲೂಯ. ಉಚಿತವಾಗಿ ದೇವರು ಕೊಟ್ಟಿದ್ದಾರೆ, ಉಚಿತವಾಗಿ ಯೂಸ್ ಮಾಡ್ತಾ ಇದ್ದಾರೆ. ಇದು ದೇವ್ರ ವಾಕ್ಯ. ಬೇರೆ ಹೆಂಗೆ ಎಲ್ಲ ಯೂಸ್ ಮಾಡ್ಕೊಂತಾರೆ ಬಿಡ್ರಿ, ಕೇಳಕ್ಕೆ ಹೋಗಿ ಸೇವೆಗೆ ಅಂತ ಹೇಳ್ತಾರೆ. ಅಲ್ಲೆಲ್ಲೂಯ. ಆಮೇಲೆ ಸರಿ ಆಯಿತು, ನಾನು ಹೇಳಿದೆ ಸ್ಪಾಟಲ್ಲಿ ಬಿಡುಗಡೆ ಆಗುತ್ತೆ. ಅಯ್ಯೋ ಶಾನ ಮಂಡದ ಇದೆ, ಸ್ಪಾಟಲ್ಲಿ ಬಿಡುಗಡೆ ಆಗುತ್ತೆ. ಓ ನಾನು ಏಸ್ವಾಮಿ ಬಗ್ಗೆ ಹೇಳ್ತೀನಿ, ಏಸ್ವಾಮಿ ಬಗ್ಗೆ ಹೇಳ್ತೀನಿ, ನೀವು ಕೇಳ್ರಿ. ನಾನು ಹೇಳಿದರೆ ಸೈಲೆಂಟ್ ಆಗ್ತಾರಿಲ್ಲ ಅವರು. ನಾನು ಹೇಳ್ತೀನಿ, ನೀವು ಕೇಳಬೇಕು, ನೀವು ಕೇಳಲೇಬೇಕು. ಕೇಳಲಿಲ್ಲ ಅಂದರೆ ಬಿಡುಗಡೆ ಆಗಲ್ಲ. ಅದು ನನ್ನ ಕರ್ತವ್ಯ ಅಂತ ಹೇಳ್ಬಿಟ್ಟು ಕುಣ್ಸ್ಕೊಂಡು ಚೆನ್ನಾಗಿ 10 ನಿಮಿಷ ಅಂತ ಹೇಳಿ ಆ ದೇವ್ರು ನಂಬ್ತೀವಿ, ಎಲ್ಲ ಒಪ್ಸ್ಕೊಡ್ತೀವಿ, ಚರ್ಚಿಗೆ ಬರ್ತೀವಿ, ಎಲ್ಲ ಆಯಿತು. ಪ್ರಾರ್ಥನೆ ಮಾಡ್ದೆ ಬಂತು ಈಚೆ, ಯೇಸುವಿನ ನಾಮದಲ್ಲಿ ಬಿಟ್ಟೋಯ್ತು, ಎಲ್ಲ ನಾರ್ಮಲ್ ಆಗೋಯ್ತು. ಅವ್ರ ಮಕ್ಕಳೇನು, ನಮ್ಮಮ್ಮನ ಕಳಿಸ್ತೀವಿ ಚರ್ಚ್ಗೆ, ಬಿಡುಗಡೆ ಆದರೂ ನಾವು ಯಾರು ಅಡ್ಡಿ ಇಲ್ಲ ಹಂಗೆಲ್ಲ ಹೇಳ್ಬಿಟ್ಟು ನಾನು ಅವಾಗ ಹೇಳಿದೆ ಮಾದೇಶ್ ಬ್ರದರ್ ನಾನು ದೇವ್ರ ಚಿಕ್ಕನಲ್ಲಿ ಸೇವೆ ಮಾಡ್ತಾ ಇರೋದು, ಪಾಪ ಅಲ್ಲಿವರೆಗೂ ಬರೋಕ್ಕಾಗಲ್ಲ, ಗುಬ್ಳೆಳ ಚರ್ಚ್ ಹತ್ರ ಆಗುತ್ತೆ, ಅಲ್ಲಿ ಕಳಿಸ್ಬಿಡ್ರಿ, ಅಲ್ಲಿ ಹೋಗ್ಬಿಡ್ರಿ ಅಮ್ಮ, ಗುಬ್ಳೆಳ ಚರ್ಚ್ಗೆ ಇರೋಕ್ರಲ್ಲ, ಅಲ್ಲಿ ಹೋಗ್ಬಿಡಿದ್ರೆ ಕಳಿಸ್ಬಿಟ್ಟೆ. ಒಂದು 2 ವಾರ ಹೋಗಿದ್ದಾರೆ, 3ನೇ ವಾರಕ್ಕೆ ಮಕ್ಕಳು ಪಟ್ಟು ಹೋಗ್ಬಾರ್ದು ಮತ್ತೆ 4 ಬಂದಿದೆ, ಮತ್ತೆ 4 ಬಂದಿದೆ. ಈಗ ಇವತ್ತು ಕೂಡ ಬಿಟ್ಟು ಹೋಗಿಲ್ಲ ಅಂತ ನೋಡ್ರಿ. ಈಗ ಮೊನ್ನೆ ಹೋಗ್ಬಿಟ್ಟು 1,00,000 ಖರ್ಚು ಮಾಡ್ಬಿಟ್ಟು ಅದನ್ನ ತಡೆ ಕಲ್ಲನ್ನ ತಿರುಗಿಸ್ತಾರಂತೆ. ಒಂದು ಏನೋ ಕಲ್ಲು ಬರುತ್ತೆ, ಆ ಕಲ್ಲು ತಿರುಗಿಸ್ಲಿಕ್ಕೆ 1,00,000, ಆ ಫೈನಲ್ ಪವರ್ಫುಲ್ ಅಂತ ಅದು. ಆ ತಿರುಗಿಸ್ಬಿಟ್ರೆ ಎಂಥ ದೇವ ಇಲ್ಲಿ ಓಡಕ್ಕೆ ಬರ್ತಾ ಬರಲ್ಲ ಅಂತೆ. ಆ 1,00,000 ಖರ್ಚು ಮಾಡಿ ಕೂಡ ಕಲ್ಲು ತಿರುಗಿಸಿದ್ದಾರೆ, ಆ ದೇವ ಅಲ್ಲೇ ಇದೆ ಅಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಅಲ್ಲಲ್ಲಿ ಹೋಗ್ತೀರಿ, ಆಯ್ಕೊಂಡು ತಿಂತೀರಿ, ಇರೋದನ್ನೆಲ್ಲ ಮೇಲೆ ಬರ್ಸ್ಕೊಂಡು ಬರ್ತೀರಿ, ಪ್ರಾರ್ಥನೆ ಮಾಡಿ ಪೋ ಹೇಳಿ ದೇವರ ಆತ್ಮ ವಾಕ್ಯಗಳು ಕೊಟ್ಟು, ಈ ದುರಾತ್ಮದ ಪ್ರೇಯರ್ ಮಾಡಿ, ಆ ವಾಕ್ಯ ಕೊಟ್ಟು ಪ್ರಸಂಗ ಮಾಡಿ, ಅದೆಲ್ಲ ಓಡಿಸಿ ಎಲ್ಲ ಬಿಡುಗಡೆ ಆಗಿ ಚೆನ್ನಾಗಿ ಆಗ್ಬಿಟ್ಟು ಯಾವಾಗೋ ಒಂದ್ಸರಿ ದೇವರಾಜ್ಯಕ್ಕೆ, ನನಗಲ್ಲ ದೇವರಾಜ್ಯಕ್ಕೆ ಕೊಡ್ರಿ ಅಂದರೆ ಹಲ್ಲೆಲೂಯಾ. ಮನೇಲಿ ಹೋಗ್ಬಿಟ್ಟು ಫೈಟು, ನನ್ನ ಕೇಳಿದ್ರೆ ನೀನು ಮಾಡ್ದೆ, ನೀ ಬಿಡುಗಡೆ ಮಾತ್ರ ನೀನು ಕೇಳಿದ್ರೆ ದೇವ್ರು ಮಾಡಬೇಕು. ಬಿಡುಗಡೆ ಮಾತ್ರ ಯಾರನ್ನ ಅಮ್ಮನ ಅಕ್ಕನ ತಂಗಿನ ಯಾರನ್ನ ಕೇಳಿದ್ರೆ ಬಿಡುಗಡೆ ಅದ್ಭುತ ಮಾಡಬೇಕು. ದೇವ್ರು ಮಾತಾಡುವಾಗ ಮಾಡೋದನ್ನ ಮಾಡೋಕ್ಕೆ ದೊಡ್ಡ ನಾಯಕನ ಪರ್ಮಿಷನ್ ಕೇಳಬೇಕಂತ. ಅಲ್ಲೋಯಾ ಅಲ್ಲ, ಯಾರಿಗೋ ಟಚ್ ಆಗ್ತಾ ಇದೆ, ವಾಕ್ಯ ಎಲ್ಲೋ ಹೋಗ್ತಾ ಇದೆ, ಸುಮ್ಮನೆ ದೇವರಾತ್ಮ ಮಾತಾಡಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಏನೋ ವಿಷಯಕ್ಕೋಸ್ಕರ ಏನೋ ವಿಷಯ ಬಂದ್ಬಿಡ್ತು. ಹಲ್ಲೆಲೂಯಾ. ಈಗ ಅಲ್ಲಿ ದೆವ್ವ ಬಿಟ್ಟು ಹೋಯ್ತು. ಅವಾಗ ₹1 ಖರ್ಚಿಲ್ಲ. ಚರ್ಚಿಗೆ ನೆಟ್ಟಕ್ಕೆ ಹೋಗಿದ್ರೆ ಅದು ದೆವ್ವ ಸಾಯಿ ಮಣ್ಣಾಗಿವರೆಗೂ ಬರ್ತಾ ಇರಲಿಲ್ಲ. ಮತ್ತೆ ಅವರು ಈಗ ಫ್ಯಾಮಿಲಿ ಹತ್ರ ಬರಲೇಬೇಕಲ್ಲ, ಅದು ಹೋಗ್ಲೇಬೇಕು. ವಾಕ್ಯ ಹೇಳ್ತದೆ, ಒಂದು ಹೋಗ್ಬಿಟ್ಟು ಮತ್ತೆ ನೀನು ನೆಟ್ಟಿಗಿಲ್ಲ ಅಂದರೆ 7 ಬಂದು ಸೇರ್ಕೊಂತವೆ ಅಂತ. ಈಗ 7 ಬಂದ್ಮೇಲೆ ಆ ಮನೇಲಿ ಎಷ್ಟು ಜನ
ಆಯಮ್ಮ ಒಂದೇ ಬಂದಿದ್ಲಲ್ಲ, ಈಗ 7 ಬಂದ ಮೇಲೆ ಎಲ್ಲ ಬರಬೇಕು. ಅದೊಂದು ಬಂದಾಗ ಅವರೊಬ್ಬರು ಮಾತ್ರ ಕಳಿಸ್ಕೊಟ್ರು. ಬಿಟ್ಬಿಟ್ಟಿದ್ರೆ ಪರವಾಗಿಲ್ಲ, ನಿಧಾನ ರಕ್ಷಣೆ ಹೊಂದ್ಕೊಂಡು ಹೇಳ್ಬಿಟ್ರು ದೇವರು. ಬಿಟ್ಟಿಲ್ಲ, ತಡೆ ಮಾಡಿದ್ರು, 7 ಹೋಯ್ತು. ಈಗ 7 ಜನನು ಬರಬೇಕು. ಅವ್ರ ಮನೇಲಿ ಎಷ್ಟು ದುರಾತ್ಮ ಒಳಗಡೆ ಹೋಗ್ತದೋ, ಎಷ್ಟು ಹೋರಾಟ ಒಳಗಡೆ ಹೋಗ್ತದೋ, ಎಷ್ಟು ಸಮಸ್ಯೆ ಒಳಗಡೆ ಹೋಗ್ತದೋ ಅಷ್ಟು ಜನ ಬರಬೇಕು. ಅಲ್ಲಲ್ವೋ ದೇವ್ರ ಕಾರ್ಯ ಮಾಡ್ತಾರೆ. ಹೇಳ್ತಾರೆ ಏನಪ್ಪ ಅಂದರೆ, ಸಂಶಯ ಪಡಬಾರ್ದು. ಕೃಪೆ ಕೊಟ್ಟಿದ್ದಾರ, ದೇವ ಬಿಟ್ಟೋಗುತ್ತಾ, ಹೋಯ್ತು. ಈಗ ನಮ್ಮ ಬ್ರದರ್ ನೋಡಲ್ಲ, 2 ಬ್ರದರ್ ನೋಡ್ರಿ, ಆ ಮಕ್ಕಳು ನೋಡ್ರಿ, ಕಳೆ ನೋಡ್ರಿ ಹೆಂಗೆ ಬಂದಿದೆ ಕಳೆ. ನೋಡ್ರಿ ಅವ್ರ ಮಕ್ಕಳು ಕಳೆ ನೋಡ್ರಿ. ಶುಕ್ರವಾರದಲ್ಲಿ ವಾರದಲ್ಲಿ ಬಂದಿದ್ರು ರೀ, ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ. ನಾವು ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಅವ್ರಿಗೆ ನಿಂತ್ಕೊಳ್ಳೋಕೆ ಶಕ್ತಿ ಇಲ್ಲ, ಅವ್ರ ಪಕ್ಕದಲ್ಲಿ ನಾವು ನಿಂತ್ಕೊಳ್ಳೋಕೆ ಆಗ್ತಾ ಇಲ್ಲ. ಭಯಂಕರ ಡ್ರಿಂಕ್ಸ್, ಮಕ ಎಲ್ಲ ಬೋಂಡ್ ಆಗ್ಬಿಟ್ಟಿತ್ತು. ನೋಡಿದ್ರಾ? ಕುಡ್ದವ್ರ ಮಕ ಹೆಂಗಾಗುತ್ತೆ, ಫುಲ್ ಹಂಗಾಗ್ಬಿಟ್ಟಿದೆ. ಈ ಬಾಡಿ ಹೋಗಿರೋ ಬದನೆಕಾಯಿ ನೋಡಿದ್ರಾ? ಅದಕ್ಕೇನೆ ಕೇವಲ ಆಗ್ಬಿಟ್ಟಿತ್ತು. ಬಂದ್ರು ಪಾಪ, ಅವ್ರ ತಂಗಿ ಕರ್ಕೊಂಡು ಬಂದರು, ಪ್ರಾರ್ಥನೆ ಮಾಡಿದ್ರು. ಅವ್ರ ಮೇಲೆ ಕೆಲವೊಂದು ಸ್ಪಿರಿಟ್ಗಳಿತ್ತು, ಅದು ಬಿಟ್ಟೋಯ್ತು. ಏಸಪ್ಪ ಓಡಿಸಿದ್ರು, ಅದು ಬಿಟ್ಟೋಗಿದ್ದೆ. ಬ್ರದರ್, ಎಷ್ಟು ವರ್ಷಗಳಿಂದ ನೀವು ಕುಡಿತಾ ಇದ್ರಿ? ನೀವು ಪ್ರೇಯರ್ ಮಾಡಿದೆ 8-10 ವರ್ಷಗಳಿಂದ ಕುಡಿದ್ರೆ ಪಕ್ಕಾ ಪೀಗೊಟ್ಟು ತೆಗ್ಗದಲ್ಲ. ಅಂಥವ್ರು ಪ್ರೇಯರ್ ಆಗಿದ ತಕ್ಷಣ ಅವಾಗಿಂದ ಕುಡಿತಾ ಇದ್ದೀರಾ ಬ್ರದರ್? ಅವಾಗಿಂದ ಕುಡಿತಾ ಇದ್ದೀರಾ? ಇಲ್ಲ, ಬಿಟ್ಟೋಯ್ತು. ಇವತ್ತು ಆ ಕುಟುಂಬಕ್ಕೆ ಎಷ್ಟು ಸಂತೋಷ, ಅವರ ಹೆಂಡತಿ ಮಕ್ಕಳಿಗೆ ಎಷ್ಟು ಸಂತೋಷ, ಅವ್ರ ರಿಲೇಷನ್ಗೆ ಎಷ್ಟು ಸಂತೋಷ. ಹಲ್ಲೆಲೂಯಾ. ನಾ ಪ್ರಾರ್ಥನೆ ಮಾಡುವಾಗ ಇದಾಗುತ್ತೋ ಇದಿಲ್ವಾ, ಇದಾಗುತ್ತೋ ಇದಿಲ್ವಾ ಅಂತೇಳಿ ನಾನು ಸಂಶಯಪಟ್ಟು ಪ್ರಾರ್ಥನೆ ಮಾಡಿದರೆ ಅವ್ರಿಗೂ ಬಿಡುಗಡೆ ಆಗ್ತಾ ಇರಲಿಲ್ಲ, ಸಭೆಗೆ ಜನರು ಬರ್ತಾ ಇರಲಿಲ್ಲ. ಸಂಶಯ ಪಡೆದವನೇ ಧನ್ಯನು. ಹಲ್ಲೆಲೂಯಾ. ಆದ್ರೆ ಈ ಸ್ನಾನಿಕನಾದ ಯೋಹಾನನ ಹೇಳ್ತಾವನೆ, ಸ್ವಲ್ಪ ಕಷ್ಟ ಬರುವಾಗ, ಯೇಸು ಬರದೇ ಇರುವಾಗ, ಯೇಸು ಅವರೇನ ಅಲ್ವಾ ಬೇರೆಯವ್ರು ನೋಡ್ಕೊಳ್ಬೇಕಂತ ಹೇಳ್ತಾ ಇದ್ದಾರೆ. ಆಗ ಯೇಸು ಹೇಳ್ತಾ ಇದ್ದಾರೆ, ನನ್ನ ವಿಷಯದಲ್ಲಿ ಸಂಶಯ ಪಡಬಾರ್ದು. ನಾನು ಇದ್ದೀನಿ ಅಂದ್ರೆ ಇದ್ದೇನೆ, ಇಲ್ಲ ಅಂದ್ರೆ ಇಲ್ಲ. ನೆನ್ನೆ ಇದ್ದ ಹಾಗೆ ಇವತ್ತು, ಇವತ್ತಿದ್ದ ಹಾಗೆ ನಾಳೆ ಇರೋವರೆಗೂ ನಿತ್ಯ ನಿರಂತರವು ಹಾಗೆ ಇರುವಂತ ದೇವರು ನಾನಾಗಿದ್ದೇನೆ. ಸಂಶಯ ಪಡಬೇಡ. ಕೆಲವು ಜನರಲ್ಲಿ ಸಂಶಯ ಪಡೋರಿದ್ದೀರಿ, ಇದಾಗುತ್ತಾ ಇದಾಗಲ್ವಾ ಅಂತ ಹೇಳಿ. ಬಟ್ ದೇವರು ಹೇಳ್ತಾ ಇದ್ದಾರೆ, ಯಾವ ವಿಷಯಗಳ ಮೇಲೆ ನೀನು ನಂಬಿದೆಯೋ ನೀನು ಸಂಶಯ ಪಡಬೇಡ. ನಾನು ಆ ವಿಷಯಗಳ ಮೇಲೆ ಈ ದಿನಗಳಲ್ಲಿ ಬಿಡುಗಡೆಯನ್ನು ಕೊಟ್ಟು, ಜಯವನ್ನು ಕೊಟ್ಟು, ನಿನ್ನನ್ನು ಬಿಡಿಸಿ ಹೊರಗಡೆ ಕರ್ಕೊಂಡು ಬಂದು ನಾನು ನಿನ್ನ ಸಂಗಡ ಇದ್ದೀನಿ ಎಂಬುದಾಗಿ ಹೇಳಿ ನಾನು ನಂಬಿಸ್ತೇನೆ. ರಬ ಶಬ ದಡಗಾದವ ರೀಕ ಬಾದಡಗಾದವ. ಕೆಲವೊಮ್ಮೆ ಭಯಂಕರ ನಂಬಿಕೆ ಉಳ್ಳವರು ನೀವು. ಎಷ್ಟೆಷ್ಟು ಬಂದು ಹೋಗಿದೆ, ನೀವು ನಂಬಿಕೆ ಕಳ್ಕೊಂಡಿಲ್ಲ, ನಿಮ್ಮ ಮೇಲೆ ಸಂಶಯ ಬಂದಿಲ್ಲ. ನಿಮ್ಮ ಒಳಗಡೆನು ನನ್ನ ಕರೆದಿರೋ ದೇವರು ನಂಬಿಗಸ್ತನು, ಅವನ ಮೇಲೆ ತರ್ತಾನೆ, ನನ್ನ ಬಿಡಿಸ್ತಾನೆ, ನನ್ನ ಅನುಗ್ರಹಿಸ್ತಾನೆ, ನನ್ನ ನಿಲ್ಲಿಸ್ತಾನೆ, ಅವನ ವಿಶೇಷವಾಗಿ ನಡೆಸ್ತಾನೆ ಎಲ್ಲ ಹೇಳ್ಕೊಂಡು ಬಂದ್ರಿ. ಬಟ್ ಕೆಲವು ಸಂದರ್ಭ ಬರುವಾಗ ಈ ನಡುವೆ ನೀವು ಸಂಶಯ ಪಡ್ತಾ ಇದ್ದೀರಿ. ನನ್ನ ಜೀವನ ಹೇಗೋ, ಮುಂದೆ ನನ್ನ ಜೀವನ ಏನಾಗುತ್ತೋ, ನನ್ನ ಕುಟುಂಬ ಏನಾಗುತ್ತೋ, ನನ್ನ ಭವಿಷ್ಯತ್ ಏನಾಗುತ್ತೋ, ಸಂಶಯ ಪಡಬೇಡ. ದೇವರ ವಾಕ್ಯ ಬೀಳ್ತದೆ, ನನ್ನ ನಿಮಿತ್ತವಾಗಿ ಎಲ್ಲವನ್ನ ಬಿಟ್ಟು ಬರುವನು 1000 ತಲೆಮಾರುಗಳ ತನಕ ನಾನು ಅನುಗ್ರಹಿಸ್ತೇನೆ ಅಂತ ಹೇಳಿ ವಾಗ್ದಾನ ಮಾಡಿದವನು ಮನುಷ್ಯನಲ್ಲ, ವಾಗ್ದಾನ ಮಾಡಿರುವಂತವನು ಸರ್ವಶಕ್ತನಾಗಿರುವಂತ ದೇವರು. ಮನುಷ್ಯನಿಗೆ ಅಸಾಧ್ಯ, ಆದ್ರೆ ನೀನು ನಂಬಿರೋ ದೇವರಿಗೆ ಎಲ್ಲವೂ ಸಾಧ್ಯ. ದೇವರು ಹೇಳ್ತಾ ಇದಾರೆ, ನೀ ನಂಬಿರೋ ದೇವರಿಗೆ ಎಲ್ಲವೂ ಸಾಧ್ಯ. ನಾನು ದೇವರ ಆತ್ಮದಲ್ಲಿ ತುಂಬಲ್ಪಟ್ಟವನಾಗಿ ಹೇಳ್ತಾ ಇದ್ದೇನೆ. ಕೆಲ ಜನರು ಹೇಳಿದರೆ ನಿನ್ನ ಹತ್ರ ಇದು ಆಗಲ್ಲ, ಕೆಲ ಜನರು ನಿನ್ನ ಹತ್ರ ಹೇಳಿದರೆ ಇದು ನಡೆಯಲ್ಲ. ಅದರ ಕೂಡ ನೀನು ನಂಬಿಕೆ ಬಿಟ್ಟುಕೊಟ್ಟಿಲ್ಲ. ಆ ನಂಬಿಕೆಯಲ್ಲಿ ಹೇಳಿದ, ಇಲ್ಲ ನಮ್ಮ ದೇವರು ದೊಡ್ಡವನು, ನಮ್ಮ ದೇವರು ದೊಡ್ಡವನು, ನಾವು ನಂಬಿದ ದೇವರು ದೊಡ್ಡವನು, ನನ್ನ ನಂಬಿಕೆಯನ್ನು ಹೆಚ್ಚಿಸಿರುವ ದೇವರು ಅದು ಪೂರೈಸ್ತಾರೆ ಎಂಬುದಾಗಿ ಹೇಳಿ ನೀನು ನಂಬಿದೆಯಲ್ಲ. ದೇವರು ಹೇಳ್ತಾ ಇದ್ದಾರೆ, ನೀನು ಸಂಶಯ ಪಟ್ಟಿಲ್ಲ, ನೀನು ಧನ್ಯರು, ನೀನು ಧನ್ಯರು.
ಸಂಶಯ ಪಡದೆ ಇರುವ ನಿಮಿತ್ತವಾಗಿ ಇದು ನಾನು ನಿನ್ನನ್ನು ನಡೆಸುವುದಕ್ಕಾಗಿ ಹೋಗ್ತಾದನ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಅಬ್ರಹಾಮನೇ ಅಬ್ರಹಾಮನೇ ಎಂಬುದಾಗಿ ಹೇಳಿ ಸ್ವರ್ಗೀಯ ದೇವರು ಅಬ್ರಹಾಮನನ್ನು ಕರೆದಾಗ ಇವನಿಗೆ ಶಾಕ್ ಆಯ್ತು. ಇಲ್ಲಿವರೆಗೂ ಯಾವ ದೇವರು ಮಾತಾಡದೇ ಇರೋದು, ನಮ್ದು ಯಾವ್ದು ಬೇಡ ಎಂಬುದಾಗಿ ಹೇಳಿ ತಳ್ಳಿ ಹಾಕಿರುವಂತ ಯಾವುದೋ ಒಂದು ದೇವರು ಮಾತಾಡ್ತಾ ಇದೆಯಲ್ಲ ಅಂತ ಹೇಳಿ ನೋಡುವಾಗ, ಓ ಸೃಷ್ಟಿಗಳ ಕರ್ತನು ಅಬ್ರಹಾಮನ ಸಂಗಡ ದೇವರು ಮಾತಾಡಿದ್ರು. ಅಬ್ರಹಾಮನೇ ಅಬ್ರಹಾಮನೇ ನಾನೇ ನಿನ್ನ ದೇವರು. ಹಾ, ನೀನನ್ ದೇವ್ರ? ಇಲ್ಲ, ನಾವು ಇಲ್ಲಿವರೆಗೂ ಮಾಡ್ಕೊಂಡಿದ್ದಿಲ್ಲ, ಮೂರ್ತಿಗಳು ದೇವರು ಅನ್ಕೊಂಡಿದ್ದೆ. ಇಲ್ಲ, ನಾನು ನಿನ್ನ ದೇವರು. ಹೌದಾ? ಎಷ್ಟು ಶಿಲೆಗಳ ನೀನು ಮಾಡಿದೆ, ಒಂದೇ ಒಂದು ಹುಳ ನಿನ್ನ ನೆಂತಿ ಗರ್ಭದಲ್ಲಿ ಬಿದ್ದಿದ್ಯಾ? ಇಲ್ಲ. 1, 2, 3, 4 ಎಷ್ಟು 300 ಕೋಟಿ ಮಾಡಿದ್ಯಾ? ಮಾಡಿ ಮಾಡಿ ಮಾರ್ತಾ ಇದೆಯಾ? ಒಂದು ಇಲ್ಲ. ಒಂದು ಕೆಲಸ ಮಾಡು, ನಾನು ನಿನ್ನ ದೇವರು, ಈ ನಂಬ್ತೀಯ? ದೇವರ ವಾಕ್ಯ ಹೇಳ್ತದೆ, ಅಬ್ರಹಾಮನು ದೇವರನ್ನ ವಿಶ್ವಾಸಿಸಿದನು, ಅಬ್ರಹಾಮನು ದೇವರನ್ನು ನಂಬಿದನು, ಆ ನಂಬಿಕೆಯೇ ಅವನಿಗೆ ಇನ್ನೊಂದು ಹೆಸರು. ಆ ನಂಬಿಕೆಯ ಮೂಲಕ ಇವು ನೀತಿವಂತನಾಗಿ ಮಾರಪಟ್ಟ. ಹಲ್ಲೆಲೂಯಾ. ಈಗ ದೇವರು ಅಬ್ರಹಾಮನೇ ಅಬ್ರಹಾಮನೇ ನಾನೇ ನಿನ್ನ ದೇವರು, ಇದನ್ನೆಲ್ಲ ಬಿಟ್ಟು ನನ್ನಿಂದೆ ಬರ್ತೀಯ? ಇವನು ಏನು ಮಾತಾಡಲಿಲ್ಲ, ಯಾವ ಸಂಶಯ ಇವನು ಪಟ್ಟಿಲ್ಲ. ಎಲ್ಲ ಬಿಟ್ಟ ಎಂತಿನ ಕರ್ಕೊಂಡ, ಯಾವ ರೂಟು, ಯಾವ ಮ್ಯಾಪು, ಯಾವ ಕಡಬಕ್ಕೇನು ಇಲ್ಲ. ಇವನು ಹೆಂಗೆ ಕರೆಕ್ಟಾಗಿ ಹೋದ ಗೊತ್ತಾ? ಕರೆದಂಥ ದೇವ್ರು ಕರೆದ್ಬಿಟ್ಟು ಹಾಗೆ ಹೋಗಿಲ್ಲ. ಕರೆದಂಥ ದೇವರ ಸಾನ್ನಿಧ್ಯ ಅವನ ಮುಂದೆಗಡೆ ಇಟ್ಟುಬಿಟ್ಟು ಅವನು ಹೋಗಿದ್ದು. ರಾಬಾ ಶಾಬಾ ದಾಡಾಗ ದೇವರು ಶಕ್ತವಾಗಿ ಮಾತಾಡ್ತಾ ಇದ್ದಾರೆ ವಾಕ್ಯದ ಮೂಲಕವಾಗಿ. ನಿನ್ನನ್ನ ಕರೆದ ದೇವರು ಕರೆದ ತಕ್ಷಣ ಸುಮ್ಮನೆ ಕರೆದಿಲ್ಲ. ದೇವರನ್ನ ಕರೆದು ನಿನ್ನ ಮುಂದೆಗಡೆ ಅವನ ಮಹಿಮೆ ನೀಡಿದಾನೆ. ಅರ್ಥ ಆಗ್ತಾ ಇದೆಯಾ? ನಿನ್ನ ಕರೆದಂತ ದೇವರು ಸುಮ್ಮನೆ ಕರೆದಿಲ್ಲ, ಕರೆದ್ಬಿಟ್ಟು ನಿನ್ನ ಮುಂದೆಗಡೆ ಅವನ ಮಹಿಮೆ ಇಟ್ಬಿಟ್ಟಿದ್ದಾನೆ. ಯಾವುದಕ್ಕಾಗಿ? ಆ ಮಹಿಮೆ ನಿನ್ನ ನಡೆಸುತ್ತೆ, ಅದ್ಭುತಗಳು ಮಾಡುತ್ತೆ. ಆ ಅದ್ಭುತಗಳ ಮೂಲಕವಾಗಿ ಅವನಿಗೆ ಮಹಿಮೆ ಆಗುತ್ತೆ. ಅದಕ್ಕೋಸ್ಕರ ದೇವರು ನಿನ್ನ ಮುಂದಗಡೆ ಮಹಿಮೆ ಇಟ್ಟಿದ್ದಾರೆ. ಸೇಮ್ ಅಬ್ರಹಾಮನಿಗೂ ಕೂಡ ಹಾಗೇನೆ ದೇವರು ಕರೆದ್ರು. ಕರೆದಿದ ತಕ್ಷಣ ಅವನ ಮುಂದಗಡೆ ದೇವರ ಮಹಿಮೆನ ದೇವರು ಇಟ್ಬಿಟ್ಟು ಹೋದ್ರು. ಈಗ ಇವನಿಗೆ ಈ ರೋಡ್ ಮ್ಯಾಪು, ಈ ದಾರಿ, ಇದೆಲ್ಲ ಆಲೋಚನೆ ಕೊಟ್ಟು ನಡೆಸ್ಕೊಂಡು ಹೋಗ್ತಿರೋದು ಯಾವ್ದು ಹೇಳ್ರಿ? ಅಬ್ರಹಾಮನೇ ಅಬ್ರಹಾಮನೇ ಅಂತ ಕರೆದಂತ ದೇವರ ಮಾತಿನ ಮಹಿಮೆ. ಈಗ ಆ ಮಹಿಮೆ ಅವನ ಮುಂದಗಡೆ ಇದೆ. ಆ ಮಹಿಮೆ ಅವನು ನಡೆಸ್ಕೊಂಡು ಹೋಗ್ತಾ ಇದ್ದ. ಹಲ್ಲೆಲೂಯಾ. ಈ ಮಹಿಮೆ ನಡ್ಕೊಂಡು ಹೋಗುವಾಗ ಹೋರಾಟಗಳಿಲ್ಲ ಅಂತಲ್ಲ, ಹೋರಾಟಗಳು ಬರುತ್ತೆ. ಬಟ್ ಈ ಮಹಿಮೆ ಬಿಟ್ಟುಕೊಡಲ್ಲ. ಈ ಮಹಿಮೆ ಬಿಟ್ಟುಕೊಡಲ್ಲ. ರಬ ಶಬದ ಡಗದಬ. ಹಲೋ, ಕೇಳಿಸ್ಕೊಳ್ರಿ. ಈಗ ದೇವ್ರು ಕರೆದಿದ್ದೇನೋ ನಿನ್ನ ಗರ್ಭದಲ್ಲಿ 1, 2 ಎಲ್ಲ ಬಿಟ್ಟು ಬಾ. ದೇವ್ರ ಹತ್ರ ಬಂದ್ಮೇಲೂ ಕೂಡ ಮಗು ಇಲ್ಲ. ಆಗ ಸೈತಾನ ಹೇಳ್ತದೆ, ನೋಡ್ದ, ಅಲ್ಲೂ ಇಲ್ಲ ಇಲ್ಲೂ ಇಲ್ಲ. ಸೈತಾನ ಅಲ್ಲೂ ಇಲ್ಲ, ಅಲ್ಲೇ ಇದ್ದಿದ್ರೆ ಹಿಂಗೆಲ್ಲ ಮಾತಾಡ್ತಾ ಇರುವಾಗ ಸಡನ್ ಆಗಿ ದೇವದೂತರು ದೇವರ ಅಪ್ಪಣೆ ಮೇರೆಗೆ ಅಬ್ರಹಾಮನ ಮುಂದ್ಗಡೆ ಬಂದು ಇಳಿತಾ ಇದ್ದಾರೆ. ಯಾಕೆ ಗೊತ್ತಾ ದೇವದೂತರು ಇಳಿತಾ ಇದ್ದಾರೆ? ದೇವರು ಅಬ್ರಹಾಮನ ಕರೆಯುವಾಗ ಅವನು ಸಂಶಯ ಪಟ್ಟಿಲ್ಲ. ಸಂಶಯ ಪಡದೆ ಪ್ರಯಾಣ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ ಸಂಶಯ ಪಡದೆ ಇರುವನಿಗೋಸ್ಕರವಾಗಿ ತನ್ನ ದೂತನನ್ನು ತಕ್ಕ ಸಮಯದಲ್ಲಿ ಕೆಳಗಡೆ ಇಳಿಸುವುದು ದೇವರು, ಕಳಿಸುವುದು ದೇವರು. ಹಲ್ಲೆಲೂಯಾ. ತಕ್ಕ ಸಮಯದಲ್ಲಿ, ಸರಿಯಾದ ಸಮಯದಲ್ಲಿ ನಿನಗಾಗಿ ಬಿಡುಗಡೆಯನ್ನ ಕಟ್ಟಲೆಗೊಳ್ಳುವಂತ ದೇವರು, ಬಿಡುಗಡೆಯನ್ನ ಕಾಣಿಸಿಕೊಳ್ಳುವಂತ ದೇವರು. ಸಂಶಯ ಬೇಡ. ಬಂದಿದ್ದ ತಕ್ಷಣ ದೇವದೂತ ಹೇಳ್ತಾವನೆ, ನೆಕ್ಸ್ಟ್ ಬರುವಾಗ ನಿನಗೊಂದು ಮಗು ಆಗುತ್ತೆ. ಹಲ್ಲೆಲೂಯಾ. ಯಾಕಂದ್ರೆ ಈ ಸಂಶಯ ಪಡಿಸುವ ಹಾಗೆ ಸೈತಾನನು ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ದ. ಬಟ್
ಸಾರಳು ಒಂದು ವೇಳೆ ಸಂಶಯ ಪಟ್ಲು, ಅಬ್ರಹಾಮನು ಮಾತ್ರ ಸಂಶಯ ಪಟ್ಟಿಲ್ಲ. ಆ ಸಾರಳನ್ನ ಸಂಶಯಕ್ಕೆ ಒಳಪಡಿಸಿದ ಅದೇ ಸೈತಾನನೇ ಬಲವಾಗಿ ಅಬ್ರಹಾಮನ್ನು ಕೂಡ ಸಂಶಯಕ್ಕೆ ಪಡಲಿಕ್ಕೆ ಒಳಪಡಿಸಲಿಕ್ಕಾಗಿ ಬಂದಿರುವಾಗ ಅದರ ಮುಂದಗಡೆ ಸ್ವರ್ಗದ ದೇವರು ತನ್ನ ದೂತನನ್ನ ಕಳಿಸಿಕೊಟ್ಟ. ದೂತನನ್ನ ಕಳಿಸಿದ ತಕ್ಷಣನೇ ಈಗ ದೇವದೂತ ಹೇಳ್ತಾ ಇದ್ದಾನೆ, ನಿನ್ನ ಮಗು ಆಗುತ್ತೆ. ಇದು ಹೇಳಿದ ತಕ್ಷಣ ಆ ಮನೆಯ ಬಾಗಿಲ ಹತ್ರ, ವಾಸ್ಗಲ್ ಹತ್ರ ಈಚೆಗಡೆ ನಿಂತ್ಕೊಂಡಿದ್ರಲ್ಲ ಸಾರ, ಯಾರೋ ಕೆಲವೊಂದು ಮನೆಗಳಲ್ಲಿ ಹೆಣ್ಣು ಮಕ್ಕಳು ನಂಬಿಕೆ ಉಳ್ಳವರಾಗಿದ್ರೆ, ಕೆಲವೊಂದು ಮನೆಗಳಲ್ಲಿ ಗಂಡಸರು ನಂಬಿಕೆ ಉಳ್ಳವರಾಗಿರಲ್ಲ. ಕೆಲವು ಮನೆಗಳಲ್ಲಿ ಗಂಡಸರು ತುಂಬಾ ನಂಬಿಕೆ ಇಲ್ಲದ್ರೆ, ಕೆಲವು ಮನೆಗಳಲ್ಲಿ ಹೆಣ್ಣು ಮಕ್ಕಳು ನಂಬಿಕೆ ಉಳ್ಳವರಾಗಿರಲ್ಲ. ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ಇಬ್ರು ಸೇರಿ ಅಂತ ವಾಕ್ಯ ಹೇಳ್ತದೋ, ಎಲ್ಲಿ ಎರಡು ನಂಬಿಕೆ ಒಂದಾಗಿ ಮಾರ್ಪಡ್ತದೋ ಆ ಮನೆಗಳಲ್ಲಿ ಬಲವಾದ ಕಾರ್ಯಗಳು ನಡೆಯುತ್ತೆ. ದೇವರ ಆತ್ಮ ಶಕ್ತವಾಗಿ ಮಾತಾಡ್ತಾ ಇದ್ದಾರೆ. ದೇವರ ಆತ್ಮನು ಕೊಡ್ತಾರೆ ಒಂದು ಆಲೋಚನೆ ಹೇಳ್ತಾ ಇದ್ದಾನೆ. ಆದಿ ಅಪೊಸ್ತಲರಲ್ಲಿ ಅವರ ನಂಬಿಕೆ, ಅವರ ಮನಸ್ಸು, ಅವರ ಕ್ರಿಯೆ, ಅವರ ಕಾರ್ಯಗಳೆಲ್ಲ ಒಂದೇ ಆಗಿತ್ತು. ಈ ರೀತಿ ಒಂದೇ ಆಗಿದಂಥವ್ರು ಯಾವ ಸ್ಥಳಗಳಲ್ಲಿ, ಊರುಗಳಲ್ಲಿ, ಜಾಗಗಳಲ್ಲಿ ಕಾಲಿಡ್ತಾ ಇದ್ರು, ದೇವರ ವಾಕ್ಯ ಹೇಳ್ತದೆ, ಅಲ್ಲೋರ ಕಲ್ಲೋರ ಮಾಡುವಂಥವ್ರು ಎಲ್ಲಿ ಕೂಡ ಬಂದರೆ ಇವರು ಸಾಧಾರಣವಾದವರಲ್ಲ, ಇವರು ಸಂಶಯ ಪಡುವರಲ್ಲ, ಇವರು ದೇವರಲ್ಲಿ ನಂಬಿಕೆ ಉಳ್ಳವರು. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಒಬ್ಬರಿಗಿಂತ ಅಂದ್ರೆ ಒಂದು ಮನೆಯಲ್ಲಿ ಒಬ್ರಿಗೆ ನಂಬಿಕೆ ಇಲ್ಲ, ಒಬ್ಬರಿಗೆ ಆರಾಧನೆ ಇದೆ, ಒಬ್ಬರಿಗೆ ಆರಾಧನೆ ಇಲ್ಲ, ಒಬ್ಬರಿಗೆ ಅಭಿಷೇಕ ಇದೆ, ಒಬ್ಬರಿಗೆ ಅಭಿಷೇಕ ಇಲ್ಲ, ಒಬ್ಬರಿಗೆ ದೇವರ ಬೆಂಕಿ ಇಳಿಸುವಂತ ಅಭಿಷೇಕ ಆರಾಧನೆ ಇದೆ, ಒಬ್ಬರಿಗೆ ಅನ್ಯ ಬೆಂಕಿಯನ್ನು ಇಳಿಸುವಂತ ಒಂದು ನಂಬಿಕೆ ಇದೆ. ಅದಕ್ಕೆ ಸ್ವಲ್ಪ ಏರುಪೇರು ನಡೀತದೆ. ದೇವರಾತ್ಮ ಮಾತಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ನಿನ್ನಲ್ಲಿಯೂ ನಂಬಿಕೆ ಒಂದಾದಾಗ, ಮೋಡ ಎರಡು ಟಚ್ ಆಗುವಾಗ ಆ ರೇಂಜಿಗೆ ಮಳೆ ಬರೋ ಶಕ್ತಿ ಇದೆ ಅಂದ್ರೆ, ಹಲ್ಲೆಲೂಯಾ. ನಿನ್ನ ನಂಬಿಕೆ ಒಂದಾಗಿರುವಾಗ, ನಿನ್ನ ಪ್ರಾರ್ಥನೆ ಒಂದಾಗಿರುವಾಗ, ನಿನ್ನ ಅಭಿಷೇಕದ ಆರಾಧನೆ ಒಂದಾಗಿರುವಾಗ, ನಿಶ್ಚಯವಾಗಿಯೂ ಚರಿತ್ರೆಗಳು ಸೃಷ್ಟಿಯಾಗ್ತವೆ. ದೇವರಾತ್ಮ ಶಕ್ತವಾಗಿ ಮಾತಾಡ್ತಾ ಇದ್ದಾರೆ. ಈ ಮುಂಬರ ದಿನಗಳಲ್ಲಿ ಈ ನಂಬಿಕೆ ಅಧಿಕವಾಗಲಿ, ನಿನ್ನ ವಿಶ್ವಾಸ ಅಧಿಕವಾಗಲಿ. ಗಂಡ ಹೆಂಡತಿ ಮಕ್ಕಳ ನಂಬಿಕೆ, ಆರಾಧನೆ, ವಿಶ್ವಾಸ ಎಲ್ಲ ಒಂದೇ ಆಗಿದ್ರೆ ಮುಂಬರ ದಿನಗಳಲ್ಲಿ ನಿನ್ನ ಮನೆಗಳಲ್ಲಿ ಕೆಲವೊಂದು ಚರಿತ್ರೆಗಳು ಸೃಷ್ಟಿಯಾಗುತ್ತೆ ಅಂತ ಹೇಳಿ ಸೈನ್ಯಗಳ ಒಡೆಯನಾಗಿರುವಂತ ಕರ್ತನು ಆಲೋಚನೆಯನ್ನು ಒದಗಿಸ್ತಾ ಇದ್ದಾನೆ. Praise the Lord. Praise the Lord. ಅರ್ಥ ಆಗ್ತದೆಯಾ? ಗಂಡ ಹೆಂಡತಿ ಮಕ್ಕಳು ಸೇರಿ ನಂಬಿಕೆ, ಆರಾಧನೆ, ವಿಶ್ವಾಸ, ಅಭಿಷೇಕ ಒಂದೇ ಆಗಿದ್ರೆ ಅಂತ ಮನೆಯಲ್ಲಿ ದೇವರು ಹೇಳ್ತಿದ್ದಾರೆ ಚರಿತ್ರೆಗಳು ಸೃಷ್ಟಿಯಾಗುತ್ತೆ. ಚರಿತ್ರೆ ಅಂದ್ರೆ ಏನು? ಇದುವರೆಗೂ ಯಾರು ಮಾಡೋಕ್ಕಾಗದೇ ಇರೋದು, ಇದುವರೆಗೂ ಯಾರ ಕೈಯಲ್ಲಿ ನಡಿಲಿಕ್ಕೆ ಆಗದೇ ಇರೋದು, ನಿನ್ನ ಮೂಲಕ ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ ಚರಿತ್ರೆ ಸೃಷ್ಟಿಯಾಗುತ್ತೆ, ವರ ಬರುತ್ತೆ, ವರ ಚಮಕುತ್ತೆ. ಹಲ್ಲೆಲೂಯಾ. ಒಂದು ವೇಳೆಯಲ್ಲಿ ಯಾರಾದ್ರೂ ಒಂದು ವೇಳೆ ಹೆಂಡತಿ ಮಾತ್ರ ನಂಬಿಕೆ ಇಟ್ಟು ಗಂಡ ನಂಬಿಕೆ ಇಟ್ಟಿಲ್ಲ ಅಂದ್ರೆ, ಒಂದು ವೇಳೆ ಗಂಡ ಮಾತ್ರ ಸಂಶಯ ಪಡದೆ ಹೆಂಡತಿ ಸಂಶಯ ಪಡೋದಾದ್ರೆ, ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿಮ್ಮಿಬ್ಬರ ನಂಬಿಕೆ ಒಂದಾಗಲಿ, ಒಬ್ಬರಿಗಿಂತ ಇಬ್ಬರು ಲೇಸು. ಹಲ್ಲೆಲೂಯಾ. ಇಬ್ಬರ ನಂಬಿಕೆ ಒಂದಾಗಿರಲಿ. ನಿಮ್ಮಿಬ್ಬರ ತಂದೆ ಒಬ್ಬನೇ, ನಿಮ್ಮಿಬ್ಬರ ತಂದೆ ಆರಾಧನೆ ಒಂದೇ, ನಿಮ್ಮಿಬ್ಬರ ದೇವರು ಒಬ್ಬನೇ, ನಿಮ್ಮಿಬ್ಬರ ನಂಬಿಕೆ ಒಂದೇ ಆಗಿರಲಿ. ಹಲ್ಲೆಲೂಯಾ. ಆಗುತ್ತೆ ಅಂತ ಹೇಳುವಾಗ ಈ ಗಂಡ ಹೇಳುವಾಗ ಎಸ್ ಆಗುತ್ತೆ, ಎಂತಿ ಹೇಳುವಾಗ ಇದು ನಡೆಯುತ್ತೆ ಅಂತ ಹೇಳುವಾಗ ಗಂಡ ಹೇಳುವಾಗ ಎಸ್ ನಡೆಯುತ್ತೆ. ಇವರಿಬ್ಬರು ಸೇರಿ ಎಸ್ ಅಂತ ಹೇಳುವಾಗ ಮಕ್ಕಳು ಕೂಡ ಎಸ್ ಅಂತ ಹೇಳಿಕೆ ಪ್ರಾರಂಭವಾಗುತ್ತೆ. ಕುಟುಂಬ ಸಮೇತ ಎಸ್ ಅಂತ ಹೇಳುವಾಗ ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ನಂಬಿಕೆ ಇದೆಯೋ ಅಲ್ಲಿ ಬಿಡುಗಡೆಗಳು ಭಯಂಕರ. ಯೇಸು ಕ್ರಿಸ್ತನ ವಾಕ್ಯ ಬೀಳ್ತದೆ. ಯೇಸು ಎಲ್ಲೆಲ್ಲ ಸೇವೆಗೆ ಹೋದ್ರು, ಎಲ್ಲೆಲ್ಲ ಸೇವೆ ಮಾಡಕ್ ಹೋದ್ರು, ಅಲ್ಲಿ ಕೆಲವೊಂದು ಊರುಗಳಲ್ಲಿ ಭಯಂಕರ ಅದ್ಭುತಗಳಂತ.
ಎಲ್ಲೆಲ್ಲ ಕಾಲಿಟ್ರಲ್ಲೆಲ್ಲ ಭಯಂಕರ ಸತ್ತವನೇ ಹೇಳ್ತಾ ಇದ್ದಾನೆ. ಇದು ಅಸಾಧ್ಯ, ಆದ್ರೂ ಸಾಧ್ಯವಾಗ್ತದೆ. ಯಾಕೆ? ನಂಬಿಕೆ, ವಿಶ್ವಾಸ. ಅವಿಶ್ವಾಸ ಅಲ್ಲ, ಸಂಶಯ ಅಲ್ಲ, ನಂಬಿಕೆ. ಹಲ್ಲೆಲೂಯಾ. ಎಲ್ಲ ತಿರುಗಾಡ್ಕೊಂಡು ಸ್ವಂತ ಊರಿಗೆ ಬರ್ತಾರೆ. ದೇವ್ರು ಹೇಳ್ತಾರೆ, ಸ್ವಂತ ಊರಿನಲ್ಲಿ ನಂಬಿಕೆನೇ ಇರಲಿಲ್ವಂತೆ. ಸ್ವಂತ ಊರಿನವರಿಗೆ ನಂಬಿಕೆ ಇರಲಿಲ್ವಂತೆ. ದೇವರ ವಾಕ್ಯ ಹೇಳ್ತಾರೆ, ಅದ್ಭುತಗಳನ್ನ ನಡೆದಿಲ್ವಂತ. ಸಂಶಯ ಪಡೆದವನೇ ಧನ್ಯನು. ಸಂಶಯ ಪಡೆದವನೇ ಧನ್ಯನು. ನಿನ್ನ ಕುಟುಂಬದಲ್ಲಿ, ನಿನ್ನ ಮನೆಯಲ್ಲಿ ಅದ್ಭುತಗಳು ನಡಿಬೇಕಾ? ಸಂಶಯ ಇರಬಾರ್ದು. ಇಬ್ಬರ ನಂಬಿಕೆ ಒಂದಾಗಿರಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀ ಇಬ್ರು ಬೇರೆ ಬೇರೆ ಅಲ್ಲ. ನೀ ಇಬ್ರು ಬೇರೆ ಬೇರೆ ಅಲ್ಲ. ದೇವರ ವಾಕ್ಯ ಹೇಳ್ತದೆ, ನೀ ಇಬ್ರು ಒಂದೇ. ಅರ್ಥ ಆಗ್ತಾ ಇದೆಯಾ? ಗಂಡ ಬೇರೆ, ಹೆಂಡತಿ ಬೇರೆ ಅಲ್ಲ. ನೀವಿಬ್ರು ಒಂದೇ ಶರೀರ ಆಗಿದ್ದೀರಾ. ಹಂಗಂದ್ಮೇಲೆ ನಂಬಿಕೆ ಒಂದೇ ಆಗಿರ್ಬೇಕು. ನಾನು ನಂಬ್ತೀನಿ, ಅವ್ರು ನಂಬಲ್ಲ. ಅವ್ರು ನಂಬ್ತಾರೆ, ನಾನು ನಂಬಲ್ಲ. ಇದಾಗುವಾಗ ದೇವರ ಬಲವಾದ ಪರಿಪೂರ್ಣತೆಯ ಬಿಡುಗಡೆಗಳು, ಅದ್ಭುತಗಳು, ಅತಿಶಯಗಳು, ಸಮಾಧಾನ, ಶಾಂತಿ ಮನೆಗಳಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಗಂಡ ಹೇಳ್ತಾನೆ, ಸುಮ್ಮನೆ ನಾವು ಕೊಟ್ಟರೆ ದೇವ್ರು ನಮಗೆ ಕೊಡ್ತಾರೆ ಎಂತ ಹೇಳ್ತಾರೆ. ಸುಮ್ಮನೆ ರೀ, ಮಕ್ಳಿಗೆ ಬೇಕು ಎಂತ ಹೇಳ್ತಾರೆ. ಮಕ್ಕಳು ಬೇಕು, ಬುದ್ಧಿ ಇದೆಯಾ? ಅಂಬಾನಿ ದಿಸಕ್ಕೆ 3 ಕೋಟಿ ಅವನ ಖರ್ಚು. ಇವಾಗ ಅವನ ಹತ್ರ ಇರೋ ದುಡ್ಡು, ಅವರ ಹತ್ರ ಇರೋ ದುಡ್ಡು ಇವತ್ತು ದಿಸಕ್ಕೆ 3 ಕೋಟಿ ಅವನು ಖರ್ಚು ಮಾಡಿದ್ರು ಕೂಡ ಆ ದುಡ್ಡು 900 ವರ್ಷ ಬರ್ತದಂತೆ. ಅರ್ಥ ಆಗಿಲ್ಲ ಕೆಲ ಜನರಿಗೆ, ಬೇಡ ಕೂತಿದ್ದಾರೆ. ಹಲ್ಲೆಲೂಯ. ಅಂಬಾನಿ ಈ ನಮ್ಮ ಭಾರತ ದೇಶದಲ್ಲಿರುವಂಥ ನಂಬರ್ 1 ನಂಬರ್ 2 ಶ್ರೀಮಂತ. ನಂಬರ್ 1 ಶ್ರೀಮಂತ. ಈಗ ದಿಸಕ್ಕೆ ಇಲ್ಲ ಅಂದ್ರೂ ಕೂಡ 3 ಕೋಟಿ ಖರ್ಚು ಮಾಡ್ರೆ ಲೆಕ್ಕ ಹಾಕೊಳ್ರಿ. ದಿಸಕ್ಕೆ 3 ಕೋಟಿ ಖರ್ಚು ಮಾಡಿದ್ರೆ ಆ ದುಡ್ಡು ಇದೆಯಲ್ಲ, ಅವನ ಹತ್ರ ದುಡ್ಡೆಲ್ಲ ದಿಸಕ್ಕೆ 3 ಕೋಟಿ ಅಂತೇಳಿ ಖರ್ಚು ಮಾಡ್ಕೊಂಡ್ರು ಕೂಡ ಅದೇ ಥರ ಖರ್ಚು ಮಾಡ್ಕೊಂಡ್ರೆ ಆ ದುಡ್ಡು 900 ವರ್ಷ ಬರ್ತದಂತೆ. ಜೋರಾಗಿ ಒಂದಲ್ಲೇ ನಿದ್ದೆ ಮಾಡೋರು. ಹಲ್ಲೆಲೂಯ. ಕೆಲ ಜನರಿಗೆ ಗಾಢ ನಿದ್ರೆ ಬರ್ತಾ ಇದೆ. ಅಂಬಾನಿ, ಅದಾನಿ ಅದೆಲ್ಲ ನಮ್ಗೆ ಬೇಡ, ಆದಷ್ಟು ಬೇಗ ಆಮೀನ್ ಜಯ ಕೊಟ್ಟರೆ ದೇವರಿಗೆ ಸ್ತೋತ್ರ ಹೇಳ್ಬಿಟ್ಟು ನಿಲ್ಲಿಸ್ಬಿಡ್ರಿ ಅಂತ. ಅಂಬಾನಿ ಅದಾನಿ ಎಲ್ಲ ಬೇಡ, ಆದಷ್ಟು ಬೇಗ ಕರ್ತನಾದ ದೇವರ ಕೃಪೆಯು ಆಮೇನ್ ಹೇಳಿದ್ರೆ ಸಾಕು ಭಾಷೆ. ನಾವು ಹೋಗಿ ಮನೆಯಲ್ಲಿ ಕಣ್ಣು ಬಿಟ್ಕೊಂತೀವಿ. ಹಲ್ಲೆಲೂಯ. ದೇವರು ಮಾತಾಡ್ತಾರೆ, ಸಮಥಿಂಗ್ ಏನೋ ಇದೆ. ಹಲ್ಲೆಲೂಯ. ಸಂಶಯ ಇನ್ನೂ ಬಂದಿಲ್ಲ ಆ ಸಬ್ಜೆಕ್ಟ್ ಒಳಗಡೆ. ಪರಿಚಯ ಮಾಡ್ತಿದ್ದೀನಿ, ಸಬ್ಜೆಕ್ಟ್ ಬರ್ತೀನಿ. ಆಮೇಲೆ ಒಬ್ರು ನಿಲ್ಲಲ್ಲ, ಇಲ್ಲಿ ಒಬ್ರು ಮಕ್ಕ ನಿಲ್ಲಲ್ಲ ನೆಟ್ಟಿಗೆ ಅಂತ ಹೇಳ್ತಾ ಇದ್ದೀನಿ. ಸಂಶಯದ ಬಗ್ಗೆ ಬರ್ತೀನಿ, ಸಂಶಯದ ಬಗ್ಗೆ. ಹಲ್ಲೆಲೂಯ. ಇದು ಪರಿಚಯ ಆಗಿದ ತಕ್ಷಣ ನಾನು 10 ನಿಮಿಷದಲ್ಲಿ ಬರ್ತೀನಿ ಸಂಶಯದೊಳಗಡೆ. ಸಂಶಯದೊಳಗಡೆ ಬಂದಿದ ತಕ್ಷಣ ಕೆಲವರು ತಲೆ ನಿಲ್ಲಲ್ಲ, ಕೆಲವರು ತಲೆ. ಹಲ್ಲೆಲೂಯ. ಈ ಮನುಷ್ಯ ದಿಸಕ್ಕೆ 3 ಕೋಟಿ ಖರ್ಚು ಮಾಡಿದ್ರು ಈ ದುಡ್ಡು ಇವನ ಹತ್ರ ಇರುವಂಥದ್ದು ದುಡಿದಿರೋ ದುಡ್ಡೇ ಅವನಿಗೆ 3 ಕೋಟಿ ದಿನಕ್ಕೆ ಖರ್ಚು ಮಾಡಿಕೊಂಡ್ರೆ ಈ ದುಡ್ಡು 900 ವರ್ಷ ಬರ್ತದ್ರೆ ಇನ್ನೆಷ್ಟು ಕೊಳಿತಾ ಇರಲ್ಲ. ಎಲ್ಲ ಇದೆ, ಫೈನ್. ಈಗ ಮೊನ್ನೆ ಮಗನಿಗೆ ಮದುವೆ ಗೊತ್ತಾ ಹೆಂಗ್ ಮಾಡಿದ್ರು? ಅವ್ರ ಮನೇಲಿ ನಾಯಿ ಇದೆಯಲ್ಲ, ನಾಯಿಗೆ ಬಟ್ಟೆ ತಗೊಟ್ಟ 2 ಕೋಟಿ ರೂಪಾಯಿ ಒಂದು ನಾಯಿಗೆ. ಆಮೇನಂತೆ ಆ ನಾಯಿಗೆ ಬಟ್ಟೆ ಎಷ್ಟು? ಅದೇ ನಾಯಿಗೊಂದು ಕಾರ್ ಇದೆ, ಸ್ಪೆಷಲ್ ಕಾರು. ಆ ಕಾರ್ ಎಷ್ಟು ಗೊತ್ತಾ? 4 ಕೋಟಿ ಅಂತೆ. ಅವ್ರ ಮನೆಯಲ್ಲಿರೋ ನಾಯಿಗೆ ಇರೋ ಕಾರು 4 ಕೋಟಿ. ಈಗ ಅವ್ರ ಮನೆಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಡ್ರೈವರ್ ಇದಾರಲ್ಲ, ಗೊತ್ತಿರೋರು ಹೇಳ್ಬೇಡ್ರಿ. ಈ ಡ್ರೈವರ್ಗೆ ಅಮ್ಮಮ್ಮ ಅಂದ್ರೆ ಎಷ್ಟಿರ್ಬೋದು ಸಂಬಳ? 1 ಲಕ್ಷ ಹತ್ತದ್ರ. ಆ ಅಂಬಾನಿನ ಕರ್ಕೊಂಡು ಹೋಗೋ ಡ್ರೈವರ್ ಇದನ್ನಲ್ಲ, ಏನ್ ಪುಣ್ಯಾತ್ಮನೋ ಏನೋ. ಆ ಡ್ರೈವರ್ಗೆ ತಿಂಗಳಿಗೆ ಸಂಬಳ 15 ಲಕ್ಷ. ನೋಡ್ರಿ, ಎಲ್ಲ ಬಾಯಲ್ಲಿ ಜೊಳ್ಳೋಗ್ತದೆ. ಅಯ್ಯಯ್ಯೋ, ನನಗೆ ಇದು ಬಿಟ್ಟಿದ್ರೆ ತಾತ್ಕೊಂಡಿಲ್ಲ, ಆ ಸೈಡ್ ಬಂದ್ಬಿಡ್ತಾ ಇದೆ.
ನಿಜ. ಆ ಅಂಬಾನಿಯ ಡ್ರೈವರ್, ಆ ಡ್ರೈವರ್ಗೆ 15 ಲಕ್ಷ. ಒಬ್ಬ ಸಾಧಾರಣವಾದ ಉಪ್ಪ ಅಂದ್ರೆ ಉಸಿರೋಗ್ಬಿಡೋ ಮನುಷ್ಯನಿಗಿರೋ ಒಂದು ಡ್ರೈವರ್ಗೆ 15 ಲಕ್ಷ ಅಂದರೆ ನಾನು ಸಭೆ ನಡೆಸೋದು ನನಗೆ ಎಷ್ಟು ಇರಬೇಕು? ಈಗ ಹೆಸರೇ ಬರಲ್ಲ ಈಗ. ಅಷ್ಟೇ, ಆ ಸಬ್ಜೆಕ್ಟೇ ಬೇಡಪ್ಪ ಅಷ್ಟೇ. ಇದು ಸತ್ಯ ಹೇಳ್ತಾ ಇದ್ದೀನಿ. ಒಬ್ಬ ಡ್ರೈವರ್ಗೆ 15 ಲಕ್ಷ ಅಂದರೆ ಆ ಕೆಲಸ ದೊಡ್ಡದ, ಈ ಕೆಲಸ ದೊಡ್ಡದ? ಅಲ್ಲೆಲ್ಲೂಯ್ಯ. ಹಾಗಾದ್ರೆ ನನಗೆ ಎಷ್ಟು ಇರ್ಬೇಕು ಸಂಬಳ? ಅದೆಷ್ಟೋ 1 ನಿಮಿಷಕ್ಕೆ 1 ಅವರ್ಗ ಬರುತ್ತೆ ಬರೋ ಟೈಮ್ ಬರುತ್ತೆ. ಅಲ್ಲೂಯ್ಯ. ನಾನು ದೇವ್ರ ಹತ್ರ ಯಾವಾಗೂ ಪ್ರಾರ್ಥನೆ, ನಾನು ದಾನ ಧರ್ಮ ಮಾಡ್ರೆ 1,00,000 ಮಾಡಬಾರ್ದು. ನಾನು ಯಾರಿಗಾದ್ರೂ ಸಹಾಯ ಮಾಡ್ರೆ ಕೋಟಿ ಸಹಾಯ ಮಾಡಬಾರ್ದು. ಹಿಂಗೆ ಪ್ರಾರ್ಥನೆ ಮಾಡಬೇಕು. ಸಂಶಯ ಪಡೆದವನೇ ಧನ್ಯನು. ನಾನು ಇಲ್ಲಿ ಬಂದ್ಬಿಟ್ರು ನಮ್ಮ ದೇವ್ರು ದೊಡ್ಡ ದೇವ್ರು, ನಾನು ಎಷ್ಟಪ್ಪ ದೊಡ್ಡ, 1,000 ರೂಪಾಯಿ ನನಗೊಂದು 1,000 ರೂಪಾಯಿ ಇದ್ರೆ ಪಾಪ ಕೊಟ್ಬಿಡ್ತೇವೆ. ನಾವು ಹೇಳ್ಬೇಕು, ರಾಜನ ಮಕ್ಕಳು ಹೇಳ್ರಿ. ನಾನು ಇಷ್ಟೆಲ್ಲ ವಿವರಣೆ ಮಾಡಿದ್ದೀನಿ. ಏನು ಗೊತ್ತಾ, ಏನು ಕಡಿಮೆ ಇದೆ ಅಂದರೆ ನಿಮ್ಗೆ ಗೊತ್ತಾಗಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಏನು ಕಡಿಮೆ ಇದೆ? ನಿಜವಾದ ಒಂದು ಉತ್ತರ, ಸಮಾಧಾನ ಇಲ್ಲ, ಶಾಂತಿ ಇಲ್ಲ, ರಕ್ಷಣೆ ಇಲ್ಲ. ಅವನ ಥರ ಅವ್ರ ಥರ ಬಡವ ಈ ಲೋಕದಲ್ಲಿ ಯಾರು ಇಲ್ಲ ಅಂತ ಅರ್ಥ. ಬಾಕಿ ಹೇಳ್ತದೆ. ಯಾಕಂದ್ರೆ ಇಡೀ ಪ್ರಪಂಚವನ್ನೇ ಮಾಡ್ರೆ ನಮ್ಮ ಆತ್ಮಕ್ಕೆ ಬೆಲೆ ಕಟ್ಟಕ್ಕಾಗಲ್ವಂತೆ. ಶ್ರೀಮಂತರು ಯಾರು? ಅಷ್ಟು ರೇಟ್ ಇದೆ ನಮಗೆ, ಅಷ್ಟು ಬೆಲೆ ಇದೆ ನಮಗಿಗೆ. ಅಲ್ಲೂಯ್ಯ. ಕೆಲ ಜನರು ಸುಮ್ಮನೆ ನಿಲ್ಸಪ್ಪ ಸಾಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲೂಯ್ಯ. ಸರಿ, ಈಗ ಇವ್ರ ಮಗಂದು ಮದುವೆ ನಡೀತು ಗೊತ್ತಾ? ನಡೀತಲ್ಲ, ಬರೀ 1 ತಿಂಗಳಿಗೆ ಮಾತ್ರ ಮದುವೆ ನಡೀತು, ಫುಲ್ ಕಂಟಿನ್ಯೂಸ್ಗೆ. ಈ ಮಗನಿಗೆ ಒಂದು ರೋಗ ಇದೆ. ನಿಜ, ಆಸ್ಮತ್ ರೋಗ ಇದೆ. ಡಾಕ್ಟರ್ ಹೇಳ್ಬಿಟ್ಟಾರಂತೆ ಹುಷಾರಾಗಿರ್ಬೇಕು, ಯಾವ ಟೈಮಲ್ಲಿ ನನ್ನ ಮಗ ಹೋಗ್ತಾನೋ ಗೊತ್ತಿಲ್ಲ ಅಂತ. ಈಗ ಅಷ್ಟು ದುಡ್ಡಿದೆ, ಅವಪ್ಪನ ಆರೋಗ್ಯ ವಾಸಿ ಮಾಡ್ಲಿಕ್ಕೆ ಆಗ್ತದೆಯಾ? ಮಾಯೆಲ್ಲ ದಪ್ಪ ಆಗೋಯ್ತು. ಈಗ ನೆಕ್ಸ್ಟ್ ಏನಾರು ಮಾಡೋಕ್ಕೋರೆ ಸತ್ತೋಗ್ತಾರೆ. ಏನು ಮಾಡಬಾರ್ದು, ಇರೋಷ್ಟು ದಿನ ಹಂಗಿರ್ಲಿ ಅಂತ ಬಿಟ್ಬಿಟ್ಟಿದಾರಂತೆ. ಅಲ್ಲೆಲ್ಲೂಯ್ಯ. ಅಷ್ಟೆಲ್ಲ ಇದೆ, ಆರೋಗ್ಯ ಇಲ್ಲ. ಈಗ ನಮ್ಮ ಹತ್ರ ಏನಿಲ್ಲ. ಏಸಪ್ಪ ನನಗೆ ಆರೋಗ್ಯ ಕೊಟ್ಟಾರ ನನ್ನ ಕೈ ಎತ್ತಿರಿ. ಸರಿ, ಉದಾಹರಣೆಗೆ ಈಗೇನೋ ಒಂದು ಗುಳ್ಳೆ ಬಂತು, ಎಲ್ಲ ಒಂದು ಗುಳ್ಳೆ ಬಂತು. ಆ ಗುಳ್ಳೆ ಕಾಯಾಗಿ ಬಂತು, ಚಿಗುರೊಡೆದು, ಆ ಗುಳ್ಳೆ ಚಿಗುರೊಡೆದು ಕಾಯಾಗಿ ಬಂದು, ಆ ಕಾಯಿ ಹಣ್ಣಾಗಿ ಅದು ಬಾದಾಮಿ ಸ್ಟೇಜಿಗೆ ಬಂತು. ಸ್ತೋತ್ರ. ಈಗ ಬಂತು. ಇವ್ರು ನೋಡ್ರು ಬಾದಾಮಿ ಅಂತ ಬಿಟ್ರೆ, ಬಾದಾಮಿ ಎಲ್ಲ ಕ್ಯಾನ್ಸರ್ ಗಡ್ಡೆ. ಇವ್ರು ನೆನೆಸ್ಕೊಂಡ್ರು ಅದು ಬಾದಾಮಿ ಅಲ್ಲ, ಅದು ಕ್ಯಾನ್ಸರ್ ಗಡ್ಡೆ. ಈಗ ಇಮಿಡಿಯೇಟ್ಲಿ ಆಪರೇಷನ್ ಮಾಡಬೇಕು, 1.5 ಲಕ್ಷ ಆಗ್ತದೆ. 1 ವಾರದಲ್ಲಿ ಆಪರೇಷನ್ ಮಾಡಿಲ್ಲ ಅಂದ್ರೆ ಆ ಗಡ್ಡೆ ಲಿವರ್ ಹತ್ರ ಬರ್ತದೆ. ಆ ಕ್ಯಾನ್ಸರು ಎಲ್ಲಿ ಬರ್ತದೆ? ಏನ್ ಮಾಡ್ತೀರಾ? ಸಾಲ ಆದರೂ ಮಾಡಿ ಜೀವ ಉಳಿಬೇಕಂದ್ರೆ ಸಾಲ ಆದರೂ ಮಾಡಿ ತುಪ್ಪ ತಿಂತೀವಿ, ಕ್ಲಿಯರ್ ಮಾಡ್ಕೊಂತೀವಿ. ದೇವರ ಮಕ್ಕಳ, ಒಂದು ಅನಾರೋಗ್ಯವನ್ನು ದೇವರು ನಮ್ಮಲ್ಲಿ ಹಿಡಿದಿರ, ಆರೋಗ್ಯವಾಗಿಟ್ಟಿರೋ ದೇವರಿಗೆ ನೀವು ಆಲೋಚನೆ ಮಾಡ್ರಿ. ನಿಮ್ಮ ಮನೆ ಪಕ್ಕದಲ್ಲಿ, ಅಕ್ಕಪಕ್ಕದಲ್ಲಿ ಮಕ್ಕಳಿಗೆ, ಗಂಡನಿಗೆ, ಹೆಂಡತಿಗೆ ಎಷ್ಟು ದುಡ್ಡು ಹಾಸ್ಪಿಟಲ್ ಆಗಿ ಲಕ್ಷಾಂತರ ರೂಪಾಯಿ ಸುರಿತಾ ಇದ್ದಾರೆ. ಅದರ ಮಧ್ಯದಲ್ಲಿ 1 ರೂಪಾಯಿ ಖರ್ಚಿಲ್ದಿರ ದೇವರು ನಮ್ಮನ್ನು ಸುಕ್ಷೇಮವಾಗಿ, ಆರೋಗ್ಯವಾಗಿ, ಅವನ ಕೃಪೆಯಲ್ಲಿ ದೇವರು ನಮ್ಮನ್ನು ನಿಲ್ಲಿಸಿದಾನೆ. ನಿಲ್ಲಿಸ್ತಾನೆ ಇರ್ತಾನೆ. ಸಂಶಯ ಪಡಬೇಡ್ರಿ, ನಂಬಿಕೆ ಕಳ್ಕೊಂಬೇಡ್ರಿ, ದೇವ ಸಂಗಡ ಇದ್ದಾರೆ. ಸರಿನಾ? ಸರಿ, ಈಗ ಈ ಸಂಶಯ ಕುರ್ತಿಗೆ ಒಳಗಡೆ ಬರೋಣ. ಇನ್ನು 1/4 ಗಂಟೆ ಇದೆ, 1/4 ಗಂಟೆ ನಾನು ನಿಲ್ಲಿಸ್ಬೇಕು. ಈಗ ಸಂಶಯ ಒಳಗಡೆ ಬರೋಣ. ಸಂಶಯ ಅಂದ್ರೆ ಏನು?
ಡೌಟು. ಅದು ಒಂದು ಕಡೆ ದೇವರಿದ್ದಾರಲ್ವಾ ಅಂತೇಳಿ ಡೌಟು, ಸಂಶಯ. ನನಗೇನೋ ಡೌಟ್ ಹೊಡಿತಿದೆ, ನನ್ನ ಹೆಂಡತಿ ಯಾಕೋ ಲೇಟಾಗಿ ಬರ್ತಾವಳೆ, ನನಗೆ ಯಾಕೋ ಡೌಟು, ನನ್ನ ಗಂಡ ಯಾವಾಗಲೂ 6 ಗಂಟೆಗೆ ಬಂದು ಮನೇಲಿ ಬುದುರ್ಕೊಳ್ಳೋನು, ಈಗ 9 ಗಂಟೆ ಆದ್ರೂ 9 ಗಂಟೆ ಆದ್ರೂ ಬರಲ್ಲ, ಏನೋ ಸಂಶಯ. ತೋಡ್ಕೊಂಡಿದ್ಯಾರು? ತೋಡಕ್ಕ. ಬೀಳೋದು ಯಾರು? ಬೀಳಪ್ಪ. ಅಲ್ಲೂಯ ಸಂಶಯ. ದೇವರ ವಾಕ್ಯವಿಲ್ಲದ ಸಂಶಯ ಪಡೆದವನು ನೀನು. ಇವತ್ತು ಎಷ್ಟೋ ಕುಟುಂಬಗಳಲ್ಲಿ, ಎಷ್ಟೋ ಸಭೆಗಳಲ್ಲಿ ದೇವರ ಮಕ್ಕಳೇ ಗಂಡ ಹೆಂಡತಿಯನ್ನ ಸಂಶಯ ಪಡುವಂತ ಕಟ್ಟ ಕಾಲಗಳೆಲ್ಲ ಬಂದ್ಬಿಟ್ಟಿದ್ದೇವೆ. ಇವತ್ತು ಗಂಡ ಹೆಂಡತಿಯ ಜೀವಿತ, ಒಂದು ಸಂಸಾರ ನಡೆಸಬೇಕಾದ್ರೆ ಡೌಟ್ ನಲ್ಲಿ ನಡೆಯಲ್ಲ, ನಂಬಿಕೆಯಲ್ಲಿ ಮಾತ್ರವೇ. ಇವತ್ತು ಎಷ್ಟೋ ಕುಟುಂಬಗಳು ಒಡೆಯಲ್ಪಡ್ತಾ ಇದೆ, ಎಷ್ಟೋ ಫ್ಯಾಮಿಲಿ ಚಿದ್ರ ಹೋಗ್ತಾ ಇದೆ, ಕಾರಣ ಸಂಶಯ. ಎಷ್ಟೋ ಜನರು ಡೈವರ್ಸ್ಗೆ, ಎಷ್ಟೋ ಜನರು ಕೋರ್ಟ್ಗಳ ಮೆಟ್ಲಿಗೆ ಎತ್ತುತ್ತಾ ಇದ್ದಾರೆ, ಕಾರಣ ಸಂಶಯ. ಪ್ರೈಸ್ ದಿ ಲಾರ್ಡ್. ಸಂಶಯ ಪಡೆದವನು ಧನ್ಯನು. ಹಲ್ಲೆಲೂಯಾ. ಹೆಂಡತಿ ಸ್ವಲ್ಪ ಸೀರೆ ಚೆನ್ನಾಗಿ ಹಾಕೋಣಂಗಿಲ್ಲ, ಸಂಶಯ. ಹಲ್ಲೆಲೂಯಾ. ಹೆಂಡತಿ ಒಬ್ಬರ ಹತ್ರ ಬ್ರದರ್ ಪ್ರೈಸ್ ದಿ ಲಾರ್ಡ್, ಇಲ್ಲಿವರೆಗೂ ಇಲ್ದ್ರೆ ಪ್ರೈಸ್ ತಡಿಬೇಕು ಹೆಂಗ್ ಬಂತು? ಪ್ರಯರ್ ಆಯ್ತಾ ಮುಚ್ಕೊಂಡು ಬಾಯಿ ಮುಕ್ಕ ಇರ್ಬೇಕ. ಇದು ಯಾವ ದೇವ? ಸಂಶಯದ ದೇವ. ನೀನ್ ನನಗೆ ಪ್ರೈಸ್ ಕೊಡಬೇಕು. ಯಾರೋ ಗಂಡ ಕೊಟ್ಟು 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 ಬೇಳೆ ಏನ್ ನಡೆದಿಲ್ಲ, ನನ್ನಿಲ್ವಾ, ನನಗೆ ಪ್ರೈಸ್ ಕೊಡು. ಆ ಅಮ್ಮನ ತಲೆಯಲ್ಲೇ ಇಲ್ಲ. ಅವರೇನೋ ಅಣ್ಣ ತಮ್ಮ ಅಪ್ಪ ತಂಗಿ, ಇವ್ರ ಡೌಟ್. ಹಿಂಗೆ ಕೊಡು ಪ್ರೈಸ್ ಕೊಡು. ಅದೇನು ಹಂಗೆ ಮುಟ್ಕೊಂಡು ಕೊಡ್ತೀವಿ, ಹೆಂಗೆ ಮುಟ್ಕೊಂಡು ಕೊಡ್ಬೋದು? ಪ್ರೈಸ್ ಕೊಡು, ಪ್ರೈಸ್ ಕೊಡು, ಪ್ರೈಸ್ ಕೊಡು. ಹಿಂಗೆ ಕೊಟ್ಬಿಡ್ರಿ, ಹಿಂಗೆ ಕೈ ಇಟ್ಕೋ, ದೂರ ಇಟ್ಕೋ, ಹಂಗೆ ಇಟ್ಕೋ. ಪ್ರೈಸ್ ಲಾಟ್ ಹಿಂಗೆ ಕೊಟ್ಬಿಡ್ರಿ ಸಾಕು. ಪ್ರೈಸ್ ಲಾಟ್ ಹೆಂಗೆ ಕೊಡೋದು? ಏನು 3 ಬೆಳ್ಳ ಆ ಕಡೆ ಇತ್ತು. ಪ್ರೈಸ್ ಲಾರ್ಡ್. ಏನು ಹಿಂಗೆ ಅಲ್ಲಾಡಿಸಿದ್ದು? ನಾನು ಬೆಳ್ಳಿ ನೋಡ್ತಾನೆ ಇದೆ, ಬೆಳ್ಳಿಂಗ್ ಹಿಂಗೆ ಕೆರಿತಾ ಇದ್ದೆ. ಎಲ್ಲಿ ಸಿಗ್ನಲ್ ಮಾಡಿದೆ? ಎಲ್ಲಿಗೆ ಸಿಗ್ನಲ್ ಮಾಡಿ ಕರೆದೆ? ಡೌಟ್, ಸಂಶಯ. ಯಾರ ಮೇಲೆ? ಎದ್ದಿ ಮೇಲೆ. ಎಂತಿ ಒಳ್ಳೆ ಬಟ್ಟೆ ಹಾಕಂಗಿಲ್ಲ, ಎಂತಿ ಒಂದು ಒಡೆ ಮಾಡಿ ಸಾಕೋಣ. ಯಾರು ತೋರ್ಸಕ್ಕೆ? ನಿನಗೆ ತೋರಿಸಿದೆ ಸಾಕಾಗ್ಬಿಟ್ಟೈತೆ, ಇನ್ನು ಯಾರಿಗೆ ತೋರಿಸ್ಲಿ? ನಾನು ಮೋದ್ರಿಗೆ ನನ್ನ ಜೊತೆಲೇ ಬರಬೇಕು, ನಾನು ಬಿಟ್ಟು. ಯಾಕೆ? ಸಂಶಯ. ಇದೊಂದು ಪಿಸಾಚಿದು, ಭಯಂಕರ. ಇದು ಕುಟುಂಬಗಳನ್ನು ಹಾಳು ಮಾಡುವಂಥದ್ದು, ಸಮಾಧಾನವನ್ನು ಕೆಡಿಸುವಂಥದ್ದು, ಮಕ್ಕಳ ದಾರಿಯನ್ನು ತಪ್ಪಿಸುವಂಥದ್ದು. ಇದೊಂದು ಸ್ಪಿರಿಟ್ ಯೇಸುವಿನ ನಾಮದಲ್ಲಿ ಇವತ್ತು ಅಳಿಯಲ್ಪಡಬೇಕು, ಅಳಿಯಲ್ಪಡಬೇಕು. ಅದು ಯಾರೆಲ್ಲಾದ್ರೂ ಇರಲಿ, ಆ ಮಂಡಲದ ಒಳಗಡೆ ಯೇಸುವಿನ ನಾಮದಲ್ಲಿ ಅಭಿಷೇಕ್ತನಾಗಿರುವ ನಾನು ಕಾಲಿಟ್ಟಿದ್ರೆ ದುರಾತ್ಮವೇ ಈ ಮಂಡಲವನ್ನು ಬಿಡಲು, ಯೇಸುವಿನ ನಾಮದಲ್ಲಿ ದೇವರ ವಾಕ್ಯ ಹೇಳಿವಿ. ಹಲ್ಲೆಲೂಯಾ. ಒಳ್ಳೆ ಚಪ್ಪಲಿ ಹಾಕಂಗಿಲ್ಲ, ಸಂಶಯ. ಒಳ್ಳೆ ಬಟ್ಟೆ ಹಾಕಂಗಿಲ್ಲ, ಸಂಶಯ. ನಗಂಗಿಲ್ಲ. ಯಾರು ನೋಡಿ ನಗದೆ? ಯಾರು ನೋಡಿ? ದೇವ್ರು ಹೇಳ್ತಾರೆ ಯಾವಾಗಲೂ ಸಂತೋಷಿಸಿ. ಈ ಸೈತಾನ ಹೇಳ್ತದೆ ಯಾರು ನೋಡಿ ನಗದೆ? ಇದು ಯಾವ ಸೈತಾನ್? ಇದು ಸಂಶಯದ ಸೈತಾನ್. ಇದು ಚಿಕ್ಕವನಾಗ್ಬಿಡ್ತೀಯ, ಚಿಕ್ಕವಳಾಗ್ಬಿಡ್ತೀಯ. ಸಂಶಯ ಪಡೆದವನೇ ಧನ್ಯನು, ಅವನ್ ದೊಡ್ಡವನಾಗಿ ಇರ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಕೆಲವ್ರ ಮನೆಗಳಲ್ಲಿ ಎಂತಿಗೆ ಭಯ, ಪ್ರಯಾಣ ಕೂತಿರ್ತಾರೆ, ಅರ್ಧ ಬರ್ತಾರೆ, ಓಡೋಗ್ತಾರೆ. ಯಾಕೆ? ನನ್ನ ಗಂಡ ಬಂದ್ಬಿಡ್ತಾನೆ. ಯಾಕೆ? ಸಂಶಯ. ಯಾವಯ? ಸಂಶಯ. ಎಲ್ಲ ಮಾಯ, ಸಂಶಯ. ಎಂತಿ ಮಾತ್ರ ಕರೆಕ್ಟ್ ಟೈಮ್ ಬರಬೇಕು.
ಇವತ್ತ ಯಾರ ಗಂಡ ಬರೋದು ಎಷ್ಟು ಗಂಟೆಗೆ? 10 ಗಂಟೆಗೆ. ಇವ್ರು ಕೇಳ್ಬೋದಲ್ವಾ, ಸಂಶಯ ಎಲ್ಲೋಗಿದ್ದೆ, ಎಷ್ಟು ಟೈಮ್ ಕೆಲಸ, ನಾನು ಅಂಗಡಿ ಹತ್ರ ಯಾರು ನೋಡ್ತಾ ಇದ್ದೆ ಕೇಳಿದಾರ? ಕೇಳೋರಿದ್ರೆ ಯೇಸುವೆ ನಾಮದಲ್ಲಿ ಮಾಡ್ಬೇಡ್ರಿ. ಸಂಶಯ ಸಭೆಯಲ್ಲಿರಬಾರ್ದು, ಸಂಶಯ ನಿಮ್ಮ ಒಳಗಡೆ ಇರಬಾರ್ದು, ಸಂಶಯ ಕಾಲ್ ಕೆಳಗಡೆ ಇರಬೇಕಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಕೆಲ ಜನರು ಎಂತಿರು ಗಂಡ ನೋಡಿ ಭಯ ಪಡ್ತಾರೆ. ಯಾಕೆ? ನಮ್ಮ ಯಜಮಾನ್ರು ಸರಿ ಇಲ್ಲ, ಸಂಶಯ, ಡೌಟ್, ಸಂಶಯ, ಡೌಟ್. ಕೆಲ ಗಂಡಸರು ಭಯ ಪಡ್ತಾರೆ ಬೇರೆ ಹೆಣ್ಮಕ್ಳ ಹತ್ರ ಮಾತಾಡಿ. ಯಾಕೆ? ನನ್ನ ಹೆಂಡತಿಗೆ ಡೌಟು, ಸಂಶಯ. ನಿನ್ನೊಂದು ಜೀವನ, ನಿನ್ನೊಂದು ಬದುಕು, ನಿನ್ನೊಂದು ಕ್ರೈಸ್ತ ಜೀವಿತ, ಮತ್ತೆ ದೊಡ್ಡದಾಗಿ ಬೈಬಲ್ ತಗೊಂಡ್ಬರ್ಬೋದು ನೀನು. ಯಾರು? ವಿಶ್ವಾಸಿ. ಯಾರು? ವಿಶ್ವಾಸಿ. ಇದು ವಿಶ್ವಾಸಿ ಅಲ್ಲ, ಇದು ವಿಶ್ವಾಸಿ. ಈ ವಿಶ್ವಾಸಿ ಒಳಗಡೆನೆ ಇರುವಂಥದ್ದು ಈ ಸಂಶಯ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯಾರಾದ್ರೂ ಸಂಶಯ ಪಡೋರಿದ್ರೆ ಸಂಶಯ ತೆಗೆದು ಬಿಸಾಕು. ಅದು ದೊಡ್ಡದಾಗಕ್ಕಿನ ಮುಂಚೆ, ಅದು ಮರವಾಗಕ್ಕಿನ ಮುಂಚೆ, ಅದು ಎಮ್ಮರವಾಗಿ ಬೆಳಕಿನ ಮುಂಚೆ ಸಂಶಯ ತೆಗೆದುಹಾಕಿದ್ರೆ ನೀನು ಸೇವ್, ನೀನು ಕುಟುಂಬ ಸೇವ್ ಅಂತ ಹೇಳಿ ಪರಿಶುದ್ಧಾತ್ಮನು ಇಲ್ಲಿ ಶಕ್ತವಾಗಿ ಮಾತಾಡ್ತಾ ಇದ್ದಾನೆ. ಸಂಶಯ ಪಡೆದವನೇ ಭಾಗ್ಯ ಎಂಬುದಾಗಿ ಹೇಳಿ ಕರ್ತನೆ ಹೇಳ್ತಾ ಇದ್ದಾನೆ. ಇದು ಪ್ರಸಂಗ ದೇವರು ಕೊಟ್ಟಿರೋದು ಸಭೆಗೆ. ಸಂಶಯ ಪಡೋರು ಯಾರಾದ್ರೂ ಇದ್ರೆ ಇವತ್ತು ದೇವ್ರು ಹೇಳ್ತಾ ಇದಾರೆ, ಸಂಶಯ ತೆಗೆದು ಬಿಸಾಕು. ನಿನ್ನ ಗಂಡನ ಮೇಲೆ ನಂಬಿಕೆ ಬರಲಿ, ನಿನ್ನ ಹೆಂಡತಿ ಮೇಲೆ ನಂಬಿಕೆ ಬರಲಿ, ನಿಮ್ಮ ಅಪ್ಪನ ಮೇಲೆ ನಂಬಿಕೆ ಬರಲಿ, ನಿನ್ನ ತಾಯಿ ಮೇಲೆ ನಂಬಿಕೆ ಬರಲಿ, ನಿನ್ನ ಕುಟುಂಬದ ಮೇಲೆ ನಿನ್ನ ನಂಬಿಕೆ ಬರಲಿ. ಅಬ್ರಹಾಮನು ನಂಬಿಕೆಯಿಂದಲೇ ನೀತಿವಂತನಾಗಿ ಮಾರ್ಪಟ್ಟ. ಹಲ್ಲೆಲೂಯಾ. ಅಬ್ರಹಾಮನ ಹೆಂಡತಿಯನ್ನ ಯಾರೋ ಒಬ್ಬ ರಾಜ ತೆಗೆದುಕೊಂಡು ಹೋಗಿ ಇಟ್ಕೊಳ್ತಾ ಇದ್ದಾರೆ ಒಂದು ರಾತ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವಾಗಿದ್ರೆ ಫಸ್ಟ್ ಎಲ್ಲಿಗೋದೆ, ಎಲ್ಲಿಟ್ಟಿದ್ರು? ಸಪ್ರೇಟ್ ಆಗಿದ್ದ ಇಲ್ಲ, ಬೇರೆ ಕೊಟ್ಟಿದ್ದ ಒದರುವ. ಇದೊಂಥರ ಕೋತಿ. ಹಲ್ಲೆಲೂಯಾ. ಅಬ್ರಹಾಮನ ಹೆಂಡತಿಯನ್ನ ಒಬ್ಬ ರಾಜ ಬಂದು ತೆಗೆದುಕೊಂಡು ಹೋಗುವಾಗ, ರಾಜನ ಕಡೆ ತೆಗೆದುಕೊಂಡು ಹೋಗುವಾಗ, ಹೀಗೆ ಅವರ ಮನೇಲಿ ಒಂದಿನ ಇರ್ತಾಳೆ. ಎಷ್ಟು ದಿನ? ಅಬ್ರಹಾಮ ಸಾರ ಬಂದಿದ್ದ ತಕ್ಷಣ ನೋಡು, ನಾವು ದೇವ್ರ ಮಕ್ಕಳಲ್ಲ, ಈ ಬೈಬಲ್ನ ಸತ್ಯ ಮಾಡು. ವಾಕ್ಯ ಹೇಳ್ತದೆ ಆಣೆ ಮಾಡಬಾರ್ದು, ಸತ್ತು ಹೋಗ್ಬಿಡ್ತೇನೆ ನೀನಂತ. ಬೈಬಲ್ ಮೇಲೆ ಆಣೆ ಇಡಕ್ಕೆ ನೀನು ಯಾರು? ಬೈಬಲ್ ಮೇಲಲ್ಲ, ನಿನ್ ತಲೆ ಮೇಲಾಗ್ಲಿ, ಭೂಮಿ ಮೇಲಾಗ್ಲಿ, ಆಕಾಶದ ಮೇಲಾಗ್ಲಿ, ಯಾವ ಹೆಸರು ಮೇಲಾಗ್ಲಿ ನೀನ್ ಆಣೆ ಇಡಬಾರ್ದು. ಕಾರಣ ನಿನಗೆ ಅಧಿಕಾರವಿಲ್ಲ. ಸರ ಕರೆಕ್ಟ್ ನೋಡು, ಈ ಬೈಬಲ್ ಮೇಲೆ ಕೈ ಇಕ್ಕು, ಸುಟ್ಟೋಗ್ಬಿಡ್ತೀಯ. ಓಹೋ, ಏನಾಗ್ಬಿಡ್ತೀಯ? ಸುಟ್ಟೋಗ್ಬಿಡ್ತೀಯ. ಕರೆಕ್ಟಾಗಿ ಹೇಳು, ಎಲ್ಲಿದೆ? ಎಲ್ಲಿದೆ ರೀ? ನಾನು ಸಪ್ರೇಟಾಗಿ ನೋಡು. ಇನ್ನೊಂದು ಸಾರಿ ಎಷ್ಟು ಸಾರಿ ಇಡ್ತೀಯಪ್ಪ ಆಣೆ? ಎಷ್ಟು ಸಾರಿ ಇಡ್ಸ್ಕೊಂತೀಯ ಆಣೆ? ಹಲ್ಲೆಲೂಯಾ. ಕೇಳು ಎಂತಿರು. ಹಲ್ಲೆಲೂಯಾ. ಈ ಸಾರಳು ಅಲ್ಲಿ ಕರ್ಕೊಂಡು ಹೋಗಿ ತಕ್ಷಣನೇ ಸ್ವರ್ಗದ ದೇವರು ರಾಜನ ಕನಸಿನಲ್ಲಿ ಪ್ರಕಟ ಆದರು. ಅಬ್ರಹಾಮನಿಗೆ ನಂಬಿಕೆ, ನನ್ನ ಕರೆದಂತ ದೇವರು ನನ್ನ ಸಂಗಡ ಮಾತ್ರ ಅಲ್ಲ. ಸಂಶಯದ ಬಗ್ಗೆ ದೇವರು ಮಾತಾಡ್ತಾ ಇದಾರ, ಅರ್ಥ ಮಾಡ್ಕೊಳ್ರಿ. ಅಬ್ರಹಾಮನಿಗೊಂದು ನಂಬಿಕೆ. ಏನ್ ನಂಬಿಕೆ? ಕರೆದಂತ ದೇವರು ನನ್ನ ಸಂಗಡ ಮಾತ್ರ ಅಲ್ಲ, ಕರೆದಂತ ದೇವರು ನನ್ನ ಹೆಂಡತಿಯ ಸಂಗಡ ಕೂಡ ಇದ್ದಾರೆ, ನನ್ನ ಕೂಡ ಇದ್ದಾರೆ. ಅವಳು ನನಗೆ ಭಯ ಪಡ್ತಾಳೋ ಇಲ್ವೋ? ದೇವ್ರಿಗೆ ಭಯ ಪಡ್ತಾಳೆ. ಅವನು ನನಗೆ ಭಯ ಪಡ್ತಾನೋ ಇಲ್ವೋ? ದೇವ್ರಿಗೆ ಭಯ ಪಡ್ತಾನೆ. ಈ ನಂಬಿಕೆ ನಮ್ಮ ಒಳಗಡೆ ಬರಬೇಕಾ? ದೇವರು ಸಾನ್ನಿಧ್ಯ ಬಲವಾಗಿ ಚಲಿಸ್ತಾ ಇದೆ. ಕೆಲವೊಂದು ಕಟ್ಟೆಗಳು ಒಡೆಯಲ್ಪಡುತ್ತೆ,
ನೀನು ಒಪ್ಪಿಸ್ಕೊಟ್ರು ಒಡೆಯಲ್ಪಡುತ್ತೆ, ನೀನು ಒಪ್ಪಿಸ್ಕೊಟ್ಟಿಲ್ಲ ಅಂದ್ರೆ ಒಡೆಯಲ್ಪಡುತ್ತೆ. ವಾಕ್ಯನೇ, ಕತ್ತಿನೇ, ದೇವರ ಶಕ್ತಿನೇ, ಕ್ರಿಯೆನೇ. ಇವತ್ತು ದೇವರು ಕೆಲವು ಜನರನ್ನ ಆ ಸಂಶಯದಿಂದ ಹೊರಗಡೆ ಕರ್ಕೊಂಡು ಬರ್ಲಿಕ್ಕಾಗಿ ಹೋಗ್ತಾ ಇದ್ದಾರೆ. ಅದು ಯೇಸುವಿನ ನಾಮದಲ್ಲಿ ನಡೆಯಲಿ. ಅಬ್ರಾಮನಿಗೆ ನಂಬಿಕೆ, ನನ್ನನ್ನ ಕರೆದಂತ ದೇವರು ನನ್ನ ಸಂಗಡ ಇರುವಂತ ದೇವರು ನನ್ನ ಹೆಂಡತಿಯ ಸಂಗಡ ಇದ್ದಾಳೆ ಅಂತ ಈ ಮನುಷ್ಯನಿಗೆ ನಂಬಿಕೆ. ಅದಕ್ಕೆ ಅವನ ನಂಬಿಕೆಗೆ ನಿಮಿತ್ತವಾಗಿ ನೀತಿವಂತನಾಗಿ ಮಾರಪಟ್ಟ. ಅಬ್ರಹಾಮ ನಂಬಿಕೆಯಿಂದಲೇ ನೀತಿವಂತನಾಗಿ ಮಾರಪಟ್ಟ. ನಮ್ಮ ನೀತಿಗಳು ದೇವ್ರು ನೋಡ್ಬಿಟ್ರೆ, ಇವನ್ ನಂಬಿಕೆ, ನನ್ನ ಹೆಂಡತಿಗೆ ದೇವ್ರ ಭಯ ಜಾಸ್ತಿ, ನನ್ನ ಹೆಂಡತಿಗೆ ನನ್ನ ಸಂಗಡ ಇರುವಂತ ದೇವರೇ ಅವಳ ಸಂಗಡ ಇರೋದು. ಈ ನಂಬಿಕೆ ನಮ್ಮ ಒಳಗಡೆ ಬರಬೇಕು. ನಾ ಇಬ್ರು ಬೇರೆ ಅಲ್ಲ, ನಾ ಇಬ್ರು ಒಂದೇ. ನನ್ನ ಸಂಗಡ ಇರುವಂತ ದೇವರೇ ನನ್ನ ಗಂಡನ ಸಂಗಡ ಇರುವಂಥದ್ದು, ನನ್ನ ಗಂಡನ ಸಂಗಡ ಇರುವಂತ ದೇವರೇ ನನ್ನ ಸಂಗಡ ಇರುವಂಥದ್ದು. ನನ್ನ ಹೆಂಡತಿ ಆಗಲ್ಲ, ನನ್ನ ಗಂಡ ಆಗಲ್ಲ. ದೇವರಿಗೆ ಭಯಪಡುವಂಥವರು. ಆ ನಂಬಿಕೆನೆ ಅಲ್ಲಿ ದೇವರು ಪ್ರಕಟ ಆಗಿದ್ದು. ಹಲೋ, ಈ ನಂಬಿಕೆನಲ್ಲಿ ದೇವರು ಪ್ರಕಟ ಆಗಿದ್ದು. ಈ ಸಂಶಯ ಪಡೆದ ನಂಬಿಕೆನೆ ಅಲ್ಲಿ ದೇವರು ಪ್ರಕಟವಾಗಿದ್ದು. ಇವತ್ತು ಅನೇಕ ಸಾರಿ ನಿನ್ನ ಗಂಡನ ಮುಂದಗಡೆ ಅನೇಕ ಕಾರ್ಯಗಳು ಬರುವಾಗ ಆ ಕಾರ್ಯಗಳಿಗೆ ಒಳಪಡಿಸದ ಇರುವಾಗ ದೇವರು ಕಾಯ್ತಾ ಇಲ್ಲ. ಯಾಕೆ? ನಿನಗೆ ಸಂಶಯ. ತಪ್ಪು ನಿಂದು. ನೀನ್ ನಂಬಬೇಕು, ನನ್ನ ದೇವರಿದ್ದಾರ, ನನ್ನನ್ನ ರಕ್ಷಣೆ ಮಾಡಿದೇವ್ರೆ, ಅವರ ರಕ್ಷಣೆ ಮಾಡಿದ್ದು. ನನ್ನ ಸಂಗಡ ಇರುವ ದೇವರೇ ಅವರ ಸಂಗಡ ಇರೋದು. ದೇವರು ಬಿಟ್ಟುಕೊಡಲ್ಲ. ಹಲ್ಲೆಲೂಯಾ. ದೇವರು ಬಿಟ್ಟುಕೊಡಲ್ಲ. ಪ್ರೈಸ್ ದಿ ಲಾರ್ಡ್. ಇವನ ನಂಬಿಕೆ ಅಲ್ಲಿ ದೇವರು ಪ್ರಕಟವಾಗ್ತಾ ಇದಾರ. ಇವತ್ತು ಯಾಕೆ ನಿನ್ನ ಮೂಲಕ ದೇವರು ಪ್ರಕಟ ಆಗ್ತಾ ಇಲ್ಲ? ಯಾಕೆ ನಿನ್ ಸಂಶಯ, ಡೌಟ್, ಏನೋ ಏನಿಲ್ಲ ಅಲ್ಲಿ, ಏನೋ ಅದು ಏನೋ ಆಗಿ ಹೋಗ್ಬಿಡುತ್ತೆ. ಅಲ್ಲೂಯ್ಯ. ಸಂಶಯ ಪಡೆದವನು ಧನ್ಯನು, ಸಂಶಯ ಪಡೆದವಳು ಧನ್ಯಳು. ಅಬ್ರಹಾಮನ ನಂಬಿಕೆ, ಅವನಿಗೆ ಸಂಶಯ ಬಂದಿಲ್ಲ. ನನ್ನ ಹೆಂಡತಿ ಹೆಂಗಿದ ಗೊತ್ತು. ಆ ನಂಬಿಕೆ ಸ್ವರ್ಗದ ದೇವರು ರಾಜನ ಮನೆ ಒಳಗಡೆ ಇಳಿದು ಬರ್ತಾ ಇದ್ದಾರೆ. ಒಂದು ವೇಳೆ ಅವನು ಸಂಶಯ ಪಟ್ಟಿದ್ರೆ ಅವನ ಕುಟುಂಬ ಹೊಡೆದೋಗ್ತಾ ಇತ್ತು, ಅವಳ ಜೀವಿತ ನಶಿಸಿ ಹೋಗ್ತಾ ಇತ್ತು. ಬಟ್ ದೇವರು ಅಲ್ಲಿ ಇಳಿದು ಬರ್ತಾರೆ. ಕಾರಣ ನಂಬಿಕೆ, ಸಂಶಯ ಇಲ್ಲ. ದೇವರು ನಂಬುತ್ತಾ ಇದ್ದಾನೆ. ಆ ನಂಬಿಕೆ ಕುಟುಂಬವನ್ನ ಹೊಡಿಲಿಕ್ಕೆ ಬಿಟ್ಟಿಲ್ಲ. ಬಿಟ್ಟಿಲ್ಲ. ಅಬ್ರಹಾಮನ ಹೆಂಡತಿ ಬಂದಿದ ತಕ್ಷಣ ಅಬ್ರಹಾಮನ, ನೀನ್ ಪತಿವ್ರತಿ ಆಗಿದ್ರೆ, ನೀನ್ ಸರಿಯಾಗಿದ್ರೆ ಈಗ ಒಂದು ಪರೀಕ್ಷೆ. ಏನು ಪರೀಕ್ಷೆ? ಯಾವ ಪರೀಕ್ಷೆ? ಬೆಂಕಿ ಪರೀಕ್ಷೆ, ವನವಾಸ ಎಲ್ಲ ಮಾಡೋಣ ಅಂತ ಹೇಳಿಲ್ಲ. ಅಬ್ರಹಾಮ ಹೇಳ್ದ, ಬಂದಿದ ತಕ್ಷಣ ಮುಟ್ಟದ್ನ ಕೂದಲು ಮುಟ್ಟದ್ನ, ಮೂಗು ಮುಟ್ಟದ್ನ, ಏನ್ ಕೇಳಿಲ್ಲ. ಸಾರಲ್ಲಿ ಬಂದಿದ್ದಷ್ಟು ಅಬ್ರಹಾಮ ಹೇಳ್ತವನೆ, ಏನಾಯ್ತು? ನಮ್ಮ ದೇವ್ರು ದೊಡ್ಡವನಲ್ಲ, ನಮ್ಮ ದೇವರಲ್ಲಿ ಪ್ರಕಟ ಆದ್ನಲ್ಲ, ನಮ್ಮ ಕುಟುಂಬ ಹೊಡೆದೋಗಿಲ್ಲಲ್ಲ, ನಮ್ಮ ಜೀವನ ಹೊಡೆದೋಗಿಲ್ಲಲ್ಲ. ನಾನು ನಂಬಿರೋ ದೇವರು ಒಂದೇ, ನೀ ನಂಬಿರೋ ದೇವರು ಒಂದೇ, ನನ್ನ ನಂಬಿಕೆ ಒಂದೇ, ನಿನ್ನ ನಂಬಿಕೆ ಒಂದೇ. ನಮ್ಮ ಇಬ್ಬರ ನಂಬಿಕೆ ಒಂದೇ ಆಗಿರುವಾಗ ಸಂಶಯ ಇಲ್ಲ. ಸಂಶಯ ಇಲ್ಲದಿದ್ರೆ ನಾವು ಸಾಯೋವರೆಗೂ ಒಂದೇ. ಹಲ್ಲೆಲೂಯಾ. ಆ ನಂಬಿಕೆ ಅವಳನ್ನ ಹೊರಗಡೆ ಕರ್ಕೊಂಡು ಬಂತು. ಯಾವಿಂದ? ಆ ಕುಟುಂಬ, ಆ ಒಂದು ಫ್ಯಾಮಿಲಿ ಒಡೆದೋಗ್ತಾ ಇತ್ತು, ಶತ್ರು ಒಡೆದಾಕ್ಬಿಡ್ತಾ ಇದ್ದ. ದೇವರು, ಸ್ವರ್ಗೀಯ ದೇವರು ಅವರ ನಂಬಿಕೆ, ಅವರ ವಿಶ್ವಾಸ ನೋಡಿ ಒಡೆದೋಗಕ್ಕೆ ಬಿಟ್ಟಿಲ್ಲ. ಅದನ್ನು ದೇವರು ಕಟ್ಟದ. ಇವತ್ತು ಒಡೆದೋಗ್ತಾ ಇದೆ. ಕಾರಣ ಏನು? ಸಂಶಯ. ಹೆಂಗಸರೇ, ನಿಮ್ಮ ಗಂಡಂದರ ಮೇಲಿರುವಂತ ಸಂಶಯ ಬಿಟ್ಟು ಹೋಗಲಿ. ಗಂಡಸರೇ, ನಿಮ್ಮ ಹೆಂಡತಿಗಳ ಮೇಲಿರುವಂತ ಸಂಶಯ ಬಿಟ್ಟು ಹೋಗಲಿ. ರಾಜು ಅಂಕಲ್ಗೆ
ದೇವ್ರಿಗೆ ಸ್ತೋತ್ರ ಹೇಳ್ಬೇಕು. ಅಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಅವ್ರನ್ನ ಕೇಳಿ ಒಂದಿನ ಡೌಟ್ ಬಿಡವ್ರೆ ಅಂತೇಳಿ, ವಾರದಲ್ಲಿ ಎಷ್ಟು ದಿನ ಆಂಟಿ ಮನೇಲಿ ಇರ್ತಾರೆ? ತಪ್ಪಾಗಿ ಅರ್ಥ ಮಾಡ್ಕೋಬೇಡ್ರಿ. ಯಾಕಂದ್ರೆ ಕೆಲವು ಜನರ ಆಲೋಚನೆ ಒಂದೊಂದು ಥರ ಇದೆ. ಸ್ಕ್ಯಾನ್ ಮಾಡಿಬಿಡ್ತೀನಿ ಬೇಕಾದ್ರೆ ನಾನು. ಅಲ್ಲೂಯ, ನಾನು ಹೇಳೋದು ಸೇವೆಗೆ, ಮದುವೆಗೆ, ಫಂಕ್ಷನ್ಗೆ, ಅಲ್ಲಿಗೆ ಇಲ್ಲಿಗೆ ಬಿಸಿ. ದೇವ್ರಿಗೆ ಸ್ತೋತ್ರ ಹೇಳ್ಬೇಕು. ನೀವು ಗುಂಡು ಕಾಲು ಕೂತಂಗೆ ಕೂತವ್ರೆ, ಹೇಳ್ರಿ ಸ್ತೋತ್ರ ಹೇಳ್ರಿ ದೇವ್ರಿಗೆ. ಅವ್ರನ್ನ ಕೇಳ್ರಿ, ಎಷ್ಟು ಕಾರುಗಳಲ್ಲಿ ಬಂದು ಕರ್ಕೊಂಡು ಹೋಗ್ತಾರೆ ರಿಲೇಷನ್ಗಳಲ್ಲಿ, ಎಷ್ಟು ಬೈಕ್ಗಳಲ್ಲಿ ಹೋಗ್ತಾರೆ ರಿಲೇಷನ್ಗಳ ಜೊತೆಯಲ್ಲಿ. ಯಾವಾಗಾದ್ರೂ ಒಂದು ದಿನ ಡೌಟ್ ಪಟ್ಟಿದ್ದಾರೆ ಕೇಳ್ರಿ. ಅವ್ರು ಇವತ್ತೇ ಬಂದ್ಬಿಡ್ತೀನಿ, ಬೇಡ ಬೇಡ ನಿಧಾನಿಗೆ ಆರಾಮಾಗಿ ಬೆಳಗ್ಗೆ ಬಂದು ಹೇಳ್ತಾರೆ. ನೀವು ಯಾವಾಗ ಹೇಳಿದ್ರ? ಯಾಕೆ ಹೋತೀನಿ ಹೆಂಗೆ? ಸಪ್ರೇಟ್ ರೂಮ್ ಇದೆಯಾ ಇಲ್ವಾ? ಸಪ್ರೇಟ್ ಜಾಗ ಇದೆಯಾ ಇಲ್ವಾ? ಅದೆಲ್ಲ ಮಾಡ್ಬೇಕು. ಅದೆಲ್ಲ ನಿನಗೇಕೆ? ಸುಮಾರು ಕಡೆ ಅವ್ರು ಹೋಗ್ತಾರೆ, ಒಂದು ದಿನನು ಏನಕ್ಕೆ ಹೋಗಿದೆ, ಯಾಕೆ ಹೋಗಿದೆ, ಯಾಕೆ ಯಾಕೆ ಸಂಶಯ ಇಲ್ಲ. ಎಷ್ಟು ವರ್ಷ ಆಯ್ತು ಅವ್ರ ಗಂಡ ಹೆಂಡತಿಯಾಗಿ? ಕೆಲವು ಜನರಿಗೆ 60 ವರ್ಷ ಆದ್ರೂ ಕೂಡ ಇನ್ನು ಕೋಲಿಟ್ಕೊಂಡು ಹಿಡಿತು. ಇವತ್ತು ನಾಳೆ ನೆಗರು ಬಿದ್ದೋಗವನ ಮನುಷ್ಯ. ಯಾರು ಹೇಳ್ತಾರಲ್ಲ ನಿಂತ್ಕೊಳ್ಳಕ್ಕೆ ಶಕ್ತಿ ಇಲ್ಲ ಅಂತ, ಕೈಯಲ್ಲಿ ಕೋಲಿಟ್ಕೊಂಡು ಹಿಂಗೆ ನಡೀತಾವನೆ. ಇವತ್ತು ರಾತ್ರಿ ಎಲ್ಲ ಹೇಗಿದೆ? ನೀನು ಮಣ್ಣಕ್ಕೆ ಹೋಗಿದ್ದೆ. ಸಾಂಶ ಎರಡು ಮನುಷ್ಯನ ಮಾಂಸ ಎಲ್ಲ ಅಲ್ಲಾಡ್ತಾ ಇದೆ, ಎಲ್ಲ ತೊಗಲ್ ಹಾಕ್ಬಿಟ್ಟಿದೆ, ಮಾಂಸ ಎಲ್ಲ ಅಲ್ಲಾಡ್ತಾ ಇದೆ. ಹೇಗಿದೆ? ತಪ್ಪು ತಿಳ್ಕೊಂಬೇಡ್ರಿ, ಇನ್ನೊಬ್ಬನ್ನೇ ಆಗ್ತಾ ಇಲ್ಲ. ಅಲ್ಲ ಹೇಳಿದ್ದೇನೆ, ಹೆಂಗಸರಿಗೆ ಎಲ್ಲ ಇರಲ್ಲ, ಮಾತಾಡೋ ಶಬ್ದದ ವಯಸ್ಸೆ ಬರ. ಇನ್ನೇನು ನಾಳೆ ತಗೊಂಡೋಗಿ ಮಣ್ಣು ಮಾಡ್ಬೇಕು ಹಂಗಿದೆ. ಅವಾಗ ಕೇಳ್ತದೆ, ಮುಷ್ಕ ಮುಷ್ಕ ಹೇಗಿದೆ? ಕರೆಕ್ಟಾಗಿ ಗಂಡ ಹೆಂಡತಿ ಕುಟುಂಬನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರೋರು 1 ವರ್ಷ ಸಾಕು. ಅಷ್ಟು ಕೆಪಾಸಿಟಿ ಇಲ್ವಾ? 2 ವರ್ಷ ಸಾಕು. ಅದು ಇಲ್ವಾ? ತಂದೆ ಮಗ ಪರಿಶುದ್ಧಾತ್ಮ 3 ವರ್ಷ ಸಾಕು. 3 ವರ್ಷದಲ್ಲಿ ನನ್ನ ಹೆಂಡತಿ ಹೆಂಗೆ ಅಂತ ನನಗೆ ಗೊತ್ತಾಗುತ್ತೆ, ನನ್ನ ಗಂಡ ಹೆಂಗೆ ಅಂತೇಳಿ ನಿನಗೆ ಗೊತ್ತಾಗುತ್ತೆ. ನೀನು ಮುಟ್ಟಲ್ಲ ನಾನು ಮುಟ್ಟಲ್ಲ ಆಗ್ಬಿಟ್ರೆ ಏನು ಗೊತ್ತಾಗಲ್ಲ ಅಲ್ವಾ? ನೀನು ನಾನು ಗೊತ್ತಾಗಲ್ಲ. ಅದಕ್ಕೆ 50 ವರ್ಷ ಆದ್ರೂ ಕೂಡ ಜಗಳ, ಡೌಟು, ಸಂಶಯ. ಹಲ್ಲೆಲೂಯ. ನನ್ನ ಹೆಂಡತಿಗೆ ನಾನು ಸೀರೆ ತಕ್ಕೊಡಲ್ಲಪ್ಪ, ಅವಳು ಹಾಕೊಂಡ್ಬಿಟ್ರೆ ಚೆನ್ನಾಗಿ ಕಾಣ್ತಾರೆ, ಚೆನ್ನಾಗಿ ಕಾಣ್ಬಿಟ್ರೆ ಬೇರೆ ಮಾಡ್ಬಿಡ್ತಾರೆ, ಅದಕ್ಕೆ ನಾನು ತಕ್ಕೊಡಲ್ಲ. ನೀನು ಯಾಕೆ ಹಾಕೊಂಡಿದ್ದೀಯ? ಪ್ಯಾಂಟ್ ಚಡ್ಡಿಲಿ ಓಡಾಡು. ಅಲ್ಲ, ಗಂಡಸರಿಗೆ ಹೇಳ್ತಾ ಇದ್ದೀನಿ. ಪ್ರಸಂಗ ತಮಾಷೆ ಇರ್ಬೋದು, ಬಟ್ ಆಳ ಇದೆ. ಸತ್ಯ ನಾನು ಹೇಳ್ತಾ ಇದ್ದೀನಿ, ಸತ್ಯವನ್ನ ಬಿಟ್ಟು ಬೇರೆ ಏನು ಹೇಳ್ತಾ ಇಲ್ಲ ಇವ್ ನಾನು ಅಲ್ವಾ? ಇವ್ರಿಗೆ ಮಾತ್ರ ಡೌಟ್ ಬಿಟ್ಬಿಡ್ತಾರಂತೆ. ಇವರು ಹೊಸ ಸೀರೆ ಹಾಕೋಬಾರ್ದಂತೆ, ಡ್ರೆಸ್ಸು ಹಾಕೊಂಬಾರ್ದಂತೆ. ಇವ್ರು ಮಾತ್ರ ಐರನ್ ಇಲ್ದ್ರೆ ದೊಣ್ಣನ ಹಾಕಿ ಈಚೆ ಕಡೆ ಹೋಗಲ್ಲ. ಅವಾಗ ಕೇಳ್ಬೋದಲ್ಲ, ಒಂದು ಗೆರೆನೂ ಇಲ್ಲ, ಐರನ್ ಹಾಕೊಂಡಿದ್ಯಾ? ಐರನ್ ಇಲ್ದ್ರೆ ಈಚೆ ಹೋಗಲ್ಲ ನೀನು ಕೇಳ್ಬೋದು. ಕೇಳಿದಾರಾ? ಕೇಳಿ. ನಾವೆಲ್ಲ ಸ್ವಾರ್ಥಿಗಳು. ಅಲ್ಲೆಲ್ಲೂಯ. ಇವ್ರು ಮಾತ್ರ ಸ್ಪೆಷಲ್ ಬಟ್ಟೆಗಳು ಹಾಕೊಂಡು ಗಂಡಸರು ಈಚೆ ಕಡೆ ಹೋಗೋದಂತೆ, ಈಗ ಸೊಳೆ ಬಟ್ಟೆಲಿ ಹೋಗ್ಬೇಕಂತ. ಯಾಕ? ಯಾರು ನೋಡ್ಬಿಡ್ತಾರಂತೆ. ಆಗ ನೀನು ಯಾರು ನೋಡಲ್ವಾ? ಆಗ ನೀವು ಹೇಳ್ಬೇಕು, ಬಿಚ್ಚ ಬಿಚ್ಚ ಶರ್ಟ್ ಬಿಚ್ಚ ಬಿಚ್ಚ ಅಡ್ಡಿ ಅಲ್ಲಿ ಅರ್ಧಕ್ಕಿದ್ದು ಪಟಾಪಟಿ ಚಡ್ಡಿ ಅದೇ ಸರಿ. ಗೆರೆ ಬೆಳಗ್ಗೆ ಪಟಾಪಟಿ ಚಡ್ಡಿ ಬರುತ್ತಲ್ಲ, ಹಾಕೊಂಡು ನಡಿ. ಇನ್ನು ನೋಡ್ಬಿಡ್ತಾರೆ. ಯಾರಾದ್ರು ಹೇಳಿದಾರ? ಹೇಳಿಲ್ಲ. ಅವ್ರು ಹೇಳಿಲ್ಲ ಅಂದ್ಮೇಲೆ ನೀನು ಹೇಳಬಾರ್ದು. ಅಲ್ಲ
ಸಂಶಯ ಇರಬಾರ್ದು, ಸಂಶಯ ಇರಬಾರ್ದು. ಕುಟುಂಬದಲ್ಲಿ ನಂಬಿಕೆ ಇರಬೇಕು. ಒಂದು ಕುಟುಂಬ, ಒಂದು ಸಂಸಾರ ಅಂತ ಹೇಳೋದು ಡೌಟಲ್ಲಿ ನಡೆಯಲ್ಲ, ಸಂಶಯದಲ್ಲಿ ನಡೆಯಲ್ಲ, ದೀರ್ಘಕಾಲ ನಡೆಯಲ್ಲ, ಬೇಗ ಬಿದ್ದೋಗುತ್ತೆ. ಅದಕ್ಕೆ ದೇವರ ವಾಕ್ಯ ಬೀಳ್ತದೆ, ಜ್ಞಾನವಂತ ಸ್ತ್ರೀಯಾಗಿ ನಡ್ಕೊಬೇಕು. ಜ್ಞಾನವಂತ ಸ್ತ್ರೀ ಮನೆಯನ್ನ ಡೌಟ್ ಪಡಲ್ಲ, ಗಂಡನ ಸಂಶಯ ಪಡಲ್ಲ, ಅವನ ಎಲ್ಲ ಕಾರ್ಯಗಳನ್ನ ಸಂಶಯ ಪಡಲ್ಲ. ಅವಳು ಬುದ್ಧಿವಂತೆ, ಅವಳು ಕಾಠೋರಾಗಿರ್ತಾಳೆ. ಸಂಶಯ ಕೆಡುವಂತದಾಗಿರ್ತದೆ, ನಂಬಿಕೆ ಕಟ್ಟುವಂತದಾಗಿರ್ತದೆ. ಸ್ತ್ರೀ ಈಗಿರ್ತಾಳೆ. ಪುರುಷನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರ್ಬೇಕು. ಅಲ್ಲಲ್ವೋ? ಎಂತಿ ಮುಂದ್ಗಡೆ ಒಂದು ಭಯ, ಈಚೆ ಕಡೆ ಒಂದ್ ಮೇಲೆ ಒಂದು ಭಯ ಅಲ್ಲ. ಬಿಡ್ತೀನಿ. ಅಲ್ಲೇಲೂಯ. ಎಂತಿ ಮುಂದ್ಗಡೆ ಅಯ್ಯೋ ಎಂತಿ ನೋಡಿದಷ್ಟು ಅಯ್ಯೋ ಇಂಥ ಗಂಡ, ಇಂಥ ಲಡ್ಡು, ಇಂಥ ಚಾಂಗ್ರಿ. ಅದು ಚಾಂಗ್ರಿ ಅಲ್ಲ, ಅದು ಪಾಕ್ರಿ. ಇದು ನಟಿಸುವ ಹುಳ. ಇದು ನೀನು ಸಂಶಯ ಪಡಬಾರ್ದಲ್ವ, ಅದಕ್ಕೆ ನಟಿಸ್ತಾ ಇದೆ. ಈ ನಟನೆ ಹುಳಗಳೆಲ್ಲ ಇವು ಸತ್ತೋಗ್ಬೇಕು. ಅಲ್ಲೇಲೂಯ. ದೇವರ ಮುಂದೆಗಳನ್ನು ಯಥಾರ್ಥವಾಗಿರ್ಬೇಕು, ಹೆಂಡತಿಯ ಮುಂದೆಗಳನ್ನು ಯಥಾರ್ಥವಾಗಿರ್ಬೇಕು, ದೇವರ ಮುಂದೆಗಳನ್ನು ಯಥಾರ್ಥವಾಗಿರ್ಬೇಕು, ಗಂಡನ ಮುಂದೆಗಳನ್ನು ಯಥಾರ್ಥವಾಗಿರ್ಬೇಕು. ಅಲ್ಲೇಲೂಯ. ಹಂಗಚ್ಚಿನ ಹಿಂಗಚ್ಚಿನ ಅಂತ ಹೇಳ್ಬಿಟ್ಟು ಅಯ್ಯೋ ನನ್ನ ಗಂಡ ಬಂಗಾರು ಅಂತ ಹೇಳ್ಬೇಕು. ಆ ಲೆವೆಲ್ ನಡ್ಬಿಟ್ಟು ಹಿಂಗೆ ಹೋಗಿದ ತಕ್ಷಣ ಓಹೋ ಎಂತಿದ್ರೆ ಮಾತಾಡೋಕೆ 4 ಗಂಟೆಗೆ ಟೈಮ್ ನಿನ್ಗೆ ಹೋಗ್ತಾ ಇಲ್ಲ. ಎಂತಿದ್ರೆ ಮಾತಾಡೋಕ್ಕೆ 4 ಗಂಟೆ ಮೇಲೆ ಮಾತಾಡ್ಬಿಟ್ರೆ ಅವಳು ನೆಕ್ಸ್ಟ್ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ಸೋಕ್ಕೆ ಮನ್ಸು ಬರಲ್ಲ. ಯಾಕಂದ್ರೆ ಗೊತ್ತಾಗ್ಬಿಡ್ತದೆ ಇವ್ನು ಸಾಧಾರಣ ಅದವನಲ್ಲ, ಇವ್ನಿಗೆ ಹಚ್ಚಿ ನಾಯಿ ಅಂತ. ಅಲ್ಲ ನೋಡಿದ್ರಾ? 10 ನಿಮಿಷ ಹಂಗೆ ಓ ಚಿನ್ನ ಬಂಗಾರ ಡೈಮಂಡ್ ಗೀಮೆಂಡ್ ಎಲ್ಲ ಬರ್ತದೆ. 10 ನಿಮಿಷ ಮೇಲೆ ಹೋಗಿದಷ್ಟ ಮಾತೆ ಚೇಂಜ್ ಆಗ್ತದೆ. ಅಲ್ಲ ಇದು ಬಿಟ್ಬಿಟ್ರು. ಈ ನನಗೆ ನೋಡು ಅರ್ಧ ಗಂಟೆ ಎಲ್ಲ ಅರ್ಧ ದಿನ ಹೋದ್ರು ಕೂಡ ಹೇಳು ಅದೇ ಸಾಂಬಾರು ಅದೇ ಬೇಳೆ. ಏನು ನಾಷ್ಟ ಮಾಡಿದೆ? ಉಪ್ಪಿಟ್ಟು. 5 ನಿಮಿಷ ಬಿಟ್ಕೊಂಡು ಏನು ನಾಷ್ಟ? ನಿನ್ನ ಬಾಯಿಗೆ ಮಣ್ಣು ಹಾಕ ಹೇಳಿಲ್ವಾ? ಉಪ್ಪಿಟ್ಟು. ಮನೇಲಿ ಯಾರಿದ್ದಾರೆ? ಯಾರು ಇಲ್ಲ, ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ಮತ್ತೆ ತಿನ್ಬಿಟ್ಕೊಂಡು ಮನೇಲಿ ಯಾರಿದ್ದಾರ? ನಿನ್ನ ಕಣ್ಣಿಗೆ ಖಾರ ಪುಡಿ ಹಾಕ. ನಾನು ಆವಾಗಲೂ ಹೇಳಿಲ್ವ? ಯಾರಿಲ್ಲ, ಎಷ್ಟು ಹೇಳಿ ಬೇರೆ ಏನು ಹೊಸ್ದಾಗಿ ಮಾತಾಡೋಕ್ಕೆ ಮಾತಿಲ್ಲ, ಆದರೂ ಏನು ಅದನ್ನೇ ಮಾತಾಡ್ತಾರೆ. ಎಂತಿದ್ರೆ ಮಾತಾಡೋಕ್ಕೆ 5 ನಿಮಿಷ ಟೈಮ್. ಹೆಂಡ್ತಿಗೆ ಗಂಡನ ಹತ್ರ ಮಾತಾಡೋಕ್ಕೆ 5 ನಿಮಿಷ ಟೈಮ್ ಇಲ್ಲ. ಗಂಡ ಹೆಂಡ್ತಿಗೆ 5 ನಿಮಿಷ ಪ್ರೀತಿ ತೋರ್ಸೋಕ್ಕೆ 10 ನಿಮಿಷ ಅರ್ಧ ಗಂಟೆ ಪ್ರೀತಿ ತೋರ್ಸೋಕ್ಕೆ ಸಮಯ ಇಲ್ಲ. ಹೆಂಡ್ತಿ ಗಂಡನಿಗೆ ಅರ್ಧ ಗಂಟೆ. ಇನ್ನು ಇವ್ರು ಅವ್ರು ನೋಡ್ಕೊಂಡ್ರೆ ಇವ್ರು ನೋಡ್ಕೊಂಡ್ರೆ ಇನ್ಯಾರು ನೋಡ್ಕೊಂಡು ಹೋಗ್ತಾರೆ? ಮತ್ತೆ ಹೇಳಿದ್ರು ಸಂಶಯ. ನೀನು ನೋಡ್ರನೇ ಹೊರ್ರಂತೀಯ. ಹೇಳಿ ಎಂತಿದ್ರನ ಏನೇನಂಗಿಲ್ಲ ಏನೋ ನೋಡಿದ್ರ ಮತ್ತೆ ಹೇಳೋದು ನನ್ನ ಗಂಡ ಯಾರನ್ನೋ ಈ ನೆಟ್ಟಿಗೆ ಇಟ್ಕೊಂಡಿದ್ರೆ ತಾನೆ ಸುಮ್ಮನೆ ತಲೆ ಮುಟ್ಟಾಗಿರೋ ಹೊರ್ರಂತೀಯ. ಇದು ತುಂಬ ಕುಟುಂಬದ ಪ್ರಾರ್ಥನೆ, ಇದೆಲ್ಲ ಮಾಡಬೇಕಾಗಿರೋದು ಪ್ರಸಂಗ. ದೇವ್ರ ಆಲೋಚನೆ ಕೊಟ್ಟವ್ರೆ. ಫ್ಯಾಮಿಲಿ ಮೀಟಿಂಗ್ ಎಲ್ಲ ಇಡ್ತೀವಿ, ಆ ಟೈಮಲ್ಲಿ ಬರೋ ಪ್ರಸಂಗಗಳೆಲ್ಲ. ಅಲ್ಲೂಯ ನನ್ನ ಹೆಂಡ್ತಿ ನಾನು ಚೆನ್ನಾಗಿ ನೋಡ್ಕೊಂಡ್ರೆ ನನ್ನ ಹೆಂಡ್ತಿ ನನ್ನ ನೋಡ್ಕೊಳ್ತಾರೆ. ನಿಜಾನ ಸುಳ್ಳ? ಸಿಂಪಲ್, ಜಾಸ್ತಿ ಬೇಡ. ಯಾರು ನಾಯಿ ಸಾಕಿದ್ದೀರಾ? ನಾಯಿ ಯಾರ ಮನೇಲಿ ನಾಯಿ ಇಲ್ವೋ ಅವ್ರು ಇವತ್ತು ಹೋಗ್ತಾನೆ ಒಂದು ನಾಯಿ ತಗೊಂಡೋಗಿ, ಒಂದು ನಾಯಿ ತಗೊಂಡೋಗಿ. ಟೈಮ್ ಆಯಿತು, ನಾನು ನಿಲ್ಲಿಸ್ತೀನಿ. ಏನು ಮಾಡೋಣ? ಒಳ್ಳೆ ಆಲೋಚನೆ ಎದುರು ಕೊಡ್ತಾ ಇದ್ದಾರೆ, ನಿಲ್ಲಿಸ್ಬೇಕು. ಒಂದು ನಾಯಿ ಮನೆ ತಗೊಂಡೋಗ್ರಿ. ಗಂಡ ಹೆಂಡತಿ ಇಬ್ಬರಲ್ಲೊಬ್ಬರು ಯಾರಾದರೂ ನಾಯಿನ ಚೆನ್ನಾಗಿ ಪ್ರೀತಿ ಮಾಡಿ, ಯಾರಾದ್ರೊಬ್ರು ಯಾವಾಗ ಅಂತಾನೆ ಇರ್ರಿ ನಾಯಿ ಮೇಲೆ. ಬೇರೆ ಎಲ್ಲೂ ಬೇಡ ಬ್ರದರ್ ಸಿಸ್ಟರ್, ಎಲ್ಲೂ ಬೇಡ. ಜಸ್ಟ್ ಸಿಂಪಲ್ ಪರೀಕ್ಷೆ ಮಾಡ್ರಿ. ಯೂರಿನ್ ಟೆಸ್ಟು ಏನನ್ನ ಟೆಸ್ಟ್ ಮಾಡ್ತಾರಲ್ಲ
ಹಂಗೆ ಇದೊಂದು ಟೆಸ್ಟ್ ಹಾಕ್ಬಿಡ್ಲಿ, ಹೋಗ್ತಾ ಒಂದು ನಾಯಿ ತಗೊಂಡು ಹೋಗ್ರಿ, ಮನೇಲಿ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಚೆನ್ನಾಗಿ ನಾಯಿನ ಪ್ರೀತಿ ಮಾಡ್ರಿ, ಇನ್ನೊಬ್ರು ಕುತ್ಕೊಂಡ್ರೆ ಎರಡು, ನಿಂತ್ಕೊಂಡ್ರೆ ಎರಡು, ಹೈ 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 ಹೋ 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 ಅಂತಾನೆ ಇರ್ರಿ. ನೋಡಿದ್ರೆ ಕೆಲವು ಗ್ರೌಂಡ್ಗಳು ಹಾಗೆ ಕೆಲವು ಜನರು ಮನೆಗಳಿರ್ತಾರೆ. ಮನೇಲಿ ನೋಡಿದ್ರ ಇವ್ನಿಗೆ ಹುಚ್ಚಿಡ್ತಿದ್ಯಾ, ಪಿಡ್ಸ್ ಬಂದಿದ್ಯಾ, ಏನಾಗ್ತಾವನ, ಅಳ್ತಾವನ, ಇವ್ರು ಏನ್ ಮಾಡ್ತಾರೆ, ಇವ್ಳಿಗೆ ಹುಚ್ಚಿಡ್ತಿದ್ಯಾ, ನೋಡ್ರ ಏನೋ ಬಂದ್ಬಿಟ್ಟಿದ್ರು, ಏನು ಬಂದಿಲ್ಲ, ಒಡಕ್ಕಂತ ಏನಿಲ್ಲ. ಊಟ ಮಾಡ್ದ ಅಲ್ಲಿ ಕೇಳಿಸ್ಬೇಕು ಪಕ್ಕದ ಮನೆ ಅಮ್ಮನಿಗೆ, ಈ ಅಪ್ಪನ ಧ್ವನಿ, ಈ ಅಮ್ಮನ ಧ್ವನಿ ನಾಶಿಕೆ ಹಾಕ್ಬೇಕು. ಅಲ್ಲೂಯ್ಯ, ಈ ನಾಯಿ ತಗೊಂಡೋಗ್ಬಿಟ್ಟು ಒಬ್ರು ಮುದ್ದಾಡ್ರಿ, ಒಬ್ರು ಹಂಗೆ ಹೇಳ್ದಲ್ಲ, ಎಷ್ಟು ಊಟ ಮಾಡ್ತಾರೆ, ಗಿನ್ನೆ ಬಿಸಾಕ್ರಿ, ಅನ್ನ ಹಾಕ್ಬಿಡ್ರಿ, ಹೊದಿರಿ, ಹೊಡಿರಿ, ಕರೆಜರು ಕರೆಕ್ಟೇ ಕಲ್ತ್ಕೊಂಡ್ಬಿಡ್ತಾರೆ ಮನೆಯಲ್ಲಿ. ಯಾರು ಕರೆಕ್ಟೇ ಮ್ಯಾನ್ ಅಂತ ಯಾರು ಅವರಿಗೆ ಕರೆಕ್ಟ್ ಬಿದ್ದ ಎದ್ದೇಳ್ರಿ ಓದಿರಿ, ಎದ್ದೇಳ್ರಿ ಓದಿರಿ, ಎದ್ದೇಳಕ್ಕೆ ಆಗ್ತಾ ಇಲ್ಲ. ದೇವ್ರು ಎಷ್ಟಂದ ನೋಡ್ತಾರೆ. ಸುಮ್ನೆ ಎಂತಿ ಒಂದಿನ ಮಾತಾಡ, ನನ್ ಬಂಗಾರ ಮಾತಾಡ, ಅಳ್ಬೇಡ ಬಿಡು, ಒಳ್ಳೇದಾಯ್ತು. ಮುಂದೆಗಡೆ ಎತ್ತಿ ಒಳಗಡೆ, ಅಪ್ಪ ಒಳ್ಳೇದಾಯ್ತು ಸ್ವಾಮಿ, ಅಯ್ಯೋ ತುಂಬಾ ನೆಗ್ತಾ ಇದ್ದೀರಾ. ಅಲ್ಲೆಲ್ಲೂಯ್ಯ. ಈಗ ನಾಯಿ ಟೆಸ್ಟ್ ಮಾಡ್ರಿ, ಪ್ರೀತಿ ಮಾಡಿದವ್ರ ಹತ್ರ ನಾಯಿ ಬೇಗ ಓಡೋಗಿ ಮುದ್ದಾಡುತ್ತಾ ಅದಷ್ಟ ಇವ್ರ ಹತ್ರ ಹೋಗ್ಬಿಟ್ಟು ಬಾಲ ಅಲ್ಲಾಡ್ಸ್ಕೊಂಡು ಹೋಗ್ತದ. ಯಾಕೆ ನಿನ್ನ ಹತ್ರ ಬರ್ತಾ ಇಲ್ಲ, ಅದು ಗೊತ್ತು, ನನಗೇನು ದೊಡ್ಡ ನಾಯಿ ನೀನು. ಹಲ್ಲೆಲೂಯಾ. ಆ ನಾಯಿ ಗೊತ್ತು, ನನಗಿನ್ನ ದೊಡ್ಡ ಹುಚ್ಚು ನಾಯಿ ನೀನು. ಈ ನಾಯಿ ಸವಾಸ ಬೇಡ ಅಂತೇಳಿ ಪ್ರೀತಿ ಮಾಡೋರ ಹತ್ರ ಬಾಲ ಅಲ್ಲಾಡ್ಸ್ಕೊಂಡು ಹೋಗ್ತದೆ. ಬೇರೆ ಹತ್ರ ಹೋಗ್ಲಿ ನೋಡೋಣ, ಹೋಗಲ್ಲ. ಹಂಗೆ ನೀನು ಎಂತಿದ್ರೆ ಚೆನ್ನಾಗಿದ್ದು ಸಾಯಿ, ನಿನ್ನ ಗಂಡನ ಹತ್ರ ಚೆನ್ನಾಗಿದ್ದು ಸಾಯಿ. ಇಲ್ಲಿ ಪ್ರೀತಿ ತೋರಿಸಲ್ಲ, ನಾವು ಹೆಚ್ಚು ನೋಡ್ರಿ ಇನ್ನೊಬ್ರು ಪ್ರೀತಿ ಮಾಡ್ತಾರೆ. ಇಲ್ಲಿ ಪ್ರೀತಿ ತೋರಿಸಲ್ಲ, ನಾನು ಹೆಂಡತಿ ಇನ್ನೊಬ್ರು ಪ್ರೀತಿ ಮಾಡ್ತಾರೆ. ನೀನು ಪ್ರೀತಿ ಮಾಡಿದ್ರೆ ಆ ಪ್ರೀತಿ ನಿನ್ನ ಹುಡ್ಕೊಂಡು ಬರ್ತದೆ. ಅಲ್ಲೂಯ್ಯ. ನಾನೇ ಪ್ರೀತಿ ಮಾಡಿದ್ರೆ ಯಾವಾಗ ಹೂ ಅಂತ ಇದ್ರೆ ಅದು ಬೇರೆ ನೋಡ್ಕೊಂಡು ಹೋಗ್ತಾವೆ. ಅವ್ರಿಗೆ ಸಂಶಯ ಬರೆದ್ರೆ ನಿನ್ನ ದಾಡಿನ ಬರ್ತದೆ. ಅಲ್ಲೆಲ್ಲೂಯ್ಯ. ಸಂಶಯ ಬರಬಾರ್ದು. ಗಂಡ ಎಂತಿನ ಪ್ರೀತಿಸ್ಬೇಕು, ಎಂತಿ ಗಂಡನ ಪ್ರೀತಿಸ್ಬೇಕು. ಕುಟುಂಬನ ಕಟ್ಟಿರೋದು ದೇವರು. ಒಪ್ತೀರಾ? ಒಪ್ತೀರಾ? ನನ್ನ ಹೆಂಡತಿನ ಒಂದು ಮಾಡಿರೋದು ಯಾರು? ಬ್ರೋಕರು. ಕೆಲ ಜನರು ಹಂಗೇನೆ ಬ್ರೋಕರು. ಸುಮ್ಮನೆ 5,000 ರೂಪಾಯಿ ಕೊಟ್ಟಿದ್ದು ಬ್ರೋಕರ್ಗೆ, ನನ್ನ ಮಗ ಸಿಗ್ಬೇಕು. ಅಲ್ಲೆಲ್ಲೂಯ್ಯ. ಅವ್ನು ಸಿಗ್ಬೇಕು. ಯಾರಿಗ ಹೇಳಿದ್ರ? ಹಲ್ಲೆಲೂಯಾ. ಈಗ ನೀವು ಹೇಳ್ರಿ, ನಿಮ್ಮನ್ನ ಒಂದು ಮಾಡಿದ್ದು ಬ್ರೋಕರ್ರ, ನಿಮ್ಮನ್ನ ಒಂದು ಮಾಡಿರೋ ದೇವ್ರ ಅಲ್ವಾ? ನಿನ್ನ ಮಕ್ಕಕ್ಕೆ ಯಾವ್ದು ಬೇಕಂತೇಳಿ ಆ ಮಕ್ಕಕ್ಕೆ ಯಾವ್ದು ಬೇಕಂತೇಳಿ ಆ ಮಕ್ಕ ಇಟ್ಟಿಲ್ವಾ? ಬಾಯಿ ಮುಚ್ಕೊಂಡು ಆ ಮಕ್ಕ ನೋಡ್ಕೊಂಡು ಜೀವನ ಮಾಡ್ರಿ. ಅದೇ ಬಂಗಾರು ಸ್ವರ್ಗ ಎಲ್ಲ ನಡೀರಿ, ಮನೆ ಸೂಪರ್ ಆಗಿರ್ತದೆ. ನೀನು ಸಂತೋಷಪಡು, ಅವ್ರನ್ನ ಸಂತೋಷಪಡಿಸು. ನೀನು ನಗು, ಅವ್ರನ್ನ ನಗಿಸು. ನೀನು ದುಡಿ, ಅವ್ರು ದುಡಿ. ನೀನು ಸಂಪಾದಿಸು, ಅವ್ರು ಸಂಪಾದಿಸು. ಕುಟುಂಬ ಚೆನ್ನಾಗಿ ಹೋಗ್ತಾ ಇರ್ತದೆ. ಹಲ್ಲೆಲೂಯಾ. ಯಾವಾಗಲೂ ಮನೇಲಿ ವರ್ 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 ಅನ್ಕೊಂಡಿದ್ರೆ ಅದು ಮನೆಗೆ ಬರೋಕೆ ಇಷ್ಟ ಆಗ್ತದ? ಹೇಳ್ರಿ. ಅಪ್ಪ ಕೆಲಸ ಮುಗೀತು, ಫಸ್ಟ್ ನಾನು ಮನೆಗೆ ಹೋಗ್ತೀನಿ ಬರ್ತಾರ? ಕೆಲಸ ಮುಗಿದ ತಕ್ಷಣ ಯಾಕ್ತಾ ಕೆಲಸ ಮುಗೀತು ಅಂತಾರೆ. ಕೆಲಸ ಆಗಿದ ತಕ್ಷಣ ಯಾಕ್ತಾ ಕೆಲಸ, ಯಾಕೆ ನಮ್ಮ ನಡವಳಿಕೆ ಹಂಗಿದೆ, ನಮ್ಮ ಬದುಕು, ನಮ್ಮ ಬಂಡವಾಳ ಹಂಗಿದೆ. ಮತ್ತೆ ಸಂಶಯ ಬೇರೆ. ಏನು ರಾಜ ನಾನು, ನೀನು ರಾಣಿ, ನಾನು ಸುಂದರ, ನೀನು ಸುಂದರಿ. ಈ ಸುಂದ್ರನ ಯಾರೋ ನೋಡ್ಬಿಡ್ತಾರೆ, ಈ ಸುಂದರಿನ ಯಾರೋ ನೋಡ್ಬಿಡ್ತಾರೆ. ನಾನು ನೆಟ್ಟಿಗಿಲ್ಲ ಅಂದ್ರೇ ಅದು ನೆಟ್ಟಿಗಿಲ್ಲ ಅನ್ನೋ ಆಲೋಚನೆ ಬರ್ತದೆ. ಸುಮ್ಮನೆ ಎಲ್ರಿಗೂ ಡೌಟ್ ಬರಲ್ಲ, ಅರ್ಥ ಮಾಡ್ಕೊಳ್ರಿ. ಹಲೋ ಹಲೋ ಹಲೋ, ಒಂದು ಸಂತೋಷವಾಗಿ ಹಲ್ಲೆಲೂಯಾ.
ಯೂಸ್ಫುಲ್ ಆಗ್ತಾ ಇದೆಯಾ? ಪ್ರಯೋಜನ ಆಗ್ತಿದೆಯಾ? ಹೆಂಗಸ್ರಿಗೆ ಹೊಡೆಯಂಗೆ ಆಗ್ತಾ ಇದೆಯಾ? ಗಂಡಸ್ರಿಗೆ ಕೊಡ್ದಂಗೆ ಆಗ್ತಾ ಇದೆಯಾ? ಹಾಲು ಕೊಡೋಂಗೆ ಸಂತೋಷ ಆಗ್ತಾಯಿಲ್ಲ? ಸ್ತೋತ್ರ ಹೇಳ್ರಿ, ಸ್ತೋತ್ರ ಹೇಳ್ರಿ. ಇವತ್ತಿನಿಂದ ಬರ್ದಿಟ್ಕೊಳ್ರಿ. ಹಲೋ, ಮದುವೆ ಆಗಿದೆಯಾ? ಸುಮ್ಮನೆ ಹೇಳ್ದೆ ಅಲ್ಲ, ಬರ್ದಿಟ್ಕೊಂಡು ಎಷ್ಟು ಭಯ ಬೈದ್ಕೊಂಡಲ್ಲ, ಅದಕ್ಕೆ ತುಂಬ ಫಾರ್ವರ್ಡಲ್ಲಿದ್ದಾರೆ ಅಣ್ಣ. ಎದಳು ಪರಿಶ್ರಮ. ಈಗ ನಮ್ಮಿಬ್ಬರನ್ನ ಒಂದು ಮಾಡಿರೋದು ಯಾರು? ಕೆಟ್ಟೋಗಿರೋದು ಕೊಟ್ಟವನ್ನ, ಒಳ್ಳೇದು ಕೊಟ್ಟಿದ್ದಾನ. ದೇವರು ಒಂದು ಮಾಡಿದ್ರನ್ನ ಮನುಷ್ಯನಾಗಲಿ, ಮನುಷ್ಯನ ಬುದ್ಧಿಯಾಗಲಿ, ಮನುಷ್ಯನ ಆಲೋಚನೆಗಳಾಗಲಿ ಬೇರೆ ಮಾಡಬಾರ್ದು. ದೇವರು ಒಂದು ಮಾಡಿದ್ದನ್ನ ಮನುಷ್ಯನ ಆಗಲಿಸಬಾರದು, ದೇವರ ವಾಕ್ಯ ಹೇಳ್ತದೆ. ಒಂದು. ಎರಡನೇದಾಗಿ, ನಾನೇನಾದರೂ ನಿನ್ನ ಮೇಲೆ ಸಂಶಯ ಪಟ್ಟೆ ಅಂದರೆ ನಾನೇ ಸರಿ ಇಲ್ಲ ಅಂತ ಅರ್ಥ. ಇದಕ್ಕೆ ಮೇಲೆ ಯಾವಾಗ ಸಂಶಯ ಪಟ್ಟಿದ್ದೀನ? ಇಲ್ಲಲ್ಲ. ಇದಕ್ಕೆ ಮೇಲೆ ನಾನೇನಾದರೂ ಅಂತ ಸಂಶಯ ಪಟ್ಟರೆ ನೀನು ಮೈಂಡಲ್ಲಿ ಬರಬೇಕು, ಫಸ್ಟ್ ನನ್ನ ಮಗ ಸರಿ ಇಲ್ಲ ಅಂತ. ಯಾರು ಸರಿ ಇಲ್ವೋ ಅವರಿಗೆ ಆ ಡೌಟ್ ಬರೋದು. ಕೂತ್ಕೊ, ಅರ್ಥ ಆಗ್ತದೆ? ಯಾರಿಗೆ ಸಂಶಯ ಬರ್ತದೋ ಅವ್ರ ಆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಈಗ ನಾನು ಆ ಕೆಲಸ ಮಾಡ್ತಾ ಇಲ್ಲ, ನನಗೆ ಆ ಬುದ್ಧಿಯಲ್ಲಿ ಬರುತ್ತೆ ಅಲ್ವಾ? ಈಗ ನನ್ನ ಒಳಗಡೆ ಏನಿದೆಯೋ, ದೇವ್ರು ಸುಳ್ಳು ಅಂತೀರ ನಿಜ ಅಂತೀರಾ? ದೇವ್ರ ಮಾತುಗಳು ನಿಜ ಅಂತೀರ ಸುಳ್ಳು ಅಂತೀರಾ? ದೇವ್ರ ವಾಕ್ಯ ಏನು ಹೇಳ್ತದೆ? ಒಳಗಿಂದ ಸುಮ್ಮನೆ ಬರ್ತದ? ದೇವ್ರು ಹೇಳ್ತಾರೆ ಒಳಗಡೆ ಏನಿದೆಯೋ ಅದೇ ಆಚೆ ಬರೋದು. ಯಾರು ಹೇಳಿದ್ದು? ವೀರಪ್ಪನಲ್ಲ, ನಮ್ಮ ದೇವ್ರು ಹೇಳಿರೋದು. ಅರ್ಥ ಏನು? ಒಳಗಡೆ ಏನಿದೆ ಅದು ಆಚೆ ಬರ್ತದೆ. ನಾನು ಏನು ಮಾಡ್ತಾ ಇದೀನೋ ಅದೇ ಬಾಯಿದ ಈಚೆ ಕಡೆ ಬರ್ತದೆ. ಅರ್ಥ ಆಗ್ತಿದ್ಯಾ? ದೇವ್ರು ಹೇಳ್ತಾರೆ ಸಂಶಯ ಪಡೆದವನು ಧನ್ಯನು. ಸಂಶಯ ಪಡ್ತೀಯಾ? ಇದಕ್ಕೆ ಮೇಲೆ ಏನು ಮಾಡಬೇಕು? ಅನ್ಬಾರ್ದು. ಪ್ರೀತಿಯಿಂದ ಮಾತು, ನಿನ್ನ ಕೋಪ ನಿನ್ನ ಜೇಬಲ್ಲಿ ಇಟ್ಕೋ. ಅವಾಗೆಲ್ಲ ಪುಟ್ಕೋಸಿ ಕಟ್ಟೋರು, ಪುಟ್ಕೋಸಿಲಿ ಇಟ್ಕೋ ಅಂತವ್ರಿಗೆ ಹಂಗೆ ಹೇಳ್ಬೇಕು. ಹೆಂಗಸ್ರು ನಿಮಗೆ ಕೋಪ ಅಂದ್ರೆ ಇಟ್ಕೊಂತೀರಾ? ತಿತ್ತಿಲಿ ಇಟ್ಕೊಳ್ರಿ. ಅವಾಗೆಲ್ಲ ತಿಟ್ಕೊಂತಿರ್ಗವ್ರು. ತಿತ್ತಿ ನೋಡಿರಾ? ತಿತ್ತಿ ಇಷ್ಟಪ್ಪ ಎಲೆ ಅಡಿಕೆ ಕಡ್ಡಿ ಪುಡಿ ಶಿನ್ನೆ ಇಟ್ಕೊಂಡ್ರು, ಅದ್ರಲ್ಲಿ ಇಟ್ಕೊಂಡ್ಬಿಡ್ರಿ. ಇನ್ನು ಕೋಪ ಎಲ್ಲ ಕೋಪ ಏನಿದ್ರು ನಿನ್ನ ಒಳಗಡೆ ಇರಬೇಕು. ಅದೇನು ಸಾಧನೆ ಮಾಡಲ್ಲ, ಅದೇನು ಬಂಗ್ಲೆ ಕಟ್ಟಲ್ಲ, ಅದೇನು ದೊಡ್ಡ ಇದು ಮಾಡಿಬಿಡಲ್ಲ. ಕೋಪ ಬಂದರೆ ಏನು? ನಿನಗೇನೆ ಲಾಸು. ಬರಬಾರ ಶುಗರ್ ಬರ್ತದೆ. ಕೋಪ ಬಂದರೆ BP ಜಾಸ್ತಿ ಆಗುತ್ತೆ, ನಾಳೆನೇ ಹೋಗ್ಬಿಡ್ತೀಯ. ಅಡಗಿಸ್ಕೊ, ಶಾಂತ ಮಾಡು. ಕೋಪ ಬರುತ್ತೆ, ಬರಲ್ಲ ಅಂತಲ್ಲ, ಕೋಪ ಮನುಷ್ಯನಿಗೆ ಬರುತ್ತೆ. ಕೋಪ ಬಂದರೂ ಕೂಡ ಪಾಪ ಮಾಡಬಾರ್ದು. ನಿನ್ನ ಕೋಪದಲ್ಲಿ ಎಷ್ಟು ಪಾಪಗಳಾಗ್ತದೆ ಗೊತ್ತಾ? ನಿನ್ನ ಕ್ರಿಯೆ, ನಿನ್ನ ನಡವಳಿಕೆ, ನಿನ್ನ ಚಿಂತೆ, ನಿನ್ನ ಮಾತುಗಳಲ್ಲಿ ಎಷ್ಟು ಪಾಪಗಳು ನಡೀತಿದೆ ಗೊತ್ತಾ? ಕಾರಣ ನೀನೇ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಸ್ತ್ರೀಯರು ಜ್ಞಾನವಂತರಾಗಿರಬೇಕು, ಪುರುಷರು ಕೀರ್ತನೆಗಳಲ್ಲಿ 128ನೇ ಅಧ್ಯಾಯದಲ್ಲಿ ವಾಕ್ಯ ಹೇಳ್ತದೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು. ಯೆಹೋವನಲ್ಲಿ, ಆ ವಾಕ್ಯ ಒಂದು ಓದ್ಬಿಟ್ಟು ನಾನು ನಿಲ್ಲಿಸ್ಬಿಡ್ತೀನಿ. ಆ ಕೀರ್ತನೆಗಳು ವಾಕ್ಯ ಓದ್ರಿ. ಕೀರ್ತನೆಗಳು 128ನೇ ಅಧ್ಯಾಯ 1, 2, 3, 4, 5 ವಾಕ್ಯ ಪಾಠ ಅಂತೇಳಿ. ನೀನು ನೆಟ್ಟಿಗಿದ್ರೆ ಕೆಳಗಡೆ ಬುಡ ಎಲ್ಲ ಚೆನ್ನಾಗಿರ್ತದೆ. ನಾನು ಹೇಳ್ತಲ್ಲ, ದೇವ್ರ ವಾಕ್ಯ ಹೇಳ್ತದೆ. ಓದ್ರಿ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರು. ಇದು ಯಾರಿಗೆ ಹೇಳ್ತಾರದು? ನಾನು ಗಂಡಸು, ನನಗೆ ಮದುವೆ ಆಗಿದೆ, ನಾನು ಪುರುಷ. ಮದುವೆ ಆಗಿಲ್ಲ ಅಂದ್ರೂ ಕೂಡ ನಾನು ಪುರುಷ ಅನ್ನೋ ಕೈ ಎತ್ರಿ. ಅಯ್ಯೋ, ಅರ್ಥ ಆಗಿಲ್ಲ. ನಾನು ಪುರುಷನು. ಪುರುಷನು ಅಂದ್ರೆ ಏನು? ಗಂಡಸು, ಗಂಡ ಮಗ. ಗಂಡ ಮಗ ಅನ್ನೋರು ಕೈ ಎತ್ರಿ. ಸೋತ್ರ. ಇವಾಗೆಲ್ಲ ಗಂಡಸಾಗ್ಬಿಟ್ರಿ ಬಿಡಿ. ಹಲ್ಲೆಲೂಯಾ. ಇವರು ಯಾರೆಲ್ಲ ಈಗ ಕೈ ಎತ್ತರೋ ಅವ್ರಿಗೆ ಹೇಳ್ತಾ ಇರುವಂತ ದೇವರ ಪರಲೋಕದ ಉಪದೇಶದ ವಾಕ್ಯ. ಆ ವಾಕ್ಯ ಓದ್ರಿ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ. ಉಳ್ಳವನಾಗಿ ಅಂದ್ರೆ ಯಾರಿಗಿದು? ಪುರುಷರಿಗೆ. ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ಯಾತನ ಮಾರ್ಗ? ನೀನೇ ಬೇರೆ ಮಾರ್ಗ ನಡ್ಕೊಂಡ್ಬಿಟ್ಟು ನಾನು ಬುಡ ಚೆನ್ನಾಗಿಲ್ಲ ಅಂದ್ರೆ ನಿನ್ ಬುಡಲ್ಲಿ ಚೆನ್ನಾಗಿರುತ್ತೆ. ನಿನ್ ಬುಡನೂ ಸರಿಗಿರಲ್ಲ, ನಿನ್ ಬೇರು ಸರಿ ಇರಲ್ಲ. ನೀನು ಆತನ ಭಯಭಕ್ತಿ ಉಳ್ಳವನಾಗಿದ್ರೆ ಆತನ ಮಾರ್ಗಗಳಲ್ಲಿ ನಡೆಯವನಾಗಿರ್ತೀಯ.
ಆತನಲ್ಲಿ ಭಯಭಕ್ತಿ ಉಳ್ಳವನಾಗಿಯೂ ಮಾರ್ಗಗಳಲ್ಲಿ ನಡೆಯುವನಾಗಿರೋ ನಿಮಿತ್ತವಾಗಿ ನಿನ್ನ ಕುಟುಂಬ ಹೆಂಗಿರ್ತದೆ ಗೊತ್ತಾ, ನಿನ್ನ ಹೆಂಡತಿ ಹೇಗಿರ್ತಾರೆ ಗೊತ್ತಾ, ನಿನ್ನ ಮಕ್ಕಳು ಹೇಗಿರ್ತಾರೆ ಗೊತ್ತಾ, ನಿನ್ನ ಸಂಸಾರ ಹೇಗಿರ್ತದೆ ಗೊತ್ತಾ. ವಾಕ್ಯ ಓದ್ರಿ. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ನಿನ್ನ ಮನೆಯಲ್ಲಿ ಬರೋ ಆಶೀರ್ವಾದ ಎಲ್ಲ ನೀನೇ ಅನುಭವಿಸ್ತೀಯ. ನೀನು ಧನ್ಯನು. ನೀನ್ ಧನ್ಯನಾಗಿರ್ತೀಯ. ನಿನಗೆ ಶುಭವಿರುವುದು. ನಿನಗೆ ಯಾವಾಗ್ಲೂ ಶುಭ ಇರುತ್ತೆ. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಿಲತೆಯಂತಿರುವಳು. ನಿನ್ನ ಹೆಂಡತಿ ಫಲಭರಿತವಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು? ಗೊಬ್ಬರ ಹಾಕ್ಬೇಕಾ? ನೀನ್ ನೆಟ್ಟಿಗಿರ್ಬೇಕು. ಯಾರು? ಪುರುಷನು. ಪುರುಷುಡು. ಯಾರು? ಪುರುಷುಡು. ಬೇರೆದಲ್ಲಿ ಪುರುಷ ತೋರಿಸ್ತು ನಾವು. ದೇವರು ವಾಕ್ಯ ಹೇಳ್ತದೆ, ನೀನ್ ಸರಿಯಾಗಿದ್ರೆ, ನೀನ್ ಕರೆಕ್ಟ್ ಆಗಿದ್ರೆ, ನೀನ್ ಎಂತ ಹೇಗಿರ್ತಲ್ಲ ಗೊತ್ತಾ, ಅಂತರ್ಪೂರ್ವದಲ್ಲಿರುವಂತ ದ್ರಾಕ್ಷ ಲತೆ ಅಂತಿರ್ತಾಳೆ. ಇವತ್ತು ಕೆಟ್ಟೋಗಿರೋ ಕಾರಣ ನೀನೇ, ಕೆಡ್ಸಿರೋದು ನೀನೇ, ಹಾಳು ಮಾಡಿರೋದು ನೀನೇ, ಗುಡ್ಸಿ ಗುಂಡಾಂತರ ಮಾಡಿರೋದು ನೀನೇ, ಗುಂಡ್ರ ಗೋಬಿ ನೀನೇ, ಎಲ್ಲ ನೀನೇ. ಮತ್ತೆ ಅವ್ರಿಗೆ ನೀನ್ ಎಂತ ಸರಿ ಇಲ್ಲದ ಮಗನೇ ಫಸ್ಟ್ ನೀನ್ ಸರಿ ಇಲ್ಲ ಅಂತ ಅರ್ಥ. ನೀನ್ ಎಂತ ಸರಿ ಇದೆ ಅಂದ್ರೆ ನೀನ್ ಕರೆಕ್ಟ್ ಆಗಿದೆಯಾ ಅಂತ ಅರ್ಥ. ವಾಕ್ಯ ಕಂಟಿನ್ಯೂ ಮಾಡ್ರಿ. ನಿನ್ನ ಸಂಗಡ ನಿನ್ನ ಎಂತಿ ಮಾತ್ರ ಅಲ್ಲ, ನೀನ್ ಕರೆಕ್ಟ್ ಆಗಿದ್ರೆ ನಿನ್ನ ಎಂತಿ ಮಾತ್ರ ಅಲ್ಲ, ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ, ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಎಣ್ಣೆ ಮರದ ಸಸಿಗಳಂತಿರ್ತಾರೆ. ಇದು ಯಾರಿಗೆ ಹೇಳ್ತಾರದು? ಪುರುಷನಿಗೆ ದೇವರ ಮಾರ್ಗದಲ್ಲಿ ನಡೆಯವನಿಗೆ ಅವನ ಕುಟುಂಬ ಹೆಂಗಿರುತ್ತೆ ಅಂತ. ನನ್ನ ಕುಟುಂಬನ ಹೆಂಗಿಲ್ಲ ಅಂದ್ರೆ ನೀನು ಹೆಂಗಿದೆಯಾ ಅಂತ ನೀನು ಆಲೋಚನೆ ಕನ್ನಡಿ ತಗೊಂಡು ಫಸ್ಟ್ ನಿನ್ನ ಮಕ್ಕ ನೀನು ನೋಡು. ಅಲ್ಲೇ ಲೂಯ್ಯ. ನಾವು ಕನ್ನಡಿ ತೆಗೆದ್ಬಿಟ್ಟು ನಾವು ನೋಡ್ತೀವಿ ಏನು ಸಿಕ್ಕಲ್ಲ, ಅಲ್ಲಿ ಇರೋದೆಲ್ಲ ನಿನ್ನಲ್ಲೇ. ಸರಿನಾ? ಈ ರೀತಿ ಪುರುಷನಾಗಿದ್ರೆ ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಕುಟುಂಬ ಈ ರೀತಿಯಾಗಿರ್ತದೆ. ಸಂಶಯನೇ ಇರಲ್ಲ. ಸಂಶಯ ಪಡೆದವನ್ ಧನ್ಯನು, ಅವನ್ ಧನ್ಯನಾಗೇ ಇರ್ತಾನೆ. ಈ ಸ್ತ್ರೀಗಳಾಗಿರ್ಬೇಕು. ಆ ವಾಕ್ಯ ತೆಗೀರಿ, ಅದು ಓದಿಸ್ಬಿಡೋಣ. ಯಾಕೆ ಸುಮ್ಮನೆ? ಎಲ್ಲಿದೆ ವಾಕ್ಯ? ಅದು ಜ್ಞಾನೋಕ್ತಿ 14. ಜ್ಞಾನವಂತೆಯು ಕೇಳಿಸ್ಕೊಬೇಕು. ಸ್ತ್ರೀಯರು ಕೆಲವು ಟೈಮ್ ನಡೀತಾರೆ, ಜ್ಞಾನ ಮರ್ಯಾದೆ ಎಲ್ಲ ಬಿಟ್ಟು ನಡೀತಾರೆ. ಅದಕ್ಕೆ ಹಾಕೊಂಡು ತುಳಿಯೋದು. ನೀನು ಯಾವಾಗ ಜ್ಞಾನವಂತಿಯಾಗಿ ನೀನು ಮಾರ್ಪಡ್ತೀಯೋ ಆವಾಗ ಪಾಸ್ಟರ್ ವಿಶೇಷಿ ಪ್ರಾರ್ಥನೆ ಮಾಡು. ನೀನು ಹೇಳೋ ಅವಶ್ಯಕತೆನೇ ಇಲ್ಲ. ನೀನು ಇನ್ನೊಬ್ಬರ ಹೋಗ್ಬಿಟ್ಟು, ನೀನು ಕೆಲವು ಜನ ನೋಡಿದ್ರ ಸಂಶಯ, ಇವ್ರು ಹೋಗ್ಬಿಟ್ಟು ನನ್ನ ಗಂಡ ಅಕ್ಕಿ ಕೊಟ್ಟಿಲ್ಲ, ನನ್ನ ಗಂಡ ಹೊಟ್ಟೆ ತಗೊಟ್ಟಿಲ್ಲ, ನನ್ನ ಗಂಡ ಅದು ಮಾಡಿಲ್ಲ, ಎಲ್ಲ ಅವ್ರ ಹತ್ರ ಹೇಳೋದು. ಮತ್ತೆ ನನ್ನ ಗಂಡ ಬಂಗಾರು, ಗಂಡ ಬಂಗಾರು. ಕೆಲವರು ಇರ್ತಾರೆ ಗಂಡಸರು, ಪ್ರತಿಯೊಂದು ಮನೆ ಗುಟ್ಟು ನಮ್ಮ ಮನೆ ಅವ್ರ ಮಕ್ಕ ನೋಡ್ ಮಾಡ ಮಕ್ಕ ಇದ್ದಂಗೆ ಇರ್ತದೆ. ಅಲ್ಲ ಲೂಯ, ನಿನ್ನ ಸಂಸಾರದ ಗುಟ್ಟು, ನಿನ್ನ ಮನೆಯ ಗುಟ್ಟು, ನಿನ್ನ ಮಕ್ಕಳ ಗುಟ್ಟು ಆ ಎದುರು ಮನೆ ಹತ್ರ ಕೇಳ್ರಿ, ಹೇಳ್ತಾರ. ಇಷ್ಟು ಈಚೆ ಬಿಡಲ್ಲ ಅವರು. ಅಣ್ಣೀರು ನಾವು ದೇವ್ರ ಮಕ್ಕಳು, ಮೈಕೆ ಬೇಡ ನೋಡಿದ್ರೆ ಅಲ್ಲೆಲ್ಲ ಕಟ್ಬಿಡೋರು. ಹಂಗೆ ಹಂಗೆ ಫುಲ್ಲು ಸಾರ್ಕೊಂಬರೋದು. ಅಯ್ಯೋ ನಮ್ಮ ವಿಷಯ ಎಲ್ಲ ಗೊತ್ತಾಗ್ಬಿಟ್ಟಿದೆ. ಯಾರು ಹೇಳಿದ್ದು? ಹೇಳಕ್ಕ ಬಂದ ಇವರು ಅವ್ರು ಕೈ ಹಿಂಗೆ ಆಗ್ಬಿಡ್ತದೆ. ಆಮೇಲೆ ಅಲ್ಲಿ ತೋರ್ಸಕ್ಕಿಂತ ಮುಂಚೆ ಹೇಳ್ಬೇಕು, ಹೇಳಿದ್ ನಿಂತಾನೆ. ನಿನ್ನ ಗುಟ್ಟು ನಿನ್ನಲ್ಲಿರ್ಬೇಕು, ನಿನ್ನ ಹೆಂಡತಿ ಗುಟ್ಟು ನಿನ್ನಲ್ಲಿರ್ಬೇಕು, ನಿನ್ನ ಗಂಡ ಗುಟ್ಟು ನಿನ್ನಲ್ಲಿರ್ಬೇಕು. ಒಬ್ಬರ್ತ ಹೇಳ್ಬಾರ್ದು. ಕೇವಲ ಆಗ್ಬಿಡ್ತೀರಾ. ಕೇವಲವಾಗಿ ನೋಡ್ತಾರೆ, ತುಚ್ಛವಾಗಿ ನೋಡ್ತಾರೆ. ಅಲ್ಲೇ ಲೂಯ್ಯ. ಕೆಲ ಗಂಡರು ಹೋಗಂಗಿಲ್ಲ ಚಿಕಡೆ ಮೀಟಿಂಗ್. ನನ್ನ ಗಂಡ ಎಂತ ನಿನ್ನ ಗಂಡ ಎಂತ ಕೊಟ್ರು, ಇವ ನನ್ನ ಗಂಡ ಹಿಂಗೆ. ಮತ್ತೆ ನಾವ್ಯಾರು? ನಾವಂತ ಸ್ತ್ರೀಯರು. ಯಾವುದ್ರಲ್ಲಿ? ಈ ಬುಡ್ಬುಡಿಕೆಯಲ್ಲಿ. ಯಾವುದ್ರಲ್ಲಿ? ಬುಡ್ಬುಡಿಕೆ ಎಲ್ಲ ಹಂಗೆಲ್ಲ ಆಡ್ತಾನೆ, ಸುಮ್ಮನೆ ಆಡ್ತಾನ. ಶಬ್ದ ಮಾಡ್ಕೊಂಡು ಕೂಗ್ತಾನೆ. ನಾವು ಹಂಗೇನೆ ಬುಡ್ಬುಡಿಕೆನೆ. ಯಾರು? ನಿಜ ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಗಂಡಸು ಜಾಸ್ತಿ ಮಾತಾಡ್ತಾರೆ, ಹೆಂಗಸು ಜಾಸ್ತಿ ಮಾಡ್ತಾರ. ಹಂಗಾರೆ ಬುಡ್ಬುಡಿಕೆ ನೀವೇ. ಸುಳ್ಳು ಹೇಳ್ಬಾರ್ದು. ಜಾಸ್ತಿ ಗಂಡಸರು ಮಾತಾಡ್ತಾರೆ, ಹೆಂಗಸರು ಮಾತಾಡ್ತಾರ. ಬುಡ್ಬುಡಿಕೆ ಅವನು ಹೇಳ್ಕೊಂಡು ಹೋಗ್ತಾ ಇರ್ತಾರ, ಬುಡ್ಬುಡಿಕೆ ಅಲಾಡ್ಸ್ತಾನೆ ಇರ್ತಾನ. ಜಾಸ್ತಿ ಮಾತಾಡಿದ ಯಾರು? ಹಂಗಂದ್ರೆ ಬುಡ್ಬುಡಿಕೆ ಯಾರು? ಎಲ್ಲಿ ಶಬ್ದ ಮಾಡ್ಬೇಕು ಅಲ್ಲೇ ಶಬ್ದ ಮಾಡ್ಬೇಕು. ಸುಮ್ಮನೆ ಎಲ್ಲ ಕಡೆ
ನೀನ್ ಕುಟುಂಬ ನೀನು ಹರಾಜಾಕಂತೀಯ. ಅಲ್ಲೇಲೂಯ. ನೀನು ಜ್ಞಾನವಂತಿಯಾದ ಸ್ತ್ರೀ ಆಗ್ಬಿಟ್ರೆ ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು. ಸಾಕು, ನೀವು ಕಟ್ಕೊಂತ ಇದ್ದೀರಾ, ಹೊಡೆದಾಗ್ತಾ ಇದ್ದೀರಾ? ಗೊತ್ತಿಲ್ಲ ಹೊಡಿಯೋದು ಹೆಂಗೆ ಅಂತ. ಆಮೇಲೆ ಸ್ಟೀಲ್ ಪಾತ್ರೆ, ಆ ಪಾತ್ರೆ, ಈ ಪಾತ್ರೆ, ಕಬರ ಕುಕ್ತಿರಲ್ಲ, ಆಗ ಮಡಿಕೆ ನಿಮ್ಮ ಕೈಲಿ ಕೊಡುವಾಗ ಅದೇ ಥರ ಕುಕ್ಕಿದ್ರೆ ಏನಾಗುತ್ತೆ? ಕುಕ್ತೀರಾ? ಆವಾಗ ಬುದ್ಧಿವಂತರಾಗ್ಬಿಡ್ತಾರೆ, ಮಡಿಕೆ ವೇಸ್ಟ್ ಆಗ್ಬಿಡು. ಹಂಗೆ ಕುಕ್ಕಬಾರ್ದು. ಮಾತುಗಳಲ್ಲಿ, ನಡವಳಿಕೆಯಲ್ಲಿ, ಚಿಂತೆಗಳಲ್ಲಿ. ನನ್ನ ಗಂಡ ನನ್ನ ನೋಡಿ ಇಷ್ಟನೇ ಪಡಲ್ಲ. ಜೋಳು ಸೋಸ್ಕೊಂಡು 24 ಗಂಟೆ ಮಲ್ಕೊಂಡ್ರೆ ಎಲ್ಲಿ ಇಷ್ಟಪಡ್ತಾನೆ? ಕೆಲವು ಜನ ನೋಡಿದ್ರೆ ಮಕನೇ ತೊಳಿಯಲ್ಲ. ಯಾರು ನೋಡ್ತಾರೆ ಬಿಡ್ರಿ, ಮದುವೆ ಆಗೈತಿ. ನಿನ್ನ ಗಂಡನಿಗಾದ್ರೂ ಚೆನ್ನಾಗಿ ಕಾಣಿಸು. ನಿನ್ನ ಮಕ್ಕ ಅವ್ನು ಚೆನ್ನಾಗಿ ನೋಡಿರ್ತಾನೆ, ಬೇರೆಯವ್ರ ಮಕ್ಕ ನೋಡಲ್ಲ. ನಿನ್ನ ಮಕ್ಕ ನೀವು ಗುಡ್ರ ಗೋಬಿ ಥರ ಇರ್ತದೆ, ಇನ್ನೆಲ್ಲಿ ನೋಡ್ತಾನೆ ಅವ್ನು? ಬೇರೆ ನೋಡ್ತಾರೆ. ನಿಜಾನ ಸುಳ್ಳ? ಹಾಗಂತೇಳ್ಬಿಟ್ಟು ಎಲ್ಲ ಬ್ಯೂಟಿ ಪಾರ್ಲರ್ ಹೋಗ್ಬಿಡ್ರಿ. ನಾವೆಲ್ಲ ಅವುಗಳಲ್ಲಿ ಸುಂದರಿಗಳಾಗ್ಬಿಡ್ತೀವಿ. ಸುಂದರನೇ ಅತಿಶಯನೇ ಮಹೋನ್ನತನೇ ಅಲ್ಲೂಯ ನನ್ ಪ್ರಿಯನೇ 10,000 ಭಾಷೆ ಹೇಳಿದ್ದಾರೆ. 10,000ಗಳಿಗಿಂತಲೂ ಅತಿ ಸುಂದರಳಾಗಿ ನಾನು ಕಾಣಬೇಕು ಅಂತ ಹೇಳ್ಬಿಟ್ಟು ರೀ ತತ್ತರ್ರಿ ಏನೋ ಒಂದು 5,000 ರೂಪಾಯಿ ಏನಕ್ಕೆ? ನಾನು ನಿಮ್ಮ ಮೆಂತಿಯಾಗಿ ತೋರಿಸ್ಬೇಕು. ಅಲ್ಲೆಲ್ಲೂಯ. ಖುಷಿ ಖುಷಿಯಾಗಿ ಹೋದ್ರು, ಒಂದು ಉಪ್ಪು ಎತ್ಬಿಟ್ರು. ಖುಷಿ ಖುಷಿಯಾಗಿ ಹೋದ್ರು, ಬ್ಯೂಟಿ ಪಾರ್ಲರ್ಲಿ ಒಂದು ಉಪ್ಪು ಎತ್ಬಿಟ್ರು. ಶೇಪ್ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳ್ಬಿಟ್ಟು ಆ ಶೇಪ್ ಹಿಂಗಾಗೋಯ್ತು. ಗಂಡ ನೋಡ್ತಾನೆ, ಇನ್ನೆಲ್ಲಿ ನೋಡ್ಬೇಕಂತ ಮನಸ್ಸು ಬರ್ತದೆ. ಅಲ್ಲೆಲ್ಲೂಯ. ಸೌಂದರ್ಯ ಬರುವಂಥದ್ದು ದೇವರ ಸನ್ನಿಧಾನದಲ್ಲಿ, ದೇವರ ಸೌಂದರ್ಯ ಬರುವಂಥದ್ದು ದೇವರ ವಾಕ್ಯದಲ್ಲಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅರ್ಧ ಗಂಟೆ ಪ್ರಾರ್ಥನೆ ಮಾಡಕ್ಕೆ ನಿನಗೆ ಆಗಲ್ಲ, ಕುಟುಂಬ ಕಟ್ಟಲ್ಪಡಬೇಕಂತ. ನೀನು ವಿಶ್ವಾಸಿ ಆದ್ಮೇಲೆ ದಿಸಕ್ಕೆ ಅಟ್ಲೀಸ್ಟ್ 2 ಬರೆದ್ರೆ ಪ್ರಾರ್ಥನೆ ಮಾಡಬೇಕು. ಮಾಡಿ ನೋಡು, ನಿನ್ನ ಕುಟುಂಬ ಏನಾದ್ರು ಒಡೆದೋಗ್ಬಿಟ್ರೆ, ನಿನ್ನ ಕುಟುಂಬದಲ್ಲಿ ಏನಾದ್ರು ಸಮಸ್ಯೆಗಳು ಇದ್ಬಿಟ್ರೆ ಹೇಳ್ಬಿಟ್ಟು ನಾನು ಸೇವೆ ಬಿಡ್ತೀನಿ. ಮಾಡೋದು ಅರ್ಧ ಗಂಟೆಲಿ 24 ನಿಮಿಷ 4 ನಿಮಿಷ ಟೈಮ್, 5 ನಿಮಿಷ ಪ್ರೇಯರ್ ಮಾಡೋದು, ಅರ್ಧ ಗಂಟೆಯಿಂದ ಕುತ್ಕೊಳ್ಳೋದು, 5 ನಿಮಿಷ ಪ್ರಾರ್ಥನೆ ಮಾಡೋದು. ಆ ಅರ್ಧ ಗಂಟೆ ಆಗಿದೆಯೋ ಇಲ್ವೋ, ಆಗಿದೆಯೋ ಅಂತ ನೋಡೋಕೆ 25 ನಿಮಿಷ ಬೇಕು. ಆ ಅರ್ಧ ಗಂಟೆಲಿ 25 ನಿಮಿಷ ಟೈಮ್ ನೋಡ್ಬಿಡ್ತಾರೆ. ಮತ್ತೆ ಅರ್ಧ ಗಂಟೆ ನಿನ್ನ ಮನೆ ಕಟ್ಟಲ್ಪಡಬೇಕಾದ್ರೆ ಪ್ರಾರ್ಥನೆ ಮಾಡಕ್ಕೆ ನಿನಗೇನು ದಾಡಿ? ಮನೇಲಿರ್ತಿಲ್ಲ, ಪ್ರಾರ್ಥನೆ ಮಾಡು. ಸಾಯಂಕಾಲ ಬಂದಿದ ತಕ್ಷಣ ಗಂಡಸರು ಪ್ರಾರ್ಥನೆ ಮಾಡ್ರಿ. ಎಷ್ಟೋ ಜನ ನೆಗರಿ ಬಿದ್ದು ಸಾಯ್ತಾ ಇದ್ದಾರೆ. ಸುರಕ್ಷಿತವಾಗಿ ಹೋಗಿ ಸುರಕ್ಷಿತವಾಗಿ ಬಂದಿದೆಯಲ್ಲ, ಮೊಣಕಾಲು ಹಾಕು, ಕಲಿಸ್ರಿ. ನಿನ್ನ ಕಲಿ, ನಿನ್ನ ಮಕ್ಳು ಕಲಿತಾರೆ. ನಾನೇ ಬಂದು ನಾನು ಎಮ್ಮೆ ಅಂದ್ರೆ ಅದು ಕೋಣ. ನಿಜನಾ ಸುಳ್ಳ? ನಾನೇನು ಮಾಡ್ತೀನ ಅದೇ ಅವಾಗಲೇ ವಾಕ್ಯ ಗೊತ್ತಿದ್ದು. ಎಣ್ಣೆ ಮರದ ಸಸಿಗಳಂತೆ. ಎಣ್ಣೆ ಮರದ ಸಸಿಗಳಾಗಿರ್ಬೇಕಾದ್ರೆ ಫಸ್ಟ್ ನಾನು ಸರಿ ಇರಬೇಕು. ಅಲ್ಲೆಲೂಯ. ಹೇಳ್ರಿ, ನನ್ನ ಮಕ್ಕಳು ಸ್ಕೂಲಿಂದ ಬಂದ ಪಟ್ 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 ಅಂತ ಬ್ಯಾಗ್ ಬಿಟ್ಬಿಟ್ಟ ಮಣ್ಕಾಲಕ್ಕೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ತೀನಿ. ಯಾವಾಗ ಹೇಳಿದ್ವಾ? ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ಬೇಕು. ಎದೆ ಬಡಿತ ಸ್ಟಾಪ್ ಆಗಿಬಿಡುತ್ತೆ ಸುಳ್ಳು ಹೇಳಿದ್ರೆ. ನಾನು ಹೇಳಿದ್ದೀನಿ ಫಸ್ಟ್, ಕೈ ಇದ್ರೆ ನೋಡೋಣ. ಸ್ಕೂಲಿಂದ ಬಂದಿದ್ದ ತಕ್ಷಣ ಫಸ್ಟು ಊಟ ಗೀಟ ಏನು ಮುಟ್ಬಾರ್ದು, ಮಣ್ಕಾಲಾಗಿ ಪ್ರಾರ್ಥನೆ ಮಾಡಿ, ಅಪ್ಪ ನಿಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ಬಂದಿದ್ದಾರೆ, ಸ್ತೋತ್ರ ಹೇಳ್ರಿ. ಮಾಡಿಸಿದ್ದೀರಾ? ಇಲ್ಲ, ಯಾಕೆ ನಾನೇ ಮಾಡಲ್ಲ. ಸುಮ್ಮನೆ ಇಷ್ಟು ಹಾಕ್ಬಿಟ್ಟಿದ್ದೀನಿ. ಏನಿಂದ ದಬ್ಬ ಹಾಕಿ ಆ ಬಿಲ್ಡಿಂಗ್ ಕಟ್ಟಿ ಈಗ ಉರುಳಿಸ್ಬೇಕು ಕೆಳಗಡೆ ಡುಬುರ್ರ ಅಂತ 24 ಅವರ್ ಈಚೆ ಕಡೆ ಕೆಲಸ ಆಗಲಿ ನಾವು ಮಾಡ್ತೀವಿ. ಮನೆಗೆ ಒಂದೊಂದು ಅರ್ಧ ಗಂಟೆ ಪ್ರಾರ್ಥನೆ ಮಾಡೋಕ್ಕಾಗಲ್ವಾ? ನಾವೆಲ್ಲ ಮೈಗಳ್ರು. ಅಲ್ಲೇಲೂಯ. ಈಚೆಯಿಂದ ಬಂದಿದ್ದ ತಕ್ಷಣ ಟಯರ್ಡು ಮಲ್ಕೊಂಡ್ಬಿಡ್ತೀವಿ, ಪ್ರಾರ್ಥನೆ ಮಾಡಲ್ಲ. ಅವು ಹಂಗೆ ಕಲಿತವೆ. ನಾವು ಯಾವ ಮಾರ್ಗದಲ್ಲಿ ನಡೀತೀವೋ ಮಕ್ಕಳು ಅದೇ ಮಾರ್ಗದಲ್ಲಿ ನಡೀತಾರೆ. ಜ್ಞಾನವಂತಿಯ ಸ್ತ್ರೀ ಜ್ಞಾನವಾಗಿ ನಡ್ಕೊಳ್ಬೇಕು. ಅಲ್ಲೇಲೂಯ. ತನ್ನ ಮನೆಯನ್ನು ಕಟ್ಕೊಳ್ಬೇಕು. ಹೇಗೆ?
ಯಾವ ಟೈಮಲ್ಲಿ ನನ್ನ ಗಂಡ ಹೆಂಗಿರ್ತಾನೆ, ಯಾವ ಟೈಮಲ್ಲಿ ಅವ್ನಿಗೆ ಹಾವು ಕಚ್ಚಿರುತ್ತೆ, ಯಾವ ಟೈಮಲ್ಲಿ ಮುಂಗ್ಸಿ ಕಚ್ಚಿರುತ್ತೆ, ಯಾವ ಟೈಮಲ್ಲಿ ಚೇಳು ಕಚ್ಚಿರುತ್ತೆ ತಿಳ್ಕೊಬೇಕು ನಾವು. ಅಲ್ಲ ನೋಡ್ರಿ, ಲೋಯ ತಿಳ್ಕೊಳ್ರಿ. ತಿಳ್ಕೊಂಡು ಇವಾಗ ನೋಡ್ರಿ ಚೆನ್ನಾಗಿದಾರ, ನೆಗ್ನೆಗ್ತಾ ಮಾತಾಡ್ರಿ. ಅರ್ರಂತ ಜನ ಸೈಲೆಂಟ್ ಆಗಿಬಿಡ್ರಿ. ರೀ ಏನಾದರೂ ಬೇಕಾ? ಬೇಡ, ಸೈಲೆಂಟ್ ಆಗ್ಬಿಡ್ರಿ, ಮತ್ತೆ ಕೆಳಗೆ ಹೋಗ್ಬೇಡ್ರಿ. ಇನ್ನೊಂದ್ಸರಿ ಅರ್ಥ ಆಗಲ್ಲ ನಿನಗೆ, ಹೆಸರು ಕೇಳ್ತೀಯ, ಕಿವಿಲಿ ಕೇಳಲ್ಲ ನಿನಗೆ, ಹೇಳೋದು ಎಲ್ಲ ಸ್ವಾಮಿ ನನ್ನ ಗಂಡನೇನ ಇವನು. ಅಲ್ಲ ಲೂಯ ಕೇಳಿ ಅಂತಿರು ಹಂಗೆ ಇರ್ತಾರೆ. ಗಂಡನ ಡೌನ್ ಬಂದ್ಬಿಡುತ್ತೆ, ಇದೇನ ಬೇರೆನಾ, ಬೇಡ ಜೀವನ ಬೇಡ. ಅವಾಗ ಸಂಶಯಗಳು ಬರೋದು, ಅವಾಗಲೇ ಡೌಟ್ ಬರೋದು. ಅವಾಗ ಸ್ಥಾನಿಕ ನಾದ ಹೇಳ್ದಂಗೆ ಹೇಳೋದು, ನೀನೇನೋ ಅದನ್ನ ಬೇರೆ ನೋಡ್ಕೊಂಡೆ. ಸ್ಥಾನಿಕ ನಾದ ಯಾವನು ಹೇಳ್ದ ಗೊತ್ತಾ ಏನಂತ? ನಾನೇಂತೀವಿ ನೀನೇನೋ, ನನ್ನ ಗಂಡ ನೀನೇನೋ ಬೇರೆ ನೋಡ್ಕೋಬೋದು. ಸ್ಥಾನಿಕ ನಾದ ಯೋಹನ ಹಂಗೆ ಹೇಳಿದ್ದು. ಹೋಗಿ ಹೇಳ್ರಿ, ಬಂದಿಲ್ಲ, ಇವಾಗ ಹೇಳ್ರಿ, ಇಷ್ಟಾದ್ರೂ ಇನ್ನೂ ಬಂದಿಲ್ಲ, ನೀನೇನಾದ್ರು ಬೇರೆ ನೋಡ್ಕೊಬೇಕಂತ. ಹಂಗಾಗ್ಬಿಡ್ತದೆ ಕತೆ. ಅವಾಗಲೇ ಸಂಶಯ ಬರೋದು. ಬೇಡ, ಎಂತಿನ್ನು ಪ್ರೀತಿಸ್ರಿ, ಎಂತಿ ಗಂಡನ ಪ್ರೀತಿಸ್ರಿ, ಒಬ್ರಿಗೊಬ್ರು ಬಿಟ್ಟು ಕೊಡಬೇಡ್ರಿ, ಒಬ್ರೊಬ್ಬರು ಪ್ರೀತಿ ಮಾಡಿ, ಏನು ಬೇಕಾ ತಕ್ಕೊಡ್ರಿ. ನುಂಗ್ತೀಯಾ ನುಂಗ್ಸು. ಕೆಲ ಜನರು ಹಂಗೆ ನುಂಗಿ 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 ನುಂಗಕ್ಕೆ ಆಗ್ಬಿಡ್ತಾರೆ. ಕೆಲ ಜನರು ನುಂಗಿ ನುಂಗಿ ನುಂಗಣ್ಣ ಆಗ್ಬಿಡ್ತಾರೆ. ಹಂಗಣ್ಣ ಹಿಂಗಣ್ಣ. ಈ ಕಥೆಗಳೆಲ್ಲ ಸುಮಾರು ಕುಟುಂಬಗಳಲ್ಲಿದೆ. ಒಬ್ಬರೊಬ್ಬರು ಬಿಟ್ಟು ಕೊಡ್ಬೇಡ್ರಿ, ಒಬ್ಬರು ಬಿಟ್ಟು ತಿನ್ಬೇಡ್ರಿ. ಏನು ತಿಂದ್ರು ಕೂಡ ಮನೆ ನೆನೆಸ್ಕೊಳ್ರಿ, ಎಂತಿ ನೆನೆಸ್ಕೊಳ್ರಿ, ಎಂತಿ ಗಂಡನ ನೆನೆಸ್ಕೊಳ್ರಿ. ಅಲ್ಲ ಲೂಯ. ಅವಾಗ ಫುಲ್ ಕಂಪ್ಲೀಟ್ ಮಾಡಿಬಿಡ್ರಿ, ನಿಲ್ಲಿಸ್ಬಿಡ್ರಿ. ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. ಸಾಕು. ಜ್ಞಾನಹೀನಳಾಗ್ಬಿಟ್ರೆ ಜ್ಞಾನ ಹೇಳೋದು ಹೆಂಗೆ? ಜ್ಞಾನ ಹೇಳಲ್ಲ ಹೆಂಗೆ ಹೇಳ್ರಿ? ಕೋಪದಲ್ಲಿ ಬಂದಿರ್ತಾನೆ, ಅದು ಹೋಗ್ತಾರೆ, ಒಂದು ಬಿಡ್ತಾನೆ. ಅರ್ಥ ಆಗಿಲ್ಲ ನಿಮಗೆ? ಈ ಜ್ಞಾನ ಹೇಳೋದಿಗೆ ಏನು ಗೊತ್ತಾಗಲ್ಲ. ಗಂಡ ಕೋಪದಲ್ಲಿದ್ದಾನೆ, ಅವಾಗ ಹೋಗಿ ತಮಾಷೆ ಮಾಡೋದು, ನೋಡಿದ್ರ ಅವನು ಒಂದು ಬಿಡ್ತಾನೆ, ಯಾರ್ಯಾರನ್ನ ಕರೀತಾನೆ. ದೇವ್ರ ಮಕ್ಕಳಲ್ಲ, ಅನ್ಯ ಜನರು, ನೀವೆಲ್ಲ ಯಾರು ಕರೀಲಲ್ಲ. ವಿಶ್ವಾಸಿಗಳು ನಾವು ಯಾರು ಕರಿಬಾರ್ದು, ಅನ್ಯ ಜನರೇ ಕರೆಯೋದು. ಏನಂತೇಳಿ? ಅವ್ರ ಅಕ್ಕನ್ನ, ಅವ್ರ ತಂಗಿನ, ಅವ್ರ ಅಪ್ಪನೂ ಬಿಡಲ್ಲ, ಅಪ್ಪನ್ನ, ಅಮ್ಮನ್ನ, ಅವ್ರ ಅಜ್ಜಿನ ಎಲ್ಲರೂ ಬಾಯಲ್ಲಿ ಕರೀತಾರೆ. ಇವ್ರು ಯಾರು? ನೀವಲ್ಲ, ಅಂತಂದು ನೀವಲ್ಲ ಬಿಡಿ. ಒಂದು ವೇಳೆ ಇಲ್ಲಿ ಯಾರಾದ್ರೂ ಇದ್ರೆ ಯೇಸುವಿನ ನಾಮದಲ್ಲಿ ಇವತ್ತು ಮಾರ್ಪಡು. ನಿನ್ನ ಆಶೀರ್ವಾದಕ್ಕೆ ನೀನು ತಡೆ ಆಗ್ಬೇಡ, ನಿನ್ನ ಕುಟುಂಬದ ಬಿಡುಗಡೆಗೆ ನೀನು ತಡೆ ಆಗ್ಬೇಡ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ. ಇದ್ದೀರಾ? ಸ್ವಲ್ಪ ಕೋಪದಲ್ಲಿರ್ತಾನೆ, ಎಂತ ಜ್ಞಾನನೇ ಇಲ್ಲ ಹೇಳಿ, ಹೆಂಗ್ ನಡ್ಕೊಬೇಕು, ಏನು ಮಾಡಬೇಕು. ಊಟ ಹಾಕ್ತದೆ ಪ್ರೀತಿಗೆ ಹಾಕು, ಜೋಳ ಸೋರ್ಸ್ಕೊಂಡು ಹಾಕ್ಬೇಡ. ಗಂಡ ಬಂದಿರ್ತಾನೆ ಪಾಪ ಟೆನ್ಷನಲ್ಲಿ, ಸ್ವಲ್ಪ ಎಣ್ಣೆ ಹಾಕಡೆ ನೋಡಿರ ಜನರು ತಟ್ಟೆ ಇಡೋದು ನೋಡಿದಿರಾ? ಇವ್ಳಿಗೆ ಏನು ಬಂದಿರೋದು? ವಾಂತಿ ಭೇದಿ. ನಾವು ತಿನ್ಬೇಕಾ ತಿನ್ಬಾರ್ದ, ಬೇರೆ ಮನೆಗೆ ಹೋಗಿ ತಿನ್ಬೇಕಾ? ನಾವು ನಡ್ಕೊಳ್ಳೋದ್ರಲ್ಲಿದೆ. ಹಲೋ, ನಾವು ನಡ್ಕೊಳ್ಳೋದ್ರಲ್ಲಿದೆ. ಯಾವಾಗಲೂ ತಟ್ಟೆ ಕುಕ್ತಾ ಇದ್ರೆ ತಟ್ಟೆ ಕುಕ್ಕದೇ ಇರುವ ಮನೆ ನೋಡ್ತಾನೆ. ಮತ್ತೆ ಹೇಳೋದೆ ಗೊತ್ತಿಲ್ಲ, ಏನಿಲ್ಲ, ನಿನ್ನ ತಟ್ಟೆನೇ, ಬೇರೆ ಏನಿಲ್ಲ, ನೀನು ಆಗ್ದಿಲ್ಲ ಅನ್ನ, ಆ ಅನ್ನನೇ ಕಾಪಿ ಮಾಡಿಕೊಡು. ಅವ್ನು ಕೇಳ್ತಾನೆ, ಯಾವತ್ತು ಕೂಡ ಸ್ವಲ್ಪನೇ, ತುಂಬ ತಲೆ ನೋಡ್ತಾ ಇದೆ, ಅದನ್ನು ಡಬ್ಬಲ್ ಏನು ಬನ್ನಿ, ಏನೋ ಇವ್ರು ತಗೊಂಡ್ಬಂದು ಆಗ್ದಂಗೆ ಮಾಡ್ಕೊಡಕ್ಕೆ ನಿನಗಿನ ದಾಡಿ. ಗಂಟ್ಲು ಗುಟ್ಟು ಅವ್ನು ಗಂಟ್ಲು ಗಂಟ ಕೊಟ್ಟಿರ್ತಾನ, ಬಟ್ಟೆ ತುಂಬ ತಿಂದು ಹಂಗೆ ನಿನಗೇನು? ಇವ್ರು ಹೇಳ್ತಾರೆ, ಇವ್ರು ಮಾಡಲ್ಲ.
ಚಪ್ಪಲಿ ಪರ್ಕೆ ಕೋಲು ದೊಣ್ಣೆ ಎಲ್ಲ ಇವ್ರ ಕೈಲಿ ಬರ್ತದೆ. ಆಮೇಲೆ ಹೊಡ್ಸ್ಕೊಂಡ್ಬಿಟ್ಟು ಚಪ್ಪಲಿ ಏನು ಸಿಸ್ಟರ್ ನಿಮ್ಮ ಮಗ ಆಂಜನೇಯ ಮಗ ಆಗ್ಬಿಟ್ಟಿದೆ. ಚಪ್ಪಲಿ ಚಪ್ಪಲಿ ಸದ್ಯ ಏಲ್ ತಗೊಂಡು ನೋಡ್ದಿಲ್ವಲ್ಲ. ಮಾಡ್ಕೊಳ್ಳೋದು ನೀವು. ಮತ್ತೆ ನಾವು ಚರ್ಚ್ಗೆ ಹೋದ್ವಿ, ಚರ್ಚ್ ಸರಿ ಇಲ್ಲ, ಪಾಸ್ಟರ್ ಸರಿ ಇಲ್ಲ, ವಿಶ್ವಾಸಿ ಸರಿ ಇಲ್ಲ. ಫಸ್ಟ್ ವಾಕ್ಯ ಹೇಳ್ತೀನಿ, ನಿನ್ನ ಕಣ್ಣಲ್ಲಿ ರವೆ ತೆಗಿ. ದೇವ್ರು ಹೇಳ್ತಾರೆ ನೀನು ಫಸ್ಟ್ ಸರಿ ಇಲ್ಲ ಅಂತ ಹೇಳ್ತಾರೆ ದೇವರು. ಅಲ್ಲ, ಜ್ಞಾನವಂತರಾಗಿ ನಡ್ಕೊಬೇಕು, ಬುದ್ಧಿಹೀನರಾಗಿ ಅಲ್ಲ, ಬುದ್ಧಿವಂತರಾಗಿ. ತಟ್ಟೆ ಕುಕ್ಕೋದು, ಗ್ಲಾಸ್ ಕುಕ್ಕೋದು, ಪಾತ್ರೆ ಯಾಕೆ ಇವು ಏನೋ ಕೇಳ್ಬಿಟ್ರಂತೆ, ಒಂದು 2 ರೂಪಾಯಿದು ಕೊಡ್ಸಿಲ್ವಂತ. ಇದಕ್ಕಿಂತ ಮುಂಚೆ ಎಷ್ಟೋ ಸಾರಿ ಕೇಳಿಸಿದಾಗೆಲ್ಲ ಕೊಡಿಸಿದ್ದಾರೆ, ಇವಾಗ ಕೊಡಿಸ್ತಾ ಇಲ್ಲ. ಅರ್ಥ ಮಾಡ್ಕೋ, ದುಡ್ಡಿಲ್ಲ. ಅರ್ಥ ಮಾಡ್ಕೋ ಇಲ್ಲ. ನಾವು ಅದೇ ಟೈಮಲ್ಲಿ ರಾಕ್ಷಸಿ ಆಗೋದು. ನೀನು ರಾಕ್ಷಸಿ ಆದ್ರೆ ಅವ್ರು ನಿಮ್ಮಪ್ಪ. ಅದು ನೀನು ರಾಕ್ಷಸಿ ಆದ್ರೆ ಅವನ ದೇವ್ರ ಮನುಷ್ಯನೇ, ಅವ್ನು ನಿಮ್ಮ ಅಪ್ಪ ಆಗ್ಬಿಡ್ತಾನೆ. ಅದು ಒಂದು ಸಾರಿ ಹೊರಗಡೆ ಬಂದು ಸಿಂಹ ಅಂದ್ರೆ ಹೊರಗಡೆ ಮತ್ತೆ ಹೋಗಲ್ಲ. ಅದು ಡೈಲಿ ಪ್ರಕಟ ಆಗ್ತಾ ಇರ್ತದೆ. ಅದಕ್ಕೆ ಮಿಸ್ ಮಾಡ್ಕೊಬಾರ್ದು. ಎಷ್ಟಾಗದಷ್ಟು ಕಾಪಾಡ್ಕೊಳ್ರಿ. ಜ್ಞಾನವಂತಿ ಸ್ತ್ರೀ ಮನೆಯನ್ನ, ಕುಟುಂಬವನ್ನ, ಗಂಡನ್ನ, ಮಕ್ಕಳನ್ನ ಕಟ್ಕೊಳ್ತಾಳೆ, ಸಂಶಯ ಪಡಲ್ಲ. ಅಲ್ಲ, ಆ ರೀತಿ ಸಂಶಯ ಪಡೋರು ಏನ್ ಮಾಡಬೇಕು? ಎಂತಿನ ಸೊಂಡದಲ್ಲಿ ಕಟ್ಟಾಕೊಂಡು ಹೋಗ್ಬೇಕು. ಆ ರೀತಿ ಸಂಶಯ ಪಡೋ ಎಂತಿನ ಏನ್ ಮಾಡಬೇಕು? ಗಂಡಸರನ್ನ ಸೈಕಲಲ್ಲಿ ಇಟ್ಕೊಂಡು ಹೋಗ್ಬೇಕು. ಆಗುತ್ತಾ? ಕಂಕಲಲ್ಲಿ ಆಗುತ್ತಾ? ಸೊಂಟ ಮುರಿದೋಗುತ್ತೆ. ಇಲ್ಲ, ಇಬ್ರಿಗೆ ನಂಬಿಕೆ ಎಲ್ಲೋ, ಇಬ್ರು ಮನೇಲಿ ಹೋಗ್ಬಿಡ್ರಿ, ಮನೇಲಿ ಇದ್ಬಿಡ್ರಿ, ಈಚೆ ಎಲ್ಲೂ ಹೋಗ್ಬೇಡ್ರಿ, ಬಂದ್ಬಿಡುತ್ತೆ ಎಲ್ಲ. ಕೊಟ್ಟು ಕಳಿಸ್ತಾನೆ ನಿಮ್ಮಪ್ಪ, ಅಲ್ಲಿಂದ ಬರ್ತದೆ. ಓನರ್ ಕಳಿಸ್ತಾನೆ, ಮನೆ ಓನರ್. ಓ, ನೀವು ನಮ್ಮ ಮನೇಲಿ ಇದ್ದೀರಿ, ಬಾಡಿಗೆ ಕಟ್ಬಿಡಿ, ತಗೊಳ್ಳಿ ಕೊಡ್ತಾರ. ಇಬ್ರು ನೆಟ್ಟಿಗಿರ್ಬೇಕು, ನೆಟ್ಟಿಗೆ ಬದುಕಬೇಕು, ನೆಟ್ಟಿಗೆ ಜೀವಿಸ್ಬೇಕು, ಸಂಶಯ ಪಡಬಾರ್ದು. ಇಬ್ರು ಕೆಲ್ಸಕ್ಕೆ ಹೋಗ್ಬೇಕು, ಇಬ್ರು ದುಡಿಬೇಕು, ಇಬ್ರು ಪ್ರೀತಿಸ್ಬೇಕು. ಇಬ್ರು ಒಂದು ಕಡೆ ಪ್ರೀತಿ ಇದೆ, ಒಂದು ಕಡೆ ಪ್ರೀತಿ ಇಲ್ಲ ಅಂದ್ರೆ ಅದು ಸರೋಗಲ್ಲ. ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗಿದೆ ಅಂತೇಳಿ ನಾನು ನಂಬ್ತಾ ಇದ್ದೀನಿ. ನನ್ನ ಪ್ರಸಂಗ ಹಿಂಗಲ್ಲ, ನನ್ನ ಪ್ರಸಂಗನೇ ಬೇರೆ. ಬಟ್ ದೇವರ ಆತ್ಮ ನಗನಗ್ತಾ ಮಾತಾಡಿದ್ದಾರೆ. ಎಚ್ಚೆತ್ಕೋ, ನಿನ್ನ ಕುಟುಂಬ ಕಟ್ಕೋ. ಸೈತಾನಿಗೆ ಅವಕಾಶ ಕೊಡಬೇಡ, ಸೈತಾನಿಗೆ ಜಾಗ ಕೊಡಬೇಡ. ಅವನು ಸಿಂಹೋದಿಪಾದಿಲಿ ಯಾರನ್ನ ನುಂಗ್ಲಿ ಅಂತ ಕಾಯ್ತಾ ಇದ್ದಾನೆ, ನುಂಗಕ್ ಬಿಡಬೇಡ. ಎಚ್ಚರ ಆಗ್ಬಿಡ್ರಿ. ನಾವೆಲ್ಲರ ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರೋ ದೇವರೇ, ಸಂಶಯ ಪಡದವನೇ ಧನ್ಯನು. ಹೆಂಡತಿ ಗಂಡನನ್ನ, ಗಂಡ ಹೆಂಡತಿಯನ್ನ, ಮಕ್ಕಳು ಅಪ್ಪ ಅಮ್ಮ ಮಕ್ಕಳನ್ನ ಸಂಶಯ ಪಡದೆ ಜೀವಿಸುವುದಕ್ಕೆ ಕೃಪೆ ಇವರುಗಳಿಗೆ ಉಂಟಾಗಲಿ. ಆ ಸಂಶಯ ಪಡಿಸುವ ಹಾಗೆ ಕ್ರಿಯೆ ಮಾಡುವ ದುಷ್ಟ ಆತ್ಮ ಇವತ್ತು ಯೇಸುವಿನ ನಾಮದಲ್ಲಿ ಈ ಸಭೆಯ ಜನರನ್ನ ಬಿಟ್ಟು ಓಲೆ ಅನುಗ್ರಹಿಸಲ್ಪಡಲಿ. ಮಹಿಮೆ ನಿಮಗೆ, ನೀವು ಹೆಚ್ಚಿಸಲ್ಪಡಬೇಕು. ಯೇಸುವಿನ ನಾಮದಲ್ಲಿ ಸಕಲ ವಿಷಯಗಳ ಮೇಲೆ ಬೇಡಿ ನಾವು ಬಿಡುಗಡೆ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ನಾವು ಪ್ರಾರ್ಥನೆ ಮಾಡಿದ ವಿಷಯಗಳ ಮೇಲೆ ಸೇರಿ ಒಂದು ದೇವರ ಮಕ್ಕಳ ಮೇಲೆ, ಎಲ್ಲ ಪರಿಶುದ್ಧಗಳ ಮೇಲೆ ಯೇಸು ಕ್ರಿಸ್ತನ ಬಡತನಕ್ಕಾವಿರಲಿ. ಜಯ ಕೊಟ್ಟ ದೇವರಿಗೆ ಜಯದ ಘೋಷ. ಅಲ್ಲೇಲೂಯಾ, ಅಲ್ಲೇಲೂಯಾ, ಹಾಲೆಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಕರ್ತನಾಗಿರುವಂಥ ಯೇಸುವೆ, ಬೇಗ ಬನ್ನಿ ಸ್ವಾಮಿ. ಆಮೇನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್.